ಸಾವಿರದ ಒಂದನೆಯ ಅಂದರೆ ಎಂದೂ ಸಾವಿರದ 100 ಕಾಲ ನೆನಪಿಸಬಹುದಾದಂತಹ ಶತಾವಧಾನ ಒಂದನೆಯ ಕಾರ್ಯಕ್ರಮ ಇದೀಗ ಈ ವೇದಿಕೆಯಲ್ಲಿ ಸಂಪನ್ನವಾಗಲಿದೆ. ಶತಾವಧಾನಿ ಆರ್ ಗಣೇಶರು ವೇದಿಕೆಗೆ ಬಂದು ಈ ಕಾರ್ಯಕ್ರಮದ ಸೊಬಗನ್ನು ಹೆಚ್ಚಬೇಕು, ಅವರು ಆಸೀನರಾಗಬೇಕು ಅಂತ ಕೇಳ್ಕೊಳ್ತೇನೆ. ನಿಷೇಧಾಕ್ಷರಿಯ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತಿರುವಂತಹ ವಿದ್ವಾನ್ ಮಿತ್ರರಾದಂಥ ಡಾಕ್ಟರ್ KS ಕಣ್ಣನ್ರವರು ವೇದಿಕೆಗೆ ಬರಬೇಕು. ಆಶು ಕವಿತೆಯ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಡಾಕ್ಟರ್ R ಶಂಕರ್ರವರು ವೇದಿಕೆಗೆ ಬರಬೇಕು. ದತ್ತಪದಿಯ ಸ್ವಾರಸ್ಯವನ್ನು ನಮಗೆ ನೀಡಲಿಕ್ಕಿರುವಂತಹ ದಿವಾಕರ ಹೆಗಡೆಯವರು ವೇದಿಕೆಗೆ ಬರಬೇಕು. ಅಪ್ರಸ್ತುತ ಪ್ರಸಂಗದ ಸ್ವಾರಸ್ಯವನ್ನು ನೀಡಲಿರುವಂತಹ ಮಾನ್ಯ ಶ್ರೀ ಸೋಮಶೇಖರ ಶರ್ಮಾ ಅವರು ವೇದಿಕೆಗೆ ಬರಬೇಕು. ಸಮಸ್ಯಾ ಪೂರ್ತಿಯ ಮುಖಾಂತರ ಸ್ವಾರಸ್ಯಕರವಾದಂತಹ ಸಮಸ್ಯೆಯನ್ನು ನೀಡಿ ನಮ್ಮನ್ನೆಲ್ಲ ನಗೆಗಡಲಲ್ಲಿ ತೇಲಿಸುವಂತಹ ವಿದ್ವಾನ್ ಮಿತ್ರರಾದಂಥ ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯರು ವೇದಿಕೆಗೆ ಬರಬೇಕು. ಚಿತ್ರಕ್ಕಾಗಿ ಕಾವ್ಯ ರಚಿಸಲಿರುವಂತಹ ಕಾವ್ಯಕ್ಕಾಗಿ ಚಿತ್ರವನ್ನು ಕೊಡಲಿರುವಂತಹ ನೀರ್ನಳ್ಳಿ ಗಣಪತಿಯವರು ಮತ್ತು ರಾಘವ ಸಿ ಎಚ್ ಇವರು ವೇದಿಕೆಗೆ ಬರಬೇಕು. ದೃಶ್ಯ ಕಾವ್ಯಕ್ಕಾಗಿ ಉತ್ತಮವಾದಂಥ ನರ್ತನದ ಮುಖಾಂತರ ದೃಶ್ಯವನ್ನು ಅಂತಾರಾಷ್ಟ್ರೀಯ ಖ್ಯಾತಿಯ ಅಭಿನೇತ್ರಿಯ ನರ್ತಕಿಯಾಗಿರುವಂತಹ ನಿರುಪಮಾ ರಾಜೇಂದ್ರ ಅವರು ವೇದಿಕೆಗೆ ಬರಬೇಕು. ಶ್ರೀಮತಿ ನಿರುಪಮಾ ರಾಜೇಂದ್ರ ಅವರು ವೇದಿಕೆಗೆ ಬರಬೇಕು. 1000 ಏಕವ್ಯಕ್ತಿ ಯಕ್ಷಗಾನದ ಮುಖಾಂತರ ಗಣೇಶರ ಇನ್ನೊಂದು ಪ್ರತಿಭೆಯನ್ನು ಲೋಕೋಮುಖಕ್ಕೆ ತನ್ನದಾದ ಅದ್ಭುತ ಪ್ರತಿಭೆಯ ಮುಖಾಂತರ ತೋರಿಸಿದಂತಹ ಮಂಟಪ ಪ್ರಭಾಕರ್ ಉಪಾಧ್ಯಾಯರು ಕಾವ್ಯಕ್ಕಾಗಿ ದೃಶ್ಯದ ಸನ್ನಿವೇಶವನ್ನು ನೀಡುವುದಕ್ಕಾಗಿ ವೇದಿಕೆಗೆ ಬರಬೇಕು. ಕಾವ್ಯವಾಚನದ ರಮ್ಯತೆಯನ್ನು ನಮಗೊದಗಿಸುವುದಕ್ಕಾಗಿ ಚಂದ್ರಶೇಖರ್ ಕೆದ್ಲಾಯರು ವೇದಿಕೆಗೆ ಬರಬೇಕು. ಸಂಖ್ಯಾಬಂಧ ಮತ್ತು ಅಧಿಕ ಪ್ರಸಂಗ ಮಾಡಲಿಕ್ಕೆ ಕಬ್ಬಿಯಾಡಿ ಜಯರಾಮಾಚಾರ್ಯರು ಬರಬೇಕು. ಇವತ್ತು ಜಯರಾಮಾಚಾರ್ಯರದ್ದು ದ್ವಿಪಾತ್ರಾಭಿನಯ ಇರ್ತದೆ, ಸಂಖ್ಯಾಬಂಧದ ಕಾರ್ಯಕ್ರಮವೂ ಇರ್ತದೆ. ಅದರೊಂದಿಗೆ ಅಪ್ರಸ್ತುತ ಪ್ರಸಂಗದ ಮಧ್ಯದ ಒಗ್ಗರಣೆಯನ್ನು ಸ್ವಲ್ಪ ಹಾಕಲಿಕ್ಕಿದ್ದೇನೆ. ಈ ಕಾರ್ಯಕ್ರಮಕ್ಕೆಲ್ಲವರು ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತೇನೆ. ನೀರ್ನಳ್ಳಿ ಗಣಪತಿ ಮತ್ತು ರಾಘವ ಸಿ ಎಚ್ ವೇದಿಕೆಗೆ ಬರಬೇಕು. ಒಮ್ಮೆ ಕೂತ್ಕೊಂಡು ಆಮೇಲೆ ಗಣೇಶರು ನಮ್ಮನ್ನೆಲ್ಲ ಪರಿಚಯ ಮಾಡಿದ ನಂತರ ಎಲ್ಲ ಪೃಚ್ಛಕರನ್ನು, ಕಲಾವಿದರನ್ನು, ವಿಶೇಷವಾಗಿ ನಿಮ್ಮೆಲ್ಲರ ಆಕರ್ಷಣೆ ಕೇಂದ್ರವಾದಂಥ ಶತಾವಧಾನಿ ಡಾಕ್ಟರ್ R ಗಣೇಶರನ್ನು ಸಮಸ್ತ ಈ ಕಾರ್ಯಕ್ರಮದ ಆಯೋಜಕರ ಪರವಾಗಿ, ಯಕ್ಷಗಾನ ಕಲಾರಂಗದ ಪರವಾಗಿ, ಕಲಾಭಿಮಾನಿ ಬಳಗ ಪರ್ಕಳದ ಪರವಾಗಿ, ಸಮಸ್ತ ಪ್ರೇಕ್ಷಕ ಬಾಂಧವರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಉಡುಪಿ ಬೆಂಗಳೂರಿನ ಸಮಸ್ತ ಅಭಿಮಾನಿಗಳ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಇವರಿಗೆ ಕೋರ್ತಾ ಇದ್ದೇನೆ. ನಮ್ಮ ಕರೆಯನ್ನು ಮನ್ನಿಸಿ ಸಹಸ್ರ ಸಂಖ್ಯೆಯಲ್ಲಿ ಬಂದಿರುವಂತಹ ಅಭಿಮಾನಿ ಬಳಗರಾದಂತಹ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಪತ್ರಕರ್ತ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಸ್ವಾಗತ. ಭುವನೇಂದ್ರ ಕಿದಿಯೂರು, ಶ್ರೀಯುತ ಜಿತೇಶ್ ಕಿದಿಯೂರವರು ವೇದಿಕೆಗೆ ಬಂದು ಎಲ್ಲ ಶತಾವಧಾನಿ R ಗಣೇಶರಿಗೆ ಹಾಗೂ ಪೃಚ್ಛಕರಿಗೆ ಶಾಲು ಹೊದಿಸಿ ಗೌರವ ನೀಡಬೇಕು ಅಂತ ಕೇಳ್ಕೊಳ್ತೇನೆ. ನಿಷೇಧಾಕ್ಷರಿ ಡಾಕ್ಟರ್ KS ಕಣ್ಣನ್ ಬೆಂಗಳೂರು ಅವರಿಗೆ, ಸಮಸ್ಯಾ ಪೂರ್ತಿ ಶ್ರೀ ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯ ಅವರಿಗೆ, ದತ್ತಪದ ಇದನ್ನು ನಿರ್ವಹಿಸಲಿರುವ ಶ್ರೀ ದಿವಾಕರ್ ಹೆಗಡೆ ಧಾರವಾಡಿವರಿಗೆ, ಆಶು ಕವಿತೆಯನ್ನು ನಿರ್ವಹಿಸಲಿರುವ ಡಾಕ್ಟರ್ R ಶಂಕರ್ ಬೆಂಗಳೂರು ಅವರಿಗೆ, ಮಂಟಪ ಪ್ರಭಾಕರ್ ಉಪಾಧ್ಯಾಯರಿಗೆ ನೃತ್ಯದಲ್ಲಿ ಭಾಗವಹಿಸ್ತಾರೆ. ಹಾಗೆ ರಾಘವಶ್ರೀ ಅವರಿಗೆ, ಹಾಗೆ ಚಂದ್ರಶೇಖರ್ ಕೆದ್ಲಾಯ್ ಅವರು ಕಾವ್ಯವಾಚನದಲ್ಲಿ, ಸೋಮಶೇಖರ್ ಶರ್ಮಾ ಅಪ್ರಸ್ತುತ ಪ್ರಸಂಗದಲ್ಲಿ ಶ್ರೀ S ಸೋಮಶೇಖರ್ ಶರ್ಮಾ, ಕಬಿಯಾಡಿ ಜಯರಾಮಾಚಾರ್ಯರಿದ್ದಾರೆ ಸಂಖ್ಯಾಬಂಧದಲ್ಲಿ, ನಿರುಪಮಾ ರಾಜೇಂದ್ರ ಅವರು ನೃತ್ಯದಲ್ಲಿ, ನೀರ್ನಳ್ಳಿಯವರ ಚಿತ್ರವನ್ನು ನೀವು ಗಮನಿಸಿದ್ದೀರಿ. 5 ನಿಮಿಷದಲ್ಲಿ ಅಷ್ಟು ಸುಂದರವಾಗಿ ಚಿತ್ರವನ್ನು ಬಿಡಿಸಿದರು. ಇನ್ನು ಮುಂದೆ ಈ ವೇದಿಕೆ R ಗಣೇಶರಿಗೆ ಮತ್ತು ಎಲ್ಲ ಪ್ರೇಕ್ಷಕರಿಗೆ
ಎಲ್ಲರಿಗೆ ನಮಸ್ಕಾರ. ಇದೀಗ ನಾನಾಗೋದಕ್ಕೆ ಸಾಧ್ಯವಾಗುತ್ತದೆ. ಹೀಗಾಗಿ ಆ ಒಂದು ನೆಮ್ಮದಿಯಿಂದ ಆರಂಭ ಮಾಡ್ತಾ ಇದ್ದೀನಿ. ನಾನು ಎಂಜಿನಿಯರಿಂಗ್ ಓದಿದ್ದು ಅಂತ ಸ್ವಲ್ಪ ಜ್ಞಾಪಿಸ್ಕೊಳ್ಬೇಕು ಅಂದರೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ನನಗೆ ತುಂಬ ಪ್ರಿಯವಾದದ್ದು ಯಂತ್ರಗಳನ್ನು ನಿರ್ಮಾಣ ಮಾಡುವ ಮಷಿನ್ ಟೂಲ್ಸ್ ಅಂತ ಏನು ಕರೀತಾರೆ, ಆ ಯಂತ್ರೋಪಕರಣಗಳ ಚಿಂತನ. ಅಲ್ಲಿ ಒಂದು ಮೂಲಭೂತವಾದ ಕೆಲಸ ಅಂತಂದರೆ ಬೋರಿಂಗ್. ಆ ಬೋರಿಂಗಿಗೆ ಮುಂಚೆ ಡ್ರಿಲ್ಲಿಂಗ್ ಮಾಡಲೇಬೇಕು. ಒಂದು ರಂಧ್ರ ಕೊರೆಯೋದು ಡ್ರಿಲ್ಲಿಂಗ್ ಆದರೆ ಅದನ್ನು ವಿಸ್ತಾರ ಮಾಡೋದು ಬೋರಿಂಗ್. ಹಾಗಾಗಿ ಬೋರಿಂಗ್ ಅನ್ನುವ ಅವಧಾನಕ್ಕೆ ಪೂರ್ವಭಾವಿಯಾಗಿ ಡ್ರಿಲ್ಲಿಂಗ್ ಅನ್ನುವ ಪ್ರಾರ್ಥನಾ ಪದ್ಯಗಳನ್ನು ಹಾಡಲೇಬೇಕು. ಇಲ್ಲಿ ಕೆದಲಾಯರಿದ್ದಾರೆ, ಅಲ್ಲಿ ಚೆನ್ನಾಗಿ ಹಾಡಲು ಬಲ್ಲಂಥ ವಿದ್ವಾನ್ ಮಹೇಶ್ ಅವರಿದ್ದಾರೆ, ಇನ್ನೂ ಅನೇಕ ಸಂಗೀತಜ್ಞರು ಇರುವ ಸಭೆ. ತೊಂದರೆ ಇಲ್ಲ, ಯಾರು ಏನಂದುಕೊಂಡ್ರೂ ಪರವಾಗಿಲ್ಲ, ನನ್ನ ಹೆಸರೇ ರಾಗ. ಹಾಗಾಗಿ ಯಾವುದೋ ಒಂದು ರೀತಿಯಲ್ಲಿ ಹೇಳಿಬಿಡ್ತೀನಿ ರಾಗವನ್ನು. ಆವುದನನ್ಯಮೋ ಸಕಲ ಕಾರಣ ಧಾರಣ ಮಾರಣಾದಿಗಳ್ಗೆ ಆವುದಲಿಪ್ತ ಹೇತುವೋ ಸದಾ ಚಿದಖಂಡ ರಸೈಕ ಸತ್ವಮೋ ಆವುದತೀಂದ್ರಿಯಾನುಭವ ಭಾವಮೋ ಜೀವನ ಹೃತ್ಸ್ವರೂಪಮೋ ಆವಿಷದರ್ಥಂ ಎಮ್ಮ ಮತಿಯಂ ಸಲೆ ಚೋದಿಕೆ ವಿಶ್ವವೃತ್ತಿಯುಳ್ ಜನನೀ ಸಂಸ್ಕೃತವಾಣಿ. ದಕ್ಷಿಣ ಕನ್ನಡದಲ್ಲಿ ಇನ್ನೂ ಸಂಸ್ಕೃತ ಕನ್ನಡದ ವಿರೋಧ ಕೋಲಾಹಲ ಜಾಸ್ತಿ ಇಲ್ಲ ಅಂತ ಅಂದುಕೊಂಡಿದ್ದೀನಿ. ಮತ್ತು ಯಾರು ಸಂಸ್ಕೃತ ವಾಣಿ ಎಂದರೆ ಕನ್ನಡ ವಾಣಿನ, ತೆಲುಗು ವಾಣಿಯನ್ನು, ತಮಿಳು ವಾಣಿಯನ್ನು ಯಾಕೆ ಹೇಳಲಿಲ್ಲ, ಇನ್ನು ವಿಜಯವಾಣಿ ಉದಯವಾಣಿನೂ ಕೂಡ ಯಾತಕ್ಕೆ ಸೇರಿಸಲಿಲ್ಲ ಅಂತ ಕೇಳಬಹುದು. ಸಂಸ್ಕೃತ ಅಂದರೆ ಸಂಸ್ಕಾರ ಕ್ರಮಸಂಪನ್ನ ಅಂತಷ್ಟೇ ಅರ್ಥ. ಸರ್ವಭಾಷಾಮಯೀ ಸರಸ್ವತಿ. ಆ ಕಾರಣದಿಂದ ದೇವಾ ದೈವೀಂ ನರಾ ನಾರೀಂ ತಿರ್ಯಂಚೋಪಿಸ ತೈರಶ್ಚೀಂ ಮೇನಿರೇ ಭಗವದ್ಗೀರಂ ಶಬರಾಶ್ಚಾಪಿ ಶಾಬರೀಂ ಅಂತ ಉಂಟು. ಬೇಡರ ಮಾತನ್ನು, ದೇವತೆಗಳ ಮಾತನ್ನು, ಮನುಷ್ಯರ ಮಾತನ್ನು, ಪ್ರಾಣಿ ಪಕ್ಷಿಗಳ ಮಾತುಗಳನ್ನು ಭಗವದ್ವಾಣಿ ಅಂತಲೇ ನಾವು ಗೌರವಿಸ್ತೀವಿ. ಪ್ರತಿಯೊಂದು ಪದವು ಭಗವದ್ವಾಚಕ, ಭಗವದುಕ್ತಿ ಅನ್ನುವ ಅರ್ಥದಲ್ಲಿ ಸಂಸ್ಕೃತ ವಾಣಿ ಅಂದರೆ ಸಂಸ್ಕಾರ ಕ್ರಮಸಂಪನ್ನವಾದ ವಾಣಿ ಅಂತ. ಮತ್ತು ನನ್ನ ಕಲಾ ಜೀವನಕ್ಕೆ ಜೀವಾತವಾಗಿ ಬಂದ ನನ್ನ ತಾಯಿ, ಆಕೆಯ ಸ್ಮರಣೆ ಕೂಡ ನಾನು ಮಾಡ್ಕೊಳ್ತಾ ಇರ್ತೀನಿ. ನನಗೆ ಸಂಸ್ಕೃತಿ ಸಂಸ್ಕಾರವನ್ನು ಕಲಿಸಿದಂಥ ಪುಣ್ಯಜೀವಿ ಆಕೆ. ಜನನೀ ಸಂಸ್ಕೃತವಾಣಿ ನಿನ್ನ ದಯೆಯಿಂದಷ್ಟಾವಧಾನೋದ್ಯಮಂ ಜನತಾ ಚಿತ್ತ ಚಕೋರಕ್ಕಾಗಿ ಶರದಾಕಾಶೆಂದು ಸಾನಂದದಿಂ ಪುನರಾರ್ಯೋನ್ನತ ಮಾರ್ಗ ಕಾವ್ಯ ರಚನಾ ಕ್ಷೀರಾಬ್ಧಿಯಂ ಉರ್ಕಿಸಿ ಘನ ಕರ್ನಾಟಕ ಸಾಹಿತಿ ಕುವಲಯಾಲಂಕಾರ ಮಮ್ಮಾಳ್ಕೆತಾಂ. ಮಾರ್ಗಕಾವ್ಯ ಅಂದರೆ ನಾವು ಹುಡುಕಿಕೊಳ್ಳುವ ಕಾವ್ಯ, ದೇಶಿ ಕಾವ್ಯ ಅಂದರೆ ನಾವು ಕಾಣುವ ಕಾವ್ಯ. ಎಲ್ಲೆಲ್ಲೂ ಕಾಣುವುದು ದೇಶಿ ಆದರೆ ನಾವು ಕಾಣುವುದು ಮಾರ್ಗ. ಹೀಗಾಗಿ ಅಂತರ್ವಾಣಿ ಮಾರ್ಗವಾದರೆ ಅಭಿವ್ಯಕ್ತಿ ದೇಶಿ. ಆ ಅಂತರ್ವಾಣಿಯನ್ನು ಹುಡುಕುವ ಪ್ರಯತ್ನ. ಪೃಚ್ಛಕ ವಿದ್ವಾಂಸರು ಬೆಂಗಳೂರಿನಿಂದ ಹಲವರು, ಧಾರವಾಡದಿಂದ, ಉತ್ತರ ಕನ್ನಡದಿಂದ, ಮತ್ತು ಬ್ರಹ್ಮಾವರದಿಂದ, ಉಡುಪಿಯಿಂದಲೇ ಹೀಗೆಲ್ಲ ಆಗಮಿಸಿದ್ದಾರೆ. ಪೃಚ್ಛಕ ವಿದ್ವಾಂಸರು ಪಿತೃದೇವತೆಗಳಿದ್ದ ಹಾಗೆ ಶ್ರದ್ಧೆಯಿಂದ ಶ್ರಾದ್ದ ಮಾಡಬೇಕು. ಶ್ರದ್ಧೆಯ ಕ್ರಿಯತೆ ಇತಿ ಶ್ರಾದ್ದಂ ಅಂತ ಹೇಳ್ತಾರೆ. ಹಾಗಾಗಿ ಅವರಿಗೆ ಮಡಿ ಹುಡಿ ಎಲ್ಲ ತುಂಬ ಜಾಸ್ತಿ, ಹುಡಿ ಹಾರಿಸಬೇಕು. ಅವರಿಗೆ ನಿಯಮ ತಪ್ಪದಂತೆ ಮಾಡಬೇಕು. ಹಾಗಾಗಿ ಅವರಿಗೆ ಚೆನ್ನಾಗಿ ಶ್ರಾದ್ದ ಮಾಡೋಣ, ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ. ಪೃಚ್ಛಕರಿಗೆ ಧೀಮಂದರ ಕಚ್ಚಪರಿಗೆ, ಬುದ್ಧಿಯ ಮಂದರ ಪರ್ವತವನ್ನು ಹೊತ್ತಂಥ ಆದಿಕೂರ್ಮರಂತೆ ಇರ್ತಕ್ಕಂಥವ್ರು. ಎಷ್ಟೋ ಜನ ಪೃಚ್ಛಕರು ಪ್ರಶ್ನೆ ಕೇಳಕ್ಕೆ ಶುರು ಮಾಡಿದ್ರೆ ಮುಗಿಯೋದೇ ಇಲ್ಲ, ಆಮೇಲೆ ವೇಗದಲ್ಲಿ ನಿಧಾನಕ್ಕೆ ಹೋಗ್ತಾನೆ ಇರುತ್ತೆ, ಅವಧಾನವೇ ಮುಗಿದೋಗ್ಬಿಡುತ್ತೆ. ಪೃಚ್ಛಕರಿಗೆ ಧೀಮಂದರ ಕಚ್ಚಪರಿಗೆ ಸಂಯಮ ಮೂರ್ತಿಗಳು, ಕೂರ್ಮೋಂಗಾನಿವ ಸರ್ವಶಃ ಇರ್ತಕ್ಕಂಥವ್ರು. ಪೃಚ್ಛಕರಿಗೆ ಧೀಮಂದರ ಕಚ್ಚಪರಿಗೆ ನಮನ ಕವನ ಕೌಯಮನೀವೆಂ. ನಮಸ್ಕಾರದ ಕವ್ಯ, ಪಿತೃದೇವತೆಗಳಿಗೆ ಹಾಕುವ ಆಹುತಿ, ಅದನ್ನು ಹಾಕೋಣ. ಲೋಕಭಾಷೆಯಲ್ಲಿ ತುಂಬ ಮುದ್ದಾದ ಚೊಕ್ಕ ಚಿಕ್ಕ ಪದ ಉಂಟು, ಪಿಂಡ ಅಂತ. ಯಾರು ಅನ್ಯಥಾ ಭಾವಿಸಬೇಡಿ. ಪಿಂಡ ಅಂತ ಅನ್ನೋದಕ್ಕೆ ಕನ್ನಡದಲ್ಲಿ ಕೆಟ್ಟ ಅರ್ಥ ಇದೆಯೇ ಹೊರತು ಸಂಸ್ಕೃತದಲ್ಲಿ ಮುದ್ದೆ ಅಂತ ಅರ್ಥ ಉಂಟು. ಬ್ರಹ್ಮಾಂಡ ಪಿಂಡ ಅಂತಲೇ ಹೇಳ್ತೀವಿ.
ಪೃಚ್ಛಕರಿಗೆ ಧೀಮಂದರ ಕಚ್ಚಪರಿಗೆ ನಮನ ಕವನ ಕೌಯಮ ನೀವೆಂ ಸ್ವೇಚ್ಛಾಗತ ಸಹೃದಯರ್ಗೆ. ಇನ್ನು ತಾವೆಲ್ಲ ಸ್ವೇಚ್ಛಾ ಆಗತ ಸಹೃದಯರು, ಸ್ವೇಚ್ಛಾಗತ ಸಹೃದಯರು. ಇವರು ಕೊನೆವರೆಗೂ ಕೂತಿರಲೇಬೇಕು ಪಾಪ, ಗತ್ಯಂತರ ಇಲ್ಲ. ಆದರೆ ತಮಗಾಗಿಲ್ಲ, ಅರಸನ ಅಂಕೆ ಇಲ್ಲ, ದೈವದ ಕಾಟ ಇಲ್ಲ ಅಂತ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಪುಣ್ಯವಶಾತ್ ಭುವನೇಂದ್ರ ಕಿದಿಯೂರವರು ಭರ್ಜರಿ ಉಪಹಾರವನ್ನು ಕೊಟ್ಟಿದ್ದಾರೆ. ಉಪಹಾರವಲ್ಲ, ಅದು ಸುಗ್ರಾಸಾಹಾರವೇ ಆಗಿದೆ. ಹೀಗಾಗಿ ತಂಪಾದ ಈ ಒಂದು ಶೇಷಶಯನ ಹಾಲಲ್ಲಿ ತಾವು ನಿಶೇಷ ಶಯನರಾಗಿ ಇರಬಹುದು ಅಂತ ಅನಿಸುತ್ತದೆ. ತೆಲುಗಿನಲ್ಲಿ ಒಂದು ಗಾದೆ, ಇಂಟಿಗನ್ನ ಗುಡಿಯೇ ಭದ್ರಮು ಅಂತ, ಮನೆಗಿಂತ ದೇವಸ್ಥಾನವೇ ಭದ್ರವಾಗಿರುತ್ತದೆ ಅಂತ. ಉಡುಪಿ ಕೃಷ್ಣನ ಸಾನ್ನಿಧ್ಯದಲ್ಲಿ ಅನ್ನಪಾನಗಳಿಗೆ ಕೊರತೆ ಏನಿಲ್ಲ. ಇನ್ನು ಹೊರಗಿನ ಧಗಧಗಿಕೆಗೆ ತಂಪಾದಂಥ ಇಲ್ಲಿಯ ವಾತಾವರಣ ಇದ್ದ ಮೇಲೆ ಹೋಗಲಾರರು ಯಾರು. ಇಲ್ಲೇ ಹಾಯಾಗಿ ರಾವಣನ ವೈರಿಯ ಸಹೋದರನ ಆತ್ಮೀಯಳನ್ನು ಆಧರಿಸ್ತಾ ಇರಬಹುದು, ಕುಂಭಕರ್ಣನ ಪತ್ನಿ ನಿದ್ರಾದೇವಿಯನ್ನು. ಚಿಂತೆ ಇಲ್ಲ. ಹಾಗೆ ಸ್ವೇಚ್ಛಾ ಆಗತ ಸಹೃದಯರ್ಗೆ, ಯಾರು ಏನು ಇಲ್ಲಿ ರಾಜಕೀಯ ಭಾಷಣಗಳಿಗೆ ಮಾಡೋ ತರಹ ದುಡ್ಡು ಕೊಟ್ಟು ಲಾರಿನಲ್ಲಿ ತುಂಬಿಸ್ಕೊಂಡು ಬರೋಲ್ಲ. ತಮ್ಮಿಚ್ಛೆಯಿಂದ ಬಂದಂಥ ಸಹೃದಯರು ಅನೇಕರು. ಬೆಂಗಳೂರಿನಿಂದ, ಶೃಂಗೇರಿಯಿಂದ, ಮಂಗಳೂರಿನಿಂದ ನನಗೆ ತುಂಬ ಆದರಣೀಯರಾದ ಚಿರಕಾಲ ವಿದ್ವನ್ ಮಿತ್ರರಾದಂಥ ಡಾಕ್ಟರ್ HR ವಿಶ್ವಾಸ್ ಅಂತವರು ತಮ್ಮ ದೇಹದ ತೊಂದರೆಯನ್ನು ಗಮನಿಸದೆ ಬಂದಿದ್ದಾರೆ. ಈ ಥರ ಅನೇಕ ಜನ ಬಂದಿದ್ದಾರೆ. ನನಗೆ ಬಾಧ್ಯತೆ ಭಾರ ಹೆಚ್ಚಿದೆ. ಅವರ ಪ್ರೀತಿ ವಿಶ್ವಾಸಗಳಿಂದಾಗಿ ಅನುಗ್ರಹಿತನಾಗಿದ್ದೀನಿ. ಸ್ವೇಚ್ಛಾಗತ ಸಹೃದಯರ್ಗೆ ಯದೃಚ್ಛಾತೃಪ್ತರ್ಗೆ ಹಾಸ್ಯ ಹೌ ಯಮನೀವ್ಯಂ. ಸಹೃದಯರು ಸುಮನಸರು, ದೇವತೆಗಳು, ಅವರಿಗೆ ಹಾಸ್ಯ ಸಾಕು. ಇಬ್ಬರಿದ್ದಾರೆ ಇವತ್ತು. ಜಯರಾಮಾಚಾರ್ಯರು ಡಬ್ಬಲ್ ಆ್ಯಕ್ಟಿಂಗ್, ಸಂಖ್ಯಾಬಂಧ ಮತ್ತು ಸ್ಥಳೀಯ ರುಚಿ ಇರತಕ್ಕಂಥ ಅಪ್ರಸ್ತುತ ಪ್ರಸಂಗ. ಅವರು ಲೋಕಲ್ಲು, ಇವರು ಗ್ಲೋಬಲ್ಲು. ಸೋಮಶೇಖರ್ ಶರ್ಮಾ. ಎರಡು ಬಗೆಯ ಅಪ್ರಸ್ತುತ ಪ್ರಸಂಗ ಉಂಟು. ಇನ್ನು ಉಡುಪಿ ನನ್ನ ಇಷ್ಟದೈವದ ನೆಲೆ. ಹಾಗಾಗಿಯೇ ನನ್ನ ಇಷ್ಟದೈವವನ್ನು ಕುರಿತು ಆ ಉಡುಪಿಯ ಅಧೀಶ್ವರನಿಂದಲೇ ಸಮಸ್ತವೂ ವಾಚ್ಯವಾಗುತ್ತದೆ ಅಂತ ಭಾವಿಸಿ ಷೋಡಶ ಸಹಸ್ರ ಗೋಪೀ ಷೋಡಶ ಸಹಸ್ರ ಗೋಪೀ ಕ್ರೋಡಾಗತ ಮೈತ್ರಿ ಕ್ರೋಢೀಕೃತ ಮೈತ್ರಿ ಕ್ರೋಢೀಕೃತ ಮೈತ್ರಿ ರಾಶಿ ವಾರಾಶಿ ಶಶಿ ಷೋಡಶ ಸಹಸ್ರ ಗೋಪೀ ಕ್ರೋಢೀಕೃತ ಮೈತ್ರಿ ರಾಶಿ ವಾರಾಶಿ ಶಶಿ ಬಾಡಿರೆ ಹೃತ್ಕುಮುದಕ್ಕೆ ಬಾಡಿದ ಹೃತ್ಕುಮುದಕ್ಕಾಮ್ರೇಡಿದ ಜೀವಾತುವಾಗೆ ಬಾರೈ ದೊರೆಯೇ. ಆ ಹೃದಯ ಕುಮುದ ಬಾಡಿ ಹೋಗ್ತಾ ಇರ್ತಕ್ಕಂಥದ್ದನ್ನು ಈ ಬಿರುಬೇಸಿಗೆಯಲ್ಲಿ ನೀನು 16,000 ಜನ ನಿನ್ನ ಪ್ರೀತಿಪಾತ್ರರಾದ ಗೋಪಿಕೆಯರ ಹೃದಯಾಂತರಾಳ ಸಮುದ್ರಕ್ಕೆ ಶಶಾಂಕನಂತೆ ಇರುವವನೇ, ಇದನ್ನು ಬೆಳಗಿಸು ಅನ್ನುವ ಆಶಂಸೆಯಿಂದ ನೇರವಾಗಿ ಅವಧಾನವನ್ನು ಮಾಡಬಹುದು. ಸಂಖ್ಯಾಬಂಧದ ಸಂಖ್ಯೆಯನ್ನು ಕೊಡಬೇಕು ಅಂತ ವಾಮಾಚಾರ್ಯಗಳಾದ ಜಯರಾಮಾಚಾರ್ಯರನ್ನ ಪ್ರಾರ್ಥನೆ ಮಾಡ್ತೀನಿ. ಎಡಗಡೆಗೆ ಓಡಾಡ್ತಾ ಇದ್ದಾರೆ, ಎಡಗೈನಲ್ಲಿ ಬರೀತಾ ಇದ್ದಾರೆ. ಇನ್ನು ಅದಕ್ಕಿಂತ ಏನು ಹೇಳೋಣ? ನಾನು ಎಡಚ ಹೌದು, ಆದರೆ ಎಡ ಕಮ್ಯುನಿಸ್ಟ್ ಅಲ್ಲ. ಎಡಬಿನಂಗಿ ಕಮ್ಯುನಿಸ್ಟ್ರು. ವಾಮಾಚಾರ್ಯ ಹೌದು, ವಾಮಾಚಾರ ಮಾಡೋದಿಲ್ಲ. ವಾಮ ಅನ್ನೋದಕ್ಕೆ ಸುಂದರ ಅನ್ನೋ ಅರ್ಥ ಇದೆ. ನೀವಲ್ಲದೆ ಯಾರು ಸುಂದರರು ಹೇಳಿ? ಒಂದು 30 ವರ್ಷದ ಹಿಂದೆ ಅವರು ಹೇಳಿದ್ರೆ ಒಂದು ಕೈ ಇನ್ನೊಂದು ನೋಡ್ಬೋದಿತ್ತು. ಗ್ರಾಚಾರ ಒಂದು ಮದುವೆ ಹುಳಿ ಹಳತಾದಷ್ಟು ಹೆಚ್ಚು ರುಚಿ. ದಯಮಾಡಿ ಅಂಕೆಯನ್ನು ಕೊಡಬೇಕು. ನಾವು ಹೇಳಿ ಕೇಳಿ ಜ್ಯೋತಿಷಿಗಳು, ನಮಗೂ 9 ಬಹಳ ಪ್ರಿಯ. ಹಾಗಾದ್ರಿಂದ 2, 0, 7 ಒಟ್ಟು 9 ಇರ್ತದೆ ಅದರಲ್ಲಿ ಸಂಖ್ಯೆ. ಅದರಿಂದ 207 ಸಂಖ್ಯೆಯನ್ನು ನಾನು ಗಣೇಶರಿಗೆ ಸಂಖ್ಯಾಬಂಧಕ್ಕಾಗಿ ಕೊಡ್ತಾ ಇದ್ದೇನೆ. ಈ ಸಂಖ್ಯಾಬಂಧದ ಸ್ವಾರಸ್ಯ ಅಂದರೆ 25 ಕೋಣೆಯಲ್ಲಿ
ಉದ್ದಕ್ಕೆ ಅಗಲಕ್ಕೆ ಎಲ್ಲಿ ಬೇಕಾದರೂ ನಾವು ಹೇಳಿದವಾಗ ಒಂದೊಂದು ಕೋಣೆಯ ಸಂಖ್ಯೆಯನ್ನು ಅವರು ಯಾವುದೇ ಲೆಕ್ಕ ಹಿಡ್ಕೊಳ್ಳದೆ, ಕಾಗದ ಹಿಡ್ಕೊಳ್ಳದೆ, ಪೆನ್ ಹಿಡ್ಕೊಳ್ಳದೆ, ತಮ್ಮದಂಥ ಪೂರ್ಣ ಜ್ಞಪ್ತಿಯ ಮುಖಾಂತರ ಅಥವಾ ಜ್ಞಾಪಕ ಶಕ್ತಿಯ ಮುಖಾಂತರ ನಾವು ಕೇಳಿದ ಕೋಣೆಯನ್ನು ತುಂಬಿಸ್ತಾ ಬರ್ತಾರೆ. ಕೊನೆಗೆ ಕೂಡಿಸಿದರೆ ಉದ್ದ 5 ಸಾಲು ಸೇರಿಸಿದ್ರು 25, 207, ಅಡ್ಡ 5 ಸಾಲು ಸೇರಿಸಿದ್ರು 207, ಗುಣಿಸು ಆಕಾರದಲ್ಲಿ ನೋಡಿದ್ರು 207. ಹೀಗೆ ಬರುವಂತಹ ಒಂದು ಸ್ವಾರಸ್ಯಕರವಾದಂಥ ಗಣೇಶರ ವಿಶೇಷ ಜ್ಞಾಪಕ ಶಕ್ತಿ ಹಾಗೂ ಅದ್ಭುತವಾದಂತಹ ಒಂದು ವಿಶೇಷ ಹೊಸ ಪ್ರತಿಭೆ ಇದರಿಂದ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅಂತಹ ಕಾರ್ಯಕ್ರಮ ಈ ಸಂಖ್ಯಾ ಬಂದ ಅದು 207 ಆ ಸಂಖ್ಯೆಯನ್ನು ಕೊಡ್ತಾ ಇದ್ದೇನೆ. ಗಣೇಶರು ಈ ಸಂಖ್ಯೆಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. 25 ಕೋಣೆಗಳಲ್ಲಿ 207 ಸಂಖ್ಯೆ ಪ್ರತಿ 5 ಕೋಣೆಗೆ ಸೇರುವಂಥ ಯೋಗ ಫಲಸ್ಥಿತಿಯನ್ನು ತೋರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಸಂತೋಷ. ಇದೀಗ ನಿಷೇಧಾಕ್ಷರದಲ್ಲಿ ವಿರಾಜಮಾನರಾದಂಥವರು ಪ್ರೊಫೆಸರ್ KS ಕಣ್ಣನ್ ಅವರು ಈಚೆಗಷ್ಟೇ ಬೆಂಗಳೂರಿನ ಸಂಸ್ಕೃತ ವಿಶ್ವವಿದ್ಯಾಲಯದ ಒಂದು ಸಂಜೆ ಕಾಲೇಜಿನ ಮಹಾಪ್ರಾಚಾರ್ಯತ್ವದಿಂದ ನಿವೃತ್ತರಾಗಿ, ಆದರೆ ನಿರಂತರವಾಗಿ ಸಂಶೋಧನಾ ಅಧ್ಯಯನ ಅಧ್ಯಾಪನಗಳಲ್ಲಿ ಗ್ರಂಥಲೇಖನದಲ್ಲಿ ಪ್ರವೃತ್ತರಾಗಿರ್ತಕ್ಕಂಥವರು. ಅನೇಕ ಗ್ರಂಥಗಳನ್ನು ಇಂಗ್ಲೀಷ್, ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ರಚನೆ ಮಾಡಿರ್ತಕ್ಕಂಥವರು. ಸಂಗೀತಾದಿ ಕಲೆಗಳಲ್ಲಿ ಕೂಡ ತುಂಬ ಗಾಢವಾದ ಪ್ರಾಜ್ಞ ರುಚಿಯನ್ನು ಉಳ್ಳಂಥವರು. ಅವರೀಗ ತಮ್ಮ ವಸ್ತುವನ್ನು ಕೊಡಬೇಕಾಗಿ ಪ್ರಾರ್ಥನೆ. ಅದಕ್ಕಿಂತ ಮೊದಲು ಒಂದು ಮಾತು. ಇಂದು ಈ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿದಂತಹ ಪರಮಪೂಜ್ಯ ಯತಿವರೇಣ್ಯರಾದಂಥ ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರು ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಆಸ್ವಾದನೆಗಾಗಿಯೂ ನಮ್ಮೊಂದಿಗಿದ್ದಾರೆ. ಅವರಿಗೂ ನಾವು ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಈ ಕಾವ್ಯವಾಚನಕ್ಕೆ ಮತ್ತು ದೃಶ್ಯ ಕಾವ್ಯಕ್ಕೆ ವಿಶೇಷವಾದಂತಹ ಸಾಥಿ ನೀಡುವುದಕ್ಕೆ ಮಹೇಶರು ಕೊಳಲು ವಾದಕರಾಗಿದ್ದಾರೆ. ಹಾಗೂ ಡಾಕ್ಟರ್ ಬಾಲಚಂದ್ರ ರಾಯರು ಅವರು ಮೃದಂಗ ವಾದಕರಾಗಿ ವಿಜೃಂಭಿಸಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ಅವರಿಗೂ ನಮ್ಮ ಯಕ್ಷಗಾನ ಕಲಾರಂಗದ ಮುರಳೀಧರ ಕಡೆಕಾರರು ಶಾಲ್ ಹಾಕಬೇಕು ಅಂತ ಕೇಳ್ಕೊಳ್ತೇನೆ. ನಿಷೇಧಾಕ್ಷರ ಅನೇಕ ಅವಧಾನ ರಸಿಕರಿಗೆ ಗೊತ್ತೇ ಇರುವಂಥದ್ದು. ನಾನು ಸಮಯಾಭಾವದಿಂದಲೇ ಪರಿಚಯ ಮಾಡಲಿಲ್ಲ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಪ್ರತಿಯೊಂದು ಅಕ್ಷರಕ್ಕೂ ತಡೆಯನ್ನು ಒಡ್ಡುವಂಥದ್ದು. ಇದು ನಮ್ಮ ಸರ್ಕಾರಿ ಕಚೇರಿಯ ರೆಡ್ ಟೇಪಿಸಮ್ನ ಹೋಲುವಂಥದ್ದು. ಹೇಗೆ ಆರಂಭ ಮಾಡಿದ್ರು ಆ ಸರ್ಟಿಫಿಕೇಟ್ ತಂದಿಲ್ಲ, ಈ ಡಾಕ್ಯುಮೆಂಟ್ ತಂದಿಲ್ಲ, ಈ ಅಫಿಡವಿಟ್ ತಂದಿಲ್ಲ, ಮತ್ತೊಂದು ತಂದಿಲ್ಲ, ಇಲ್ಲ 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 ಅಂತ ಹೇಳ್ತಕ್ಕಂಥ ಜಪ ಮಾಡುವಂಥದ್ದು. ಅದರ ಮಧ್ಯದಲ್ಲಿಯೂ ಪ್ರಜಾಹಿತವಾದ ಯೋಜನೆ ಸಾಗುವುದು ಎಷ್ಟು ಸತ್ಯವೋ ರಸವತ್ತಾದ ಪದ್ಯವು ನಿಷೇಧಾಕ್ಷರೆಯಲ್ಲಿ ಹುಟ್ಟುವುದು ಅಷ್ಟೇ ಸತ್ಯ. ಈಗ ಕಣ್ಣನವರು ವಸ್ತುವನ್ನು ಕೊಡಬೇಕಾಗಿ ಪ್ರಾರ್ಥನೆ. ಎಲ್ರಿಗೂ ನಮಸ್ಕಾರ. ನನ್ನ ಮೊಟ್ಟ ಮೊದಲ ನಿಷೇಧ ಆಡಿಯನ್ಸ್ಗೆ ಮೊಬೈಲನ್ನು ಯಾರನ್ನು ಬಳಸಬಾರ್ದು ಅನ್ನುವಂತಹ ಒಂದು ಪ್ರಾರ್ಥನೆಯೊಂದಿಗೆ. ಇದುವರೆಗೆ ಅವಧಾನಗಳಿಗೆ ನಿಷೇಧ ಮಾಡ್ತಾ ಇದ್ದವರಿದ್ದರು, ಸಹೃದಯರಿಗೆ ನಿಷೇಧ ಮಾಡಿದ್ದು ಇದೇ ಮೊದಲು. ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಸೈಲೆಂಟ್ ಮೋಡ್ಗೆ ಹಾಕಿ ಎರಡರಲ್ಲಿ ಒಂದು ಏನಾದ್ರು ಮಾಡಬೇಕು. ಗಣೇಶರಿಗೆ ಒಂದು ವಿಷಯವನ್ನು ಕೊಡಬೇಕು ಮತ್ತು ಒಂದು ವೃತ್ತವನ್ನು ಕೊಡಬೇಕು. ಏನು ವಿಷಯ ಕೊಡಲಿ ಅನ್ನೋದ್ರ ಬಗ್ಗೆ ಏನನ್ನೋ ಯೋಚನೆ ಮಾಡಿದೆ. ಯಾವ ವಿಷಯ ಯೋಚನೆ ಮಾಡಿದ್ರೂ ಇದು ಬೇಡ ಅಂತ ನಾನೇ ನಿಷೇಧ ಹಾಕ್ಕೊಳ್ತಾ ಬಂದೆ. ಆಮೇಲೆ ಲೇಟೆಸ್ಟ್ ಇವತ್ತಿನ ನ್ಯೂಸು ಅದನ್ನು ಇಟ್ಟುಕೊಂಡು ಕೊಡಬೇಕು ಅಂತಂದ್ಬಿಟ್ಟು ಬೆಂಗಳೂರಿನಲ್ಲಿ ಆಮ್ ಪಾರ್ಟಿ ರೋಡ್ ಶೋ ಮಾಡಿದ್ದರ ಬಗ್ಗೆ ಕಾಶಿಪುರೇಶನಿಗೆ ನಮೋ. ಆಹಾ, ಕಾಶಿಪುರೇಶನಿಗೆ ನಮೋ. ಛಂದಸ್ಸು ಯಾವುದು? ಶಾಲಿನಿ ವೃತ್ತ. ಆಹಾ, ಅನುಷ್ಠುಪ್ ತುಂಬ ಚಿಕ್ಕದಾಗ್ಬಿಡುತ್ತೆ. ಶಾರ್ದೂಲ ವಿಕ್ರೀಡಿತ ಸ್ರಗ್ಧರ ಕೊಟ್ಟರೆ ತುಂಬ ಹೆಚ್ಚು ಸಮಯ ತಗೊಂಡ್ಬಿಡುತ್ತೆ. ಶಾಲಿನಿ ಸಾಕು. ಆಯಿತು, ಮೊದಲು ಯಾವ ಅಕ್ಷರ ಬೇಡ? ಹಾಂ, ಮೊದಲು ಕಾಶಿ ಅನ್ನೋದೇ ಶಾಲಿನಿ ವೃತ್ತಕ್ಕೆ ಹಾಗೆ ಆರಂಭ ಮಾಡ್ಬೋದು. 2 ಗುರು ಬೇಕು ಅದಕ್ಕೆ. ಮೊದಲು ಕಕಾರಕ್ಕೆ ನಿಷೇಧ. ಶತಾವಧಾನಗಳೇ. ಆಹಾ, ನಮ್ಮ ಸೋಮಶೇಖರ್ ಶರ್ಮಾ ಈಗಾಗಲೇ ಆರಂಭ ಮಾಡಿಕೊಂಡ್ರು. ಕಾಶಿ ಅಂದರೆ ಅವ್ರ ಮನಸ್ಸು ಕೆರಳು ಬಿಡುತ್ತಲ್ವಾ? ನನಗೆ ನನ್ನ ಮನಸ್ಸು ಮುಂಚೆನೇ ಕೆರಳಿತ್ತು. 1000 ಅವಧಾನ ಮಾಡಿದ್ದ ನಿಮಗೆ ಅಪ್ರಸ್ತುತ ಪ್ರಸಂಗದ ಪರವಾಗೂ ಒಂದು ಬಿರುದು ಕೊಡಬೇಕು ಅನ್ನೋದು ನನ್ನ ಆಶಯ. 1000ದ ಸರದಾರ್ಜಿ. ಆಯಿತು, 1000ದ ಸರ್ದಾರ್ಜಿ ಆಗೋದು ಬಹಳ ಸಂತೋಷ.
ರಣಜಿತ್ ಸಿಂಗ್ ಕೊಹಿನೂರ್ ವಜ್ರವನ್ನು ಇಟ್ಟುಕೊಂಡವನು, ಬ್ರಿಟಿಷರಿಗೆ ಸಿಂಹಸ್ವಪ್ನವಾದವನು ಸರ್ದಾರ್ಜಿ. ಅದೇ ರೀತಿಯಲ್ಲಿ ಒಬ್ಬರೇ ಭಿಕ್ಷುಕರಿಲ್ಲದೆ ಇರತಕ್ಕಂಥ ಒಂದು ಸಮಾಜ ಸರ್ದಾರ್ಜಿ ಸಮಾಜ. ಸನಾತನ ಧರ್ಮವನ್ನು ಕಾಪಾಡಬೇಕು ಅಂತ ಖಾಲ್ಸಾ ಅನ್ನುವ ಪದ್ಧತಿಯನ್ನು ಮಾಡಿ ಸನಾತನ ಧರ್ಮಕ್ಕೆ ಕ್ಷಾತ್ರವನ್ನು ತಂದುಕೊಟ್ಟದ್ದು ಸರ್ದಾರ್ಜಿಗಳು. ಗುರು ಗೋವಿಂದ ಸಿಂಗರು ಎಂಥ ದೊಡ್ಡ ಕೆಲಸ ಮಾಡಿದ್ರು. ತೇಗ್ ಬಹಾದೂರ್ ತಾನೇ ಬಲಿದಾನ ಮಾಡಿದ್ರು. ಆನಂದ್ ಸಾಹಿಬ್ ಪುರದಿಂದ ನಡ್ಕೊಂಡು ಬಂದು ಔರಂಗಜೇಬನ ಆಸ್ಥಾನದಲ್ಲಿ ಬಲಿದಾನ ಮಾಡಿದ್ರು. ಹಾಗೆ ಗುರು ಗೋವಿಂದ ಸಿಂಗರ ಮಕ್ಕಳಿಬ್ಬರನ್ನು ಸಜೀವವಾಗಿ ಗೋಡೆ ಕಟ್ಟದಾಗಲೂ ಕೂಡ ಅವರು ಮತಾಂತರ ಹೊಂದಲಿಲ್ಲ. ಅದು ಮಾತ್ರವಲ್ಲ, ಚಿಕ್ಕವನು ಅಣ್ಣ ಇಬ್ಬರೂ ಒಟ್ಟಿಗೆ ಪಕ್ಕ ನಿಲ್ಲಿಸಿ ಗೋಡೆ ಕಟ್ಟುವಾಗ ದೆಹಲಿಯಲ್ಲಿ ಅಣ್ಣ ಕಣ್ಣೀರಿಟ್ಟ. ಯಾಕಣ್ಣ ಭಯವಾಗ್ತಿದ್ಯಾ ಅಂದರೆ, ಇಲ್ಲಪ್ಪ ನನಗಿಂತ ಮೊದಲು ನೀನು ಬಲಿದಾನ ಆಗ್ತಿದ್ದೀಯಾ, ನಾನು ನಿನ್ನ ಬಲಿದಾನ ನೋಡುವ ದುಸ್ಥಿತಿ ಬಂತು ಅಂತ ಕಣ್ಣೀರಿಡ್ತಾ ಇದ್ದೀನಿ ತಂದದ್ದು. ಈ ಎಲ್ಲ ಸರ್ದಾರ್ಜಿಗಳ ಜೊತೆಗೆ ಸೇರಿಕೊಂಡ್ರೆ ಬಹಳ ಸಂತೋಷ. ಆದರೆ ಈ ಹೊತ್ತು ಪೀಠದಲ್ಲಿರುವ ಸರ್ದಾರ್ಜಿ ಮಾತ್ರ ಬೇಡ. ಮೋಹನ ಅನ್ನೋದಕ್ಕೆ ಮಂಕು ಅಂತ ಕೂಡ ಅರ್ಥ ಇದೆ, ಅದು ಬೇಡ. ಸರ್ದಾರ್ಜಿಗಳಿಗೆ ನಮೋ ನಮಃ. ಹಾಂ, ಈಗ ಕಕಾರ ನಿಷೇಧವನ್ನು ಮಾಡಿದ್ದಾರೆ. ಸಂಸ್ಕೃತವೇ ಕನ್ನಡವೇ? ಸಂಸ್ಕೃತದಲ್ಲೇ ಮಾಡಿ. ಹಾಂ ಆಯಿತು. ಭಾ ಭಾ ಅಂತಂದರೆ ಏನೋ ಭಾರತಕ್ಕೆ ಸಂಬಂಧಪಟ್ಟಂಥದ್ದು ಏನೋ ಒಂದು ಮಾಡಕ್ಕೆ ಹೊರಡಬೇಕು. ರೇಫಕ್ಕೆ ನಿಷೇಧ. ಅವಧಾನಿಗಳೇ, ಅಲ್ಲ ನಮೋಗೆ ಬಾ ಅಂತಿದ್ದೀರಲ್ಲ, ನೀವು ಸೆಕ್ಯುಲರ್ ಅಲ್ವಲ್ಲ ಈಗ? ಹಾಗಾದ್ರೆ ಇಲ್ಲ, ನಾನು ಮಹಾಪ್ರಾಣ ಹೇಳಿದ್ದು. ನಾನು ಮಹಾಪ್ರಾಣಿ, ನೀವು ಅಲ್ಪ ಪ್ರಾಣಿ ಆಗಿಬಿಟ್ಟಿದ್ದೀರಾ. ಭಾ ಅಂದಿದ್ದು. ಎಲ್ಲ ಮಹಾಪ್ರಾಣದಲ್ಲಿ ಭಾ ಅಂತಿದ್ದೀರಲ್ಲ, ಅವ್ರನ್ನ ಮಹಾಪ್ರಾಣದಲ್ಲಿ ಬಾ ಅಂತಿದ್ದೀರಲ್ಲ. ನೋಡಿ, ನಾನು ನಮೋ ನಮೋ ಅಂತ ಕರೀತಾ ಇದ್ದೀನಿ ಅಷ್ಟೇ ಹೊರತುನುವೆ ನಾನು ಅವ್ರನ್ನ ದೂರ ಮಾಡ್ತಾ ಇಲ್ಲ. ಕರೆದಿದ್ದಕ್ಕೆ ಸಂತೋಷ ಪಡಬೇಕು ನೀವು. ಭಾ ಪೂ ಭಾ ಪೂ ಇಲ್ಲೇ ತಂದ್ಬಿಟ್ರು. ನಾನು ಪೂ ಅಂದರೆ ಪುರ ಅಂತ. ಪುರಂ. ನಗರ. ಭಾ ಅಂದರೆ ಬೆಳಕು. ಕಾಶಿ ಅನ್ನೋದು ಕಾಶ್ ಧಾತುವಿನಿಂದ ಬೆಳಕು ಅಂತ ಬಂದಿದ್ದು. ಕಾಶೀತಿ ಕಾಶತೆ ಕಾಶಿ ಅಂತ ಕಾಶಿ ಪಂಚಕದಲ್ಲಿ ಹೇಳ್ತಾರೆ. ಕಾಶತೆ ಕಾಶಿ, ಬೆಳಕಿನ ಊರು. ಹಾಗಾಗಿ ಭಾಪೂ. ಗಣೇಶರೇ, ತಾವು ಮಹಾಪ್ರಾಣಿಗಳು ಅಂತ ಹೇಳಿದ್ರಿ. ನಮ್ಮದು ಪ್ರಾಣ ಇರುವಾಗಲೇ ನಮಗೂ ಶ್ರಾದ್ದ ಮಾಡ್ತೇವೆ ಅಂತ ಹೇಳ್ತಾ ಇದ್ದೀರಿ. ಹಾಗಾದ್ರಿಂದ ನಮಗೆ ಪ್ರಾಣ ಇರುವಾಗಲೇ ಶ್ರಾದ್ದ ಆಗಬೇಕಾದ್ರೆ ಯಾವ ಮನೇಲಿ ಮಾಡ್ಬೇಕು ಹೇಳಿ? ನಾವು ಸ್ವಾಮಿಗಳಾಗಬೇಕು. ಮಠ ಯಾವುದು ಕಾಲಿಲ್ಲ ಉಡುಪಿಯಲ್ಲಿ. ನೀವು ಒಂದು ಮಠಕ್ಕೆ ಕಟ್ಟಿ ಕೂಡುವಂಥ ಘಟ ಅಲ್ಲ. ಹಾಗಾಗಿ ಮೂರು ಲೋಕ ಸಂಚಾರ ಮಾಡ್ತಾ ಇರ್ಬೋದು. ಅದಕ್ಕೆ ಯಾವ ಮನೇಲಿ ಶ್ರಾದ್ದ ಮಾಡ್ಬೇಕು ಹೇಳಿ ಸಂಖ್ಯಾಬಂಧದಲ್ಲಿ? ಒಂದನೇ ಸಾಲಿನ ಎರಡನೇ ಮನೆ. ಹಾಂ, ಮೊದಲನೇ ಸಾಲಿನ ಎರಡನೇ ಮನೆ ಅಂತಂದರೆ 14ರ ಮಗ್ಗಿ ಹೇಳಿಕೊಂಡು 3 ಬಾರಿ 14 3 ಎಷ್ಟು? 28. ಅದನ್ನು ಬರ್ಕೊಳ್ಳಿ. ಈಗ ಭಾಪೂಹ್ ಅಂತಾಗಿದೆ. ಸರಿ, ಬೆಳಗುವ ಪುರಿ ಅಂತ ಅರ್ಥ ಆಯಿತು. ಭಾಪೂ ಅನ್ನೋದಕ್ಕೆ ಅಲ್ಲಿರೋ ದೇವ ಅನ್ನೋದ್ರ ಬಗ್ಗೆ ತಾನೇ ಕಾಶಿ ಪುರೇಶ ಅಂತ ಹೇಳಬೇಕಾದ್ರೆ ಅದರಿಂದ ದಕಾರಕ್ಕೆ ನಿಷೇಧ. ಕಾ ಕಾ ಘಾ ಕಾ ಕಾಗೆಯ ಕಾ. ಅವಧಾನಿಗಳೇ, ಸಬರಮತಿ ಆಶ್ರಮದ ಬಗ್ಗೆ ಮಾತಾಡ್ತಿದ್ದೀರಾ. ಬಾಪು ಕಾ ಆಶ್ರಮ್ ಅಂತ ಅಲ್ವಾ? ನೀವು ಅಲ್ಪ ಪ್ರಾಣಿ ಆದರೆ ಗಾಂಧಿವಾದಿ ಆಗ್ಬಿಡ್ತೀರಾ. ಸರಿ, ಭಾಪೂ ಕಾ ಆದಮೇಲೆ ಈಗಲೂ ಕಾಶಿ ತರೋದಕ್ಕೆ ಸ್ಕೋಪ್ ಇದೆ ಅಲ್ಲಿ. ಶಾಲಿನಿ ವೃತ್ತದಲ್ಲಿ ಮೊದಲು 4 ಗುರುಗಳೇ ಆದ್ದರಿಂದ ಮತ್ತೆ ಶಕಾರಕ್ಕೆ ನಿಷೇಧ. ಅನಂತಂ ಅನಂತಂ ನಾಕೆ ತಾವತ್ತು 0. ಭಾಪೂಹ್ ಕಾಂತಂ. ಕಾಂತಂ. ಅವಧಾನಿಗಳೇ, ಶಕಾರಕ್ಕೆ ನಿಷೇಧ ಮಾಡಿದ್ರೆ ಮೃಚ್ಛಕತೆ ಕತೆ ಏನಾಗುತ್ತೆ ಅಂತ? ಏನಿಲ್ಲ, ಮೃಚ್ಛಕಟಿಕ ವ್ಯಥೆ ಮಾಡೋಕ್ಕಾಗಲ್ಲ. ಆಗ್ಬಿಡುತ್ತೆ. ಶಕಾರ ಮೃಚ್ಛಕಟಿಕದ ಅದ್ಭುತವಾದ ಖಲ, ದುಷ್ಟ ನಾಯಕ. ಅವನನ್ನು ನಾವು ಮರ್ತು ಬಿಡೋದಾಗುತ್ತೆ. ಆದರೆ ನೀವಿರೋವಾಗ ಯಾವ ಶಕಾರ ಯಾಕೆ ಬೇಕು ಹೇಳಿ? ನಿಮ್ಮ ಹೆಸರಿನಲ್ಲಿಯೇ ಸೋಮಶೇಖರ ಅಂತ ಇದೆ. ಸೋಮಶೇಖರ. ಖರ ಅಂದರೆ ಕತ್ತೆ ಅಂತ ನನಗೆ ಗೊತ್ತಿಲ್ಲಪ್ಪ. ನಾನೇನೋ ನಾನು ತಾಳಬದ್ಧವಾಗಿ ಹಾಡೋಣ ಅಂತ. ಈಗ ಚಂದ್ರಶೇಖರ ಚಂದ್ರಶೇಖರ ಹೇಳ್ತಾರೆ, ಆ ಥರ ನಾನು ಅಂದುಕೊಂಡೆ. ನಿಷೇಧ ಮಾಡುವಾಗ ಸಾಮಾನ್ಯವಾಗಿ ಮುಂದೆ ಅವ್ರು ಏನು
ಪ್ರಯೋಗ ಮಾಡಬಹುದು ಅನ್ನೋದನ್ನು ಊಹೆ ಮಾಡಿ ಅದನ್ನು ನಿಷೇಧ ಮಾಡೋದಾಗುತ್ತೆ. ಆದರೆ ಗಣೇಶರ ಚಮತ್ಕಾರ ಏನು ಅಂತ ಹೇಳಿದ್ರೆ, ನಾವು ಯಾವುದೋ ಅಕ್ಷರವನ್ನು ನಿಷೇಧ ಮಾಡಿರ್ತೀವಿ, ಇನ್ಯಾವುದನ್ನೋ ಅವ್ರು ಹಾಕ್ಬೋದು ಅಂತ ಅಂದ್ಕೊಂಡಿರ್ತೀವಿ. ಎಷ್ಟೋ ಸಲ ಅಲ್ಲಿ ಸಂಯುಕ್ತ ಅಕ್ಷರ, ನಾವು ಏನೋ ಕಾ ಅಂತ ಹೇಳಿರ್ತಾರೆ, ಸರಿ ಅದಕ್ಕೆ ಇನ್ನೇನೋ ನಿಷೇಧ ಮಾಡಿದರೆ ಋತ್ಸ್ನ್ಯ ಅಂತಂದ್ಬಿಟ್ಟು ಒಟ್ಟಿಗೆನೆ ರೇಫ ತಕಾರ ಸಕಾರ ನಕಾರ ಯಕಾರ 5 ವ್ಯಂಜನೆಗಳು ಮುಂದಕ್ಕೆ ಫಾಲೋಡ್ ಬೈ ಅಕಾರ, ಇಷ್ಟನ್ನು ಒಟ್ಟಿಗೆ ಅಲ್ಲಿ ಹಾಕ್ತಾರೆ ಅವ್ರು ಹೆಂಗೆ ಅವ್ರಿಗೆ ಅದು ಸ್ಫುರಿಸುತ್ತೆ ಅನ್ನೋದು ಮಾತ್ರ ಬಹಳ ಅತ್ಯದ್ಭುತ. ಯಾಕೆಂದರೆ ಅದು ಮೊದಲೇ ಪೂರ್ವಯೋಜಿತವಾಗಿರೋದಿಲ್ಲ. ಪ್ರಶ್ನೆ ಕೇಳಿದ ಮೇಲೆ ಅವರಿಗೆ ಆ ಕ್ಷಣದಲ್ಲಿ ಸ್ಫುರಿಸಿ ಒಂದು ವಿಷಯ ಈಗಲೇ ಹೇಳಬೇಕು. ಏನಂತ ಹೇಳಿದರೆ, ಎಲ್ಲ ಅವಧಾನಗಳಲ್ಲೂ ಮೊದಲನೇ ನಿಷೇಧ ಇರೋದು ಮ್ಯಾಚ್ ಫಿಕ್ಸಿಂಗ್. ಇಲ್ಲಿ ಯಾವ ಮ್ಯಾಚ್ ಫಿಕ್ಸಿಂಗ್ ಇರೋದಿಲ್ಲ ಇಲ್ಲಿ. ಆದರೆ ಈ ಕ್ಷಣದಲ್ಲಿ ನಮಗೆ ಪ್ರಶ್ನೆ ಸ್ಫುರಿಸಿ ನಾವು ಕೇಳುವಂಥದ್ದು, ಅಲ್ಲಿ ನಮಗೆ ಹೊಳೆಯುವಂಥ ನಿಷೇಧವನ್ನು ನಾವು ಹೇಳುವಂಥದ್ದು, ಅದನ್ನು ಅವರು ಪೂರ್ಣ ಮಾಡ್ತಾರೆ. ಭಾಪೂ ಕಾಂತಂ ಅಂತ ಆಯ್ತು. ಇವಾಗ ಒಂದು ಪದ ಮುಗಿದ ಮೇಲೆ ಅವರು ಯಾವ ಅಕ್ಷರದಲ್ಲಿ ಶುರು ಮಾಡ್ತಾರೆ ಅನ್ನೋದನ್ನು ತುಂಬ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಅದು ಒಂದು ಅಕ್ಷರ ಶುರುವಾದ ಮೇಲೆ ಪದ ಮುಗಿದಿಲ್ಲದೆ ಇರುವಾಗ ನಾವು ನಿರೀಕ್ಷೆಗಳು ಕೆಲವೊಂದು ಮಾಡ್ಬೋದು. ಮತ್ತೆ ದಕಾರಕ್ಕೆ ನಿಷೇಧ. ದ ಭಾಪು ಕಾಂತಂ ದೇ ಮುಂದೆ ವೇ ಆದಮೇಲೆ ಒಂದು ಲಘು ಬರಬೇಕು. ಏನೋ ವೇದ ವೇದ್ಯ ಅಂತೆಲ್ಲ ಭಗವಂತನೆಲ್ಲ ಹೊಗಳೋದೆಲ್ಲ ಉಂಟಿಲ್ಲ, ಅದು ಮತ್ತೆ ದಕಾರಕ್ಕೆ ನಿಷೇಧ. ಶ ದೇಶ ಭಾಪು ಕಾಂತಂ ದೇಶ. ಸಂಸ್ಕೃತದಲ್ಲಿ ವೇಷ ವೇಷ ತಾಲವ್ಯ ಮೂರ್ಧನ್ಯ ಎರಡೂ ಪದಗಳು ಉಂಟು, ಎರಡಕ್ಕೂ ಒಂದೇ ಅರ್ಥವೂ ಉಂಟು. ಗಣೇಶರೇ, ನಿನ್ನೆ ನೀವು ಒಂದು ಕಡೆಯಲ್ಲಿ ನಮ್ಮ ಪೇಜಾವರ ಮಠದ ಹಿಂಬದಿಯಲ್ಲಿ ಪ್ರಹ್ಲಾದ ಗುರುಕುಲದ ಬಳಿಯಲ್ಲಿ ಮಾತಾಡ್ತಾ ಹೇಳಿದ್ರಿ, ವಿಪ್ರಲಬ್ಧ ಡಿಸಪಾಯಿಂಟೆಡ್ ನಾಯಕಿ ಅಂತ. ಇವತ್ತಿನ ಪೇಪರ್ನಲ್ಲಿ ನೋಡಿದೆ, ಒಬ್ಬಳು ಬ್ರಾಹ್ಮಣ ಕನ್ಯೆ ವಿವಾಹದ ದಿನ ತನ್ನ ಪ್ರೇಮಿಯೊಟ್ಟಿಗೆ ಓಡಿ ಹೋದ್ಲು ಅಂತ. ಅವಳು ವಿಪ್ರಲಬ್ಧ ಡಿಸಪಾಯಿಂಟೆಡ್ ನಾಯಕಿಯ? ಇಲ್ಲ, ಅವಳು ಅಪಾಯಿಂಟೆಡ್ ನಾಯಕಿ. ಅವಳೇನು ಕಳ್ಕೊಳ್ಳಿಲ್ವಲ್ಲ. ಭಾಪು ಕಾಂತಂ ವೇಷ ದೇಶ. ಮತ್ತೆ ವಕಾರಕ್ಕೆ ನಿಷೇಧ. ದೇಶ ಅಲ್ಲ, ದೇಶ. ಮೊದಲನೇ ತಾಲವ್ಯ. ದೇಶವಲ್ಲ, ದೇಶ. ದೇಶ. ಹಾಂ ಹಾಂ, ದೇಶ. ದೇಶಕಾಲ ಒಟ್ಟಿಗೆ ಬರ್ಬೋದು. ಕಕಾರಕ್ಕೆ ನಿಷೇಧ. ದೇಶದಿ. ದೇಶದಿ ಕನ್ನಡದ ಥರ ಇದೆ. ಏನು ದಿ ಬಂದಮೇಲೆ ಇಲ್ಲಿ ಏನೋ ದೀಕ್ಷೆ ತರ್ತಾರೆ ಅಂತ ಕಾಣುತ್ತೆ. ತಿರ್ಗ ಮತ್ತೆ ಕಕಾರಕ್ಕೆ ನಿಷೇಧ. ಪಂ. ನಾನು ದೀಪನೇ ಹೇಳಬೇಕು ಅಂತಿದ್ದೆ. ಭಾಪು ಕಾಂತಂ ದೇಶ ದೀಪಂ. ನಾನು ಏನೋ ದೇಶದ ಬಗ್ಗೆ ದೀಕ್ಷೆಯನ್ನು ಹೊಂದಿರುವಂಥವ್ರು ಅನ್ನೋದ್ರ ಬಗ್ಗೆ ಏನೋ ಹೇಳಕ್ ಹೊರಟಿದ್ದಾರೆ ಅಂತ ಹೇಳ್ಬಿಟ್ಟು. ದೀಪ ಇಲ್ಲದೆ ಇದ್ದಾಗ ದೀಕ್ಷೆ. ಯಾವ ದೀಕ್ಷೆ ಅಂತ ಜಯರಾಮಾಚಾರ್ಯ ಕೇಳಬೇಡಿ. ಹಾಂ, ಇನ್ನು 3 ಅಕ್ಷರ ಬರಬೇಕಿನ್ನ. ಏನು ಅವ್ರನ್ನ ಹೊಗಳಬೇಕಾದ್ರೆ ಏನೋ ವರೇಣ್ಯಂ ಅಂತ ಏನೋ ಹೇಳಬೇಕು ಸುಮಾರು. ವ ನಿಷೇಧ. ನ. ಮತ್ತೆ ಕಕಾರಕ್ಕೆ ನಿಷೇಧ. ಅವಧಾನಿಗಳೇ, ಮೋ. ಅವಧಾನಿಗಳೇ, ಅವರು ನಮೋ ಕೇಳಿದ್ದು, ನೀವು ಕಮೋ ಅಂತ ಇದ್ದೀರಾ. ಕಮೋಡ್ ಎಲ್ಲಿಗೆ ಹೋಗ್ತಾ ಇದೆ ನಿಮ್ಮ ಪದ್ಯ ಅಂತ. ಏನು ಇವತ್ತು ಹೊಟ್ಟೆ ಸರಿಯಾಗಿಲ್ವಾ ನಿಮಗೆ? ಯಾಕೆಂದರೆ ಕೆಲವೊಮ್ಮೆ ಹೊಟ್ಟೆಯಲ್ಲಿ ಏನೋ ಚೇಷ್ಟಿ ಆದರೆ ಅಪ್ರಸ್ತುತ ಆಗಿಬಿಡುತ್ತೆ. ಭಾಪು ಕಾಂತಂ ದೇಶ ದೀಪಂ. ಏನೇನು ನಮೋ ಬಂದಮೇಲೆ ಸಂಸ್ಕೃತದಲ್ಲಿ ಮಾಡಬೇಕಾದ್ರೆ ಒಂದು ಪದ ಪೂರ್ತಿ ಆಗಬೇಕು ಅಂತಂದರೆ ಇನ್ನೇನು ನಮೋಭಿಹಿ ಅಂತ ಆ ಥರದ್ದು ಏನೋ ತರಬೇಕು. ಭಾ ನಿಷಿದ್ಧ. ನೋಡಿ, ಸಿಕ್ಕಾಕೊಂಡ್ರಿ. ಹಾಂ ಹಾಂ, ಸಿಕ್ಕಾಕೊಂಡ್ರಿ. ಸಿಕ್ಕಾಕೊಂಡಿದ್ದು ನಿಮಗೆ ಗೊತ್ತಾಯ್ತು? ಏನೋ ಅನ್ನಿಸ್ತಪ್ಪ. ಅನಿಸಿದ್ದೆಲ್ಲ ಸತ್ಯವಾಗಿಬಿಟ್ರೆ ಗತಿ ಏನೋ. ಸೋಮಶೇಖರ್ ಶರ್ಮಾ ಅವರು ತುಂಬ ಒಳ್ಳೆಯವರು ಅಂತ ನನಗನ್ನಿಸ್ತಿದೆ. ಬಹಳ ಸತ್ಯವಾದ ಮಾತು.
ಭಾಪು ಕಾಂತಂ ದೇಶದೀಪಂ ನಮೋ. ತೀರಾ ಸಿಕ್ಕಿ ಹಾಕೊಂಡಿದ್ರೆ ಹೇಳಿ ಸರ್, ಇವತ್ತು ನಮ್ಮದು ಉಚಿತ ಸೇವೆ ಉಂಟು, ಜ್ಯೋತಿಷದ ಮುಖಾಂತರ ಏನಾದ್ರು ಪರಿಹಾರ ಮಾಡುವ. ಅಲ್ಲ, ಒಂದು ಸಂಸ್ಕೃತ ಶ್ಲೋಕ ಇದೆ, ಆ ಪ್ರಕಾರವಾಗಿ ಸುಳ್ಳು ಎಲ್ಲಿ ಹೋಗಿ ವಿಶ್ರಾಂತಿಯನ್ನು ಪಡೆಯಿತು ಅಂದರೆ ಜ್ಯೋತಿಷ್ಕರ ಮನೆಯಲ್ಲಿ ಅಂತ. ಹಾಗಿದ್ದಾಗ ನಿಮ್ಮಿಂದ ಉಚಿತ ಸೇವೆ ತಗೊಂಡ್ರೆ ನನ್ನ ಔಚಿತ್ಯದ ಗತಿ ಏನಾಗಬೇಕು ಸರ್? ಅದು ನಟ, ವಟು, ಭಷಣ, ಬಿಷಕ್ ಇತ್ಯಾದಿ ಎಲ್ಲರ ಹತ್ರ ಉಂಟು ಅಂತ. ಗಣೇಶರು ಒಳ್ಳೆ ನಟರೂ ಹೌದು. ಹಾಗಾದ್ರಿಂದ ಅವ್ರೀಗ ಸುಳ್ಳು ಹೇಳಿದ ಆಯ್ತಾ? ಭಾಪು ಕಾಂತಂ ದೇಶದೀಪಂ ನಮೋ. ಒಳ್ಳೆ ಬ್ರೇಕ್ ಹಾಕಿದ್ದೀನಿ ಅಂತ ಗೊತ್ತಾಗದಲ್ವಾ? ತೊಂದರೆ ಇಲ್ಲ. ನಮೋ ಬಹಳ ಬೇಗ ರೆಕಗ್ನೈಸ್ ಮಾಡಿದ್ರು ಅವರು, ಯಾಕೆಂದ್ರೆ ಇದನ್ನ ದಾಟೋದು ಸ್ವಲ್ಪ ಕಷ್ಟ ಇದು. ಅವಧಾನಿಗಳೇ, ಜ್ಯೋತಿಷದ ಬಗ್ಗೆ ಮಾತಾಡಿದ್ರು. ಈಗ ಗ್ರಹಚಾರ ಸರಿ ಇಲ್ಲ ಅಂತಂದರೆ ಜಯರಾಮಾಚಾರ್ಯ ಹತ್ರ ಬರೋದು, ತಲೆ ಸರಿ ಇಲ್ಲ ಅಂದರೆ ಡಾಕ್ಟರ್ ಶಂಕರ್ ಹತ್ರ ಬರೋದು, ಎರಡೂ ಸರಿ ಇಲ್ಲ ಅಂದರೆ ಯಾರ ಹತ್ರ ಹೋಗಬೇಕು? ನನ್ನ ಹತ್ರಕ್ಕೆ ಅನ್ಕೊಂಡೆ. ಇಲ್ಲೇ ಇಷ್ಟು ಜನ ಬರ್ತಾ ಇದ್ರ ಅವಧಾನಕ್ಕೆ. ಭಾಪು ಕಾಂತಂ ದೇಶದೀಪಂ ನಮೋ. ಖ್ಯಾ ನಮೋ ಖ್ಯಾ ನಮೋ ಖ್ಯಾ ಖ್ಯಾ ಖ್ಯಾ. ಖಾಗೆ ಯಾವತ್ತು ಹಿಂದಿನ ನಮೋ ಖ್ಯಾ. ಅಲ್ಲಿ ಕಾಫಿ ಕುಡಿದು ಬಂದದ್ದ ನೀವು? ಅದು ವಿಸರ್ಗ ಅಲ್ಲ, ನಮಃ ಅಲ್ಲ, ನಮೋನೆ. ನಮೋ ಖ್ಯಾ. ಅಖ್ಯಾನೂ ಅಲ್ಲ, ಖ್ಯಾ. ನಮೋ ಖ್ಯಾ ಇಲ್ಲ, ಬರೋಲ್ಲ. ಅಲ್ಲಿ ನೋಡಿ ಸಂಸ್ಕೃತ ವಿದ್ವಾಂಸರು ತಲೆ ಆಡಿಸ್ತಾ ಇದ್ದಾರೆ. ಸರಿ ಮಾಡ್ತೀನಿ, ತಪ್ಪಿದ್ರೆ ಸರಿ ಮಾಡ್ತೀನಿ, ತಪ್ಪಾಗಿಲ್ಲ, ಸಾಲು ಮುಗಿದಿದೆ. ಬಾಪು ಭಾಪು ಕಾಂತಂ ದೇಶದೀಪಂ ನಮೋ ಖ್ಯಾ. ಒಂದು ಪಾದ ಮುಗಿತಲ್ಲಿಗೆ. ಇದು ಮುಂದಿನ ಸುತ್ತು ಬಂದಾಗ ಮುಂದಿನ ಪಾದ. ಇನ್ನು ಸಮಸ್ಯಾಪೂರ್ಣ. ಸಮಸ್ಯಾಪೂರ್ಣದಲ್ಲಿ ಸೋಲಿಲ್ಲದ ಸರ್ದಾರರು 101ನೆಯ ಪೃಚ್ಛಕತ್ವದ ವೇದಿಯನ್ನು ಅಲಂಕರಿಸ್ತಾ ಇರ್ತಕ್ಕಂಥವರು ಶಂಕರನಾರಾಯಣ ಉಪಾಧ್ಯಾಯರು. ಅವರು ಸಮಸ್ಯೆಗೆ ಸೋಲಿಲ್ಲದ ಸರ್ದಾರರು. ಯಕ್ಷಗಾನ, ರಂಗಭೂಮಿ, ಕವಿತೆ, ಇದೀಗ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳವರ ನೇತೃತ್ವದ ರಾಮಕಥೆಯ ಅನೇಕ ರಂಗ ಸಂಬಂಧಿಯಾದಂಥ ಚಟುವಟಿಕೆಗಳಲ್ಲಿ ತೊಡಗುವಿಕೆ, ಈ ಥರದ ಹಲವಾರನ್ನು ಕೈಗೊಂಡಿರ್ತಕ್ಕಂಥವರು, ನನ್ನ ಅವಧಾನಕ್ಕೆ ನಿರಂತರವಾದ ಸಹಕಾರಿಗಳಾದವರು. ಸಮಸ್ಯಾಪೂರ್ಣದ ಸಮಸ್ಯೆಯನ್ನು ಕೊಡಬೇಕು ಅಂತ ಕೇಳ್ತೀನಿ. ಸಮಸ್ಯಾಪೂರ್ಣದ ಹಾಂ, ತೊಂದರೆ ಇಲ್ಲ, ನಿಮ್ಮ ಸಮಸ್ಯೆಯೇ ಪರಿಚಯ ಆಗುತ್ತೆ. ಶಿಷ್ಟಾಚಾರ ಉಲ್ಲಂಘನೆ ಬೇಡ ಅಂತೇಳಿ. ಹಾಂ ಹಾಂ. ನಮೋ ಗುರುಭ್ಯ. ವಿಶ್ವೇಶ್ವರ ತೀರ್ಥರು ಕಣ್ಣೆದುರು ಕೂತಿದ್ದಾರೆ ಅಂತ ಹೇಳಿದರೆ ಸಮಸ್ಯೆಯನ್ನು ಕೇಳಲಿಕ್ಕೆ ಖಂಡಿತ ನಾಲ್ಗೆ ಹೇಳೋದೇ ಇಲ್ಲ. ಅಂಥ ಸಮಸ್ಯೆ ತಂದು ಬಿಟ್ಟಿದ್ದೀರಾ? ಯಾಕಂದರೆ ನಾವು ಬೆಳೆದದ್ದು ಅವರ ಮಠದಲ್ಲೇ. ನಮಗೆ ಆಶ್ರಯವನ್ನು ಅನ್ನವನ್ನು ಕೊಟ್ಟವರು ಅವರು. ಹಾಗೆ ಅವರ ಎದುರೇ ಕೂತ್ಕೊಂಡಿದ್ದೇವೆ ಅಂತ ಹೇಳೋದು ಒಂದು ಹೆಮ್ಮೆ ಉಂಟು, ಧನ್ಯತೆ ಉಂಟು, ಕೃತಜ್ಞತೆ ಇದೆ. ಅದಕ್ಕಾಗಿ ಮುಂದೆ ಮಾಡುವ ಎಲ್ಲ ಅಪರಾಧವನ್ನು ಕ್ಷಮಿಸಬೇಕು ಅಂತಿಲ್ಲೇ ಕೇಳಿದ್ರು. ಅವರು ಸಹಜ ಸಹೃದಯರಾದವರು, ಪ್ರೇಮಲ ಕೋಮಲ ಪ್ರಕೃತಿಯವರು. ನಿಮ್ಮನ್ನು ಅವರು ಕ್ಷಮಿಸ್ತಾರೆ, ಚಿಂತೆ ಇಲ್ಲ. ಇಷ್ಟೆಲ್ಲ ನೀವು ಮೊದಲೇ ಇನ್ಶೂರೆನ್ಸ್ ಮಾಡ್ಕೊಂಡಿದ್ದೀರಲ್ಲ, ಏನೋ ಅಗದಿ ಭಯಂಕರ ಸಮಸ್ಯೆನೇ ಇರಬೇಕು. ಯಾವುದಕ್ಕೂ ಗುರಾಣಿ ಹಿಡ್ಕೊಂಡಿರೋದು ಒಳ್ಳೇದು. ಅಂದ್ರೆ ಯಾರು ಹೆಚ್ಚು ಬೈತಾರೆ ಅವ್ರು ಹೆಚ್ಚು ಪ್ರೀತಿ ಪಾತ್ರರು ಅವರಿಗೆ. ನೀವು ಹೊರಕೆ ಹಿಡ್ಕೊಂಡ್ಬಿಡಿ, ತುಂಬ ಒಳ್ಳೆಯದು.
ಸಹೃದಯರಿಗೆಲ್ಲ ಸಸ್ನೇಹ ವಂದನೆ. ಆಹ ಫಳಿರೆ ಶಹಭಾಸು. ಇಷ್ಟೆಲ್ಲ ಹೇಳೋದು ಯಾರಿಗೆ? ಗಣೇಶರಿಗೆ. ಯಾಕೆ? ಸಾಸಿರವಧಾನದು ಗಣೇಶ. ಆಹ ಫಳಿರೆ ಶಹಭಾಸ್, ಅಥವಾ ನಮಗೂ ಸಹ ಬಾಸ್. ಐ ಆಮ್ ನಾಟ್ ಎ ಬಿಗ್ ಬಾಸ್. ಅವಧಾನದಲ್ಲಿ ನನಗೆ ಅವಧಾನ ಮಾಡ್ಲಿಕ್ಕೆ ಬರುವುದಿಲ್ಲ, ಆದ್ರಿಂದ ಅವರೇ ಬಾಸು. ಅವಧಾನಿ ಪೃಚ್ಛಕರಿಗೆ ಬಾಸ್ ಅಲ್ಲ ಸ್ವಾಮಿ, ದಾಸು. ಆಹ ಫಳಿರೆ ಶಹಭಾಸು ಸಾಸಿರವಧಾನದೋ ಗಣೇಶ. ಆಹ ವ್ಯಾಸ. ಯಾವುದು ಬೇರೆ ಪದ ಸಿಗ್ಲಿಲ್ವಾ? ಹವ್ಯಾಸ. ಹವ್ಯಾಸ ಅವಧಾನ ಎಂಬೆದಿಟ. ಇವರಿಗೆ ಅವಧಾನ ಅನ್ನೋದು ಒಂದು ಹವ್ಯಾಸ ಅಂತೆ. ಆಗ ಅಭಿನಂದನೆಯಲ್ಲಿ ಜಯರಾಮಾಚಾರ್ಯರು ಅದನ್ನು ಉಲ್ಲೇಖಿಸಿದ್ದಾರೆ. ಯಾಕಂದ್ರೆ ಇವರು ಬಹಳಷ್ಟನ್ನು ಇಟ್ಕೊಂಡಿದ್ದಾರೆ, ಇದು ಒಂದನ್ನೇ ಅಲ್ಲ. ಸ್ವಾಮಿ ಮರ್ಯಾದೆಯಿಂದ ಮಾತಾಡಿ. ಕೆಲವೊಮ್ಮೆ ಕರ್ತೃಪದ ಇಲ್ಲದೆ ಅಪಾಯವಾಗ್ಬಿಡುತ್ತೆ. ಅವ್ರು ಕುಡಿತಾ ಇದ್ದಾರೆ ಅಂದ್ಬಿಟ್ರೆ, ಕ್ರಿಯಾಪದ ಇಲ್ಲದೆ ಇದ್ರೆ ಅಕರ್ಮಕವಾದ ಪದಪ್ರಯೋಗ ಮಾಡಿದ್ರೆ ಬಹಳ ಕಷ್ಟ. ಸಂಸ್ಕೃತದಲ್ಲಿ ಅಕರ್ಮಕ ಧಾತುಗಳು ಸಕರ್ಮಕ ಧಾತುಗಳು ಅಂತ ಇವೆ. ನೀವು ಸಕರ್ಮಕ ಧಾತುಗಳನ್ನೆಲ್ಲ ಅಕರ್ಮಕ ಮಾಡಿಬಿಟ್ರೆ ನಮ್ಮ ಗತಿ ಏನಾಗಬೇಕು? ನೀವು ಯಾಕೆ ಸುಮ್ಮನೆ ತಪ್ಪಾಗಿ ತಿಳ್ಕೊಳ್ತೀರಿ? ನೀವು ಬಹಳಷ್ಟು ಕ್ಷೇತ್ರಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಿ ಅನ್ನೋ ಗಂಭೀರವಾದ ಅರ್ಥವನ್ನು ಇವರು ಬಹಳಷ್ಟು ಇಟ್ಕೊಂಡಿದ್ದಾರೆ. ಆ ಕ್ಷೇತ್ರ ಅನ್ನೋದು ಅಪಾಯಕಾರಿಯಾಗುತ್ತದೆ. ಅಂತಹ ಹತ್ತಾರು ತೊಡಗಿಸಿಕೊಳ್ಳುವಿಕೆಯಲ್ಲಿ ಅವಧಾನ ಅನ್ನೋದು ಒಂದು ಹವ್ಯಾಸ ಅನ್ನೋದು ಗಣೇಶರದ್ದೇ ಒಂದು ಅಭಿಪ್ರಾಯ. ಹವ್ಯಾಸ ಅವಧಾನ ಎಂಬೆದಿಟ ನೀನು ಅಪರವ್ಯಾಸ. ಇದು ಇನ್ನೊಬ್ಬ ವ್ಯಾಸನೇ ಸಾಕ್ಷಾತ್. ಇಲ್ಲದೇ ಇದ್ರೆ ಇಂಥ ಅವಧಾನ ಮಾಡಲಿ ಸಾಧ್ಯವೇ ಇಲ್ಲ ಅನ್ನುವುದು ಈ ಸಭೆಯಲ್ಲಿ ನನ್ನ ಅಭಿನಂದನೆ, ನಮ್ಮ ಅಭಿನಂದನೆ. ಆದರೆ ಅದರ ಮುಂದೆ ಸ್ವಲ್ಪ ನನಗೆ ಪೊಗರುಂಟು. ನೀವು ವ್ಯಾಸ ಎಲ್ಲ ಸರಿ, ನಾವು ಯಾಕೊಂದು ಕೈ ನೋಡಬಾರ್ದು ಅಲ್ವಾ? ನಾವೊಂದು ಕೈ ನೋಡ್ಬೋದಿತ್ತು ಅಂತ. ಯಾವುದು ಇದ್ದಿದ್ರೆ ಆಹದನವು ಧಾರಣವು ಧೈರ್ಯ ಧಾರೆಗಳು ಇರಲು ನಾ. ಈ ಅವಧಾನಕ್ಕೆ ಬೇಕಾಗುವುದು 3 ಧತ್ರಯ ಅಂತ ಅವರ ಅವಧಾನ ಕಲೆ ಎನ್ನುವಂತಹ ಅವರ ಡಿಲೀಟ್ ಪುಸ್ತಕದಲ್ಲಿ ಅದನ್ನು ಗುರುತಿಸಿದ್ದಾರೆ. ಅವರು ಹೇಳ್ತಾರೆ, ಧಾರಣ, ಧೈರ್ಯ ಮತ್ತು ಧಾರ, ಈ 3 ಧಕಾರಗಳಿದ್ದು ಬಿಟ್ಟರೆ ಅವಧಾನ ಮಾಡಬಹುದು ಅಥವಾ ಮಾಡಲಿಕ್ಕೆ ಬೇಕಾಗುವಂತಹ ಶಕ್ತಿಗಳು ಅಂತ. ಇದು 3 ಇದ್ದಿದ್ರೆ ನಾನು ಮಾಡ್ತಿದ್ದೆ. ಇಲ್ಲ ಅಂತ ನಾನು ಬಾಯ್ಬಿಟ್ಟು ಹೇಳೋದು ಹೇಗೆ? ಆಹದನವು ಧಾರಣವು ಧೈರ್ಯ ಧಾರೆಗಳು ಇರಲು ನಾ ಸನ್ನಾಹಗೊಂಡು ಅವಧಾನ ಕಂಬಳದಿ ಪಡೆವೆ ಯಶ ಕೆಸರ ಯಶಸಂ. ನಾ ಸನ್ನಾಹಗೊಂಡು ಅವಧಾನ ಕಂಬಳದಿ. ಈ ಅವಧಾನ ಅನ್ನೋದು ಕಂಬಳ ಅಂತ ಹೇಳಿದ್ದು ಗಣೇಶರಯ್ಯ. ಒಂದು ದಿವಸ ದೂರವಾಣಿಯಲ್ಲಿ ಮಾತಾಡುವಾಗ ಅವಧಾನ ಕಂಬಳ ನಡಿಬೇಕಲ್ಲ ಸ್ವಾಮಿ ಅಂದ್ಬಿಟ್ರು. ನಮ್ಮೂರಿನ ಕಂಬಳ ನೀವು ಅವಧಾನಕ್ಕೆ ಹೋಲಿಸ್ತಾರಲ್ಲ ಅಂಥೇಳಿ ಹೇಳಿದಾಗ ಇಲ್ಲ ಗೊತ್ತು ನನಗೆ ಅದಕ್ಕೆ ಕೋಣ ನೋಡಿ. ಆಯಿತು, ನೀವು ಅವಧಾನ ಸ್ವಾಮಿ, ನಾನು ಹೇಳಿದ್ದೇನು, ಪದ್ಯ ಅನ್ನತಕ್ಕಂಥ ಬೇರೆ ಬೇರೆ ರೇಖಾಕೃತಿಗಳ ಜಾಮಿತಿಗಳ ದಿಕ್ಕೋಣಗಳನ್ನು ಬಲ್ಲೆ ನಾನು, ಸರಸ್ವತಿಯ ದೃಕ್ಕೋಣಗಳ ಕಟಾಕ್ಷವನ್ನು ಬಲ್ಲೆ ನಾನು ಅಂತ ಅಷ್ಟೇ. ಏನಾದ್ರೇನು ಆ ಕೋಣ ನಾವೇ ಆಗಬೇಕಲ್ಲ. ನೀವು ಎಂಥದ್ದೋ ಕೋಣಗಳನ್ನು ಇಟ್ಕೊಂಡ್ರೆ ನಾ ಏನು ಮಾಡಲಿ? ನಿಮಗೆ ಎಮ್ಮೆ ಮೇಲೆ ಪ್ರೀತಿ, ಎಮ್ಮ ಮೇಲೆ ಪ್ರೀತಿ ಇಲ್ಲ. ಆಗ ಗಣೇಶರು ಒಂದು ದರ್ಶನದ ಧ್ವನಿಯ ಒಂದು ಮಾತನ್ನು ಹೇಳಿದರು. ಅವಧಾನವನ್ನು ಕಂಬಳಕ್ಕೆ ಒಂದು ಅವಧಾನದಲ್ಲಿ ನಾನು ಹೋಲಿಸಿ ಒಂದು ಆಶುಕವಿತೆಯಲ್ಲಿ ರಚಿಸಿದ್ದೆ ಅಂತ. ಸ್ವಾರಸ್ಯ ಏನು ಅಂತ ಹೇಳಿದರೆ ಬಹುಶಃ ಅದು ಅವರಿಗೆ ಅಂಥವ್ರಿಗೆ ಮಾತ್ರ ಹೊಳೆಯುತ್ತೆ. ಕೆಸರು ಎರಚಿದರೆ ಕೀರ್ತಿ ಜಾಸ್ತಿ ಆಗೋದು ಕಂಬಳದಲ್ಲಿ ಮಾತ್ರ ಅಂತ ಹೇಳಿದರು ಅವರು. ನಿರುಪಮಾ ಅವರ ಮನೆಯಲ್ಲಿ ಅವರ ಒಂದು ಅಭಿನವ ಕಲಾ ವೇದಿಕೆಯಲ್ಲಿ ಅವಧಾನ ಮಾಡಿದಾಗ ನಿಮಗಿಷ್ಟವಾಗುವ ಒಂದು ಕ್ರೀಡೆಯ ಬಗ್ಗೆ ಹೇಳಿ ಅಂತಂದಾಗ ಎಲ್ಲ ಕಡೆ ಧವಳಕೀರ್ತಿ ಅಂತಾರೆ. ಆದರೆ ಈ ಬಿಳಿಯ ಆ ನಿಶಾನೆಯನ್ನು
ಕೆಸರಿಂದ ಕಪ್ಪು ಮಾಡಿದಾಗಲೇ ಕೀರ್ತಿ ಬರುವುದು ಕಂಬಳದಲ್ಲಿ, ಅದೊಂದು ವಿಲಕ್ಷಣವಾದ ಖ್ಯಾತಿ ಅಂತ ಆಗ ಹೇಳಿದ್ದೆ. ಉಳಿದ ಕಡೆಯಲ್ಲಿ ಕೆಸರು ಎರಚಿ ಬಿಟ್ಟರೆ ಮರ್ಯಾದೆ ಹೋಗುತ್ತೆ, ಕಂಬಳದಲ್ಲಿ ಮಾತ್ರ ಕೆಸರು ಎರಚಿದರೆ ನಮ್ದು ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಈ ಯಶಸ್ಸನ್ನು ಪಡಿತೇನೆ, ಧೈರ್ಯ ಧಾರಣೆ ಇದ್ದರೆ. ಅದೊಂದು ಸ್ವಲ್ಪ ಪೊಗರುಂಟು, ನೋಡು, ಒಂದಲ್ಲ ಒಂದಿನ ಆಗ್ಬೋದು. ತಕಳಪ ಗಣೇಶ. ಈಗ ನಾನು ಕೇಳುವ ಸಮಸ್ಯೆ ಯಾವುದು ಅಂತ ಈ ಪದ್ಯದ ಮೂಲಕ ಕೇಳ್ತಾ ಇದ್ದೇನೆ. ತಕಳಪ ತಕಳಪ್ಪ ತಕಳಪ, ಕಳ್ಳಪ್ಪ ಅಲ್ಲ, ತಕೊಳ್ಳಪ್ಪ ಅಂತ ಆಡು ಭಾಷೆಯಲ್ಲಿ. ತಕಳಪ ಗಣೇಶ ನಾಡಿನ ನಕಾಶೆಲಿ ವಧಾನ ಕೀರ್ತಿ ಪೆಚ್ಚಿತು ನಿನ್ನಿಂ. ನಾಡಿನ ನಕಾಶೆಲಿ ವಧಾನ ಕೀರ್ತಿ ಪೆರ್ಚಿತು 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 ನಿನ್ನಿಂ. ಬಂತು ಪ್ರಾಸ ನೋಡಿದ್ರೆ ಗೊತ್ತಾಗುತ್ತೆ ಹೇಗಿರ್ಬೋದು ಸಮಸ್ಯೆ ಅಂತ. ಪಾಪ ಅವ್ರ ಸಮಸ್ಯೆ ಬುಡಕ್ಕೆ ಹೋಗ್ಬಿಟ್ಟಿದ್ದಾರೆ, ನಾನೇನು ಮಾಡಲಿ. ನೀವು ಬುಡದಲ್ಲೇ ಸಮಸ್ಯೆ ಹೇಳೋದು. ವಿಕಟ ಸಮಸ್ಯೆಯ ಬಸಿರುಡೆ. ವಿಕಟ ಅನ್ನೋದು ಸಂಬೋಧನೆ ಅಲ್ಲ, ವಿಕಟ ಸಮಸ್ಯೆಯ. ಏನು ಮಾಡಿದ್ರು ನಚ್ಕೊಳ್ಬೇಕು. ಈಗ ಹೇ ವಿಕಟ ಸಮಸ್ಯೆಯ ಬಸಿರೊಡೆ ಅಂದ್ರೆ ತಪ್ಪಲ್ಲ. ಗಣಪತಿಗೆ ವಿಕಟ ಅನ್ನೋ ಹೆಸರಿದೆ, ಅದರಲ್ಲಿ ಗಣೇಶ ವಿಕಟ ಅನ್ನೋ. ವಿಕಟ ಸಮಸ್ಯೆಯ ಬಸಿರೊಡೆ ತಿಕ್ಕದಡಿ. ಈಗ ಸಮಸ್ಯೆಯ ಪಾಯಿಂಟ್ ಶುರುವಾಗ್ತಾ ಇದೆ. ಅಲ್ಲ, ಈ ಸಮಸ್ಯೆಯನ್ನು ಯಾವುದೋ ವೆಟರ್ನರಿ ಡಾಕ್ಟರ್ ಹತ್ರ ನೀವು ತೋರಿಸ್ಕೋಬೇಕಾದದ್ದು, ನನಗೆ ತೋರಿಸಿದ್ರೆ ಏನು ಮಾಡೋದು? ಏನೋ ಡಾಕ್ಟರ್ ಆರ್ ಗಣೇಶ ಅಂತ ನೋಡಿಕೊಂಡು ವೆಟರ್ನರಿ ಡಾಕ್ಟರ್. ನಿಮಗೆ ಇರಲಿ ಅಂತ ಆ ಕಡೆ ಕಣ್ಣನ್ನೊಬ್ಬರು ಡಾಕ್ಟ್ರು, ಆ ಕಡೆ ಶಂಕರ್ ಒಬ್ಬರು ಡಾಕ್ಟರ್ಗಳನ್ನು ಕೊಟ್ಟಿದ್ದೀವಿ. ಆದರೂ ಲೀಡಿಂಗ್ನಲ್ಲಿರೋದು ಗಣೇಶ ಅಲ್ವಾ? ತೀಕದಡಿ ಬಹಳ ಬಹಳ ಅಡಿ. ತೀಕದಡಿ ಮೂಸುತ್ತ. ತೀಕದಡಿ ಮೂಸುತ್ತ. ಅದು ಷಡ್ಜದಿಂದ ಮೇಲೆ ಷಡ್ಜಕ್ಕೆ ಹೋದಾಗಲೇ ಅದು ಗೊತ್ತಾಗೋದು. ತೀಕದಡಿ ಸುತ್ತ ಪರಿಮಳಕ್ಕೆ. ಅದು ಹುಡುಕುವ ಕಣ್ಣಿರ್ಬೇಕು ಅಂತ ಹೇಳಿದ ಹಾಗೆ ಅನುಭವಿಸೋ ಮೂಗಿರ್ಬೇಕು. ಪರಿಮಳಕ್ಕೆ ಹಾಯಂದನ್. ಮೂಸುತ್ತ ಪರಿಮಳಕ್ಕೆ ಹಾ ಹಾ ಅಲ್ಲ, ಹಿಂದ್ಗಡೆ ಒಂದು ಶಬ್ದ ಇದೆ, ತಿಕದಡಿ. ಅಡಿನೇ ಬಿಡ್ತಾ ಇದ್ದಾರೆ ಅವರು. ತಿಕದಡಿ ಮೂಸುತ್ತ ಪರಿಮಳಕ್ಕೆ ಹಾಯಂದನ್. ಇನ್ನೊಮ್ಮೆ ಮೂಸಬೇಕೋ ಸಾಕೋ? ಉಸಿರು ಕಟ್ಟಿದೆ. ಗಣೇಶರೇ, ಇದೇನು ಪರಿಮಳ ಶಬ್ದಕ್ಕೆ ಹೊಸ ವ್ಯುತ್ಪತ್ತಿ ಇದೆಯಾ? ಪರಿತೋ ಮಲ ಇದ್ರೆ ಅದು ಕಣ್ಣನ್ನವರು ಗುರುತಿಸಿದ್ರು, ಅದು ಅಲ್ಲಿ ಒಂದು ಮಲ ಇದೆ ಅಂತ. ಇಲ್ಲೇ ಇದ್ರೆ ಪಾಪ ಯಾಕೆ ಮೂಸಲಿಕ್ಕೆ ಹೋಗ್ತಾರೆ? ಪರಿಮಳಕ್ಕೆ. ಗಣೇಶರ 2ನೇ ಸಾಲಿನ 3ನೇ ಮನೆ. ಏನಪ್ಪ ಕೇಳಿ, ಅಪ್ರಸ್ತುತ ಪ್ರಸಂಗ ಸುಮ್ಮನೆ ಆಗ್ಬಿಟ್ರೆ ಹೇಗೆ? ಬಿಲ್ಲೆತ್ತಿ ಬಾಣವೆ ಬಿಡದೆ ಇದ್ರೆ ಅಲ್ಲ. 2ನೇ ಸಾಲಿನ 3ನೇ ಮನೆಯಲ್ಲಿ ಅದು ಏನು ವ್ಯವಸ್ಥೆ ಇದೆಯೋ ಗೊತ್ತಿಲ್ಲ. ಅವ್ರು ಹೇಳಿದ್ದೇನಾದ್ರು ವ್ಯವಸ್ಥೆ ತೊಂದರೆ ಇಲ್ಲ, ನಿಮಗೆ ಮುಗಿಸ್ಕೊಂಬಂದ್ಬಿಡಿ ಅಂತ ಅಷ್ಟೇ. ಅದು ಅವ್ರ ಶ್ರಾದ್ದ, ನಿಮಗಲ್ಲ. ನಿಮಗೆ ಗೋತ್ರ ಸೂತ್ರ ಎಲ್ಲ ಪ್ರತ್ಯೇಕ, ಹಾಗಾಗಿ ಏಕ ಮಾಡೋಕ್ಕಾಗಲ್ಲ, ಅನೇಕವಾಗಿ ಮಾಡಬೇಕು. ನನಗೆ ಇವರು ಉಪಾಧ್ಯಾಯರು ಪ್ರಶ್ನೆ ಕೇಳಿದಾಗ ಸಮಸ್ಯೆದು ನನಗೆ ಒಂದು ಗೋಚರ ಆಯಿತು.
ಅವಧಾನಿಗಳಿಗೂ ಸಮಸ್ಯೆ ಪೃಚ್ಛಕರಿಗೂ ಇರೋ ವ್ಯತ್ಯಾಸ ಏನು ಅಂತ ನಂಗೆ ಗೋಚರವಾಯಿತು. ನಿಮಗೇನು ಅನಿಸುತ್ತೆ? ನಿಮಗೆ ಗೋಚರವಾಗಿದ್ದು ನನಗೆ ಗೋಚಾರ ಆಗುತ್ತೆ ಇಲ್ಲ. ಅವರಿಗೆ 32 ಸಂಖ್ಯೆ, ಎರಡನೇ ಸಾಲಿನ 3ನೇ ಮನೆ 32. ಏನು ವ್ಯತ್ಯಾಸ ಹೇಳಿ ನೀವು ಕಂಡುಕೊಂಡಿದ್ದು? ಅವಧಾನಿಗೆ ಬೇಕಾಗಿರೋದು ಧಾರಾಧಾರಣ ಧೈರ್ಯ. ಸಮಸ್ಯೆ ಅವರಿಗೆ ಧಾರಾಧಾರಣ ಇಲ್ಲದೇ ಇದ್ರೂ ಪರವಾಗಿಲ್ಲ, ತುಂಬ ಧೈರ್ಯ ಬೇಕು. ಬಂಡ ಧೈರ್ಯ ಇದ್ದರೆ 8 ಕರಿಯೋ ಎಮ್ಮೆನ ಕಟ್ಕೊಂಡಂಗೆ ಅಂತ ಬೀಚಿ ಹೇಳ್ತಾರೆ. ಹಾಗೆ ಬೆಂಗಳೂರಿನಂಥ ಜಾಗದಲ್ಲಿ 8 ಕರಿಯೋ ಎಮ್ಮೆ ಅಲ್ಲ 80 ಕರಿಯೋ ಎಮ್ಮೆಗಳನ್ನು ಕಟ್ಟಿಕೊಂಡಿದ್ದಾರೆ ಶಂಕರನಾರಾಯಣ ಉಪಾಧ್ಯಾಯರು. ಅವರು 100 ಸಮಸ್ಯೆಗಳು ಕೊಟ್ಟಿದ್ದಾರೆ, ಎಲ್ಲ ಹೀಗೇನೆ. ತಕಧಿಮಿ ಮೂಸುತ್ತೆ ಪರಿಮಳಕ್ಕೆ ಹಾಹಾ ಇಂದನ್ ಅಲ್ವೇ? ರಾಗವಾಗಿ ಹೇಳ್ತಾ ಇದ್ದೀರಾ? ಹೌದೌದೌದು, ಆ ವಿಷಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ಹೌದು, ಅವ್ರ ವಾಸನೆ ಬಗ್ಗೆ, ನಾನೀಗ ಗಾನದ ಬಗ್ಗೆ. ಅದು ರಾಗವಾಗಿ ಬರುತ್ತಾ? ರಾಗ ಆದರೆ ತೊಂದರೆ ಇಲ್ಲ, ಅದು ರೋಗ ಕ್ಷೇತ್ರ ಆದರೆ ಬಹಳ ಕಷ್ಟ ಅಷ್ಟೇನೆ. ಅವರು ಹೇಳಿದಾಗ ಅಡಿಯಿಂದ ಹುಟ್ಟುತ್ತಾ ಉಂಟದು. ನಿಮ್ಮ ಹುಟ್ಟು ನನಗೆ ಹೇಗೆ ಗೊತ್ತಾಗಬೇಕು? ನಿಮ್ಮ ಹೆಸರು ರಾಗ, ಹಾಗಾದ್ರಿಂದ ಹಾಗೆ ಅಡಿಯಿಂದ ಹುಟ್ಟು ರಾಗರ ಅಡಿಯಿಂದ ನಾಭಿಯಿಂದ ಸ್ವರ ಹುಟ್ಟುದು ಅಂತ ಉಂಟಲ್ಲ ಹಾಗೆ. ನಾನು ಸಂಗೀತಗಾರ ಅಲ್ಲವಲ್ಲ. ಅಕುಟಿಲ ಅಕುಟಿಲ ಚಿತ್ತಂ ಅಕುಟಿಲ ಚಿತ್ತಂ. ನನ್ನನ್ನು ವಿಕಟ ಅಂದರೆ ಈಗ ಅಕುಟಿಲ ಅಕುಟಿಲ ಚಿತ್ತಂ ಅಕುಟಿಲ ಚಿತ್ತಂ. ಎಷ್ಟು ಜನ ಇದ್ದಾರೆ ಭಕ್ತರು, ಹಾಗಾಗಿ ಯಾರ ಹೆಸರನ್ನು ತರಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಕುಟಿಲ ಚಿತ್ತನ ದುರ್ವಂ ಅಕುಟಿಲ ಚಿತ್ತನ ದುರ್ವಂ. ಥರ್ಡ್ ಮೈನ್ 4th ಕ್ರಾಸ್, 3ನೇ ಸಾಲಿನ 4ನೇ ಮನೆ. ಮೊದಲ ಸಂಖ್ಯೆ ಯಾವುದು ಕೊಟ್ಟಿದ್ದೆ? ಮೊದಲನೇ ಸಾಲಿನ 2ನೇ ಮನೆ. ಅದಕ್ಕೊಂದು 5 ಹೆಚ್ಚು ಸೇರಿಸ್ಕೊಳ್ಳಿ. 47. ಲೆಕ್ಕ ಸರಿ ಇರಬೇಕು. ಅಕುಟಿಲ ಚಿತ್ತನ ದುರ್ವಂ. ಅಕುಟಿಲ ಚಿತ್ತನ ದುರ್ವಂ. ಈಗ ಮಂಟಪ ಪ್ರಭಾಕರ ಉಪಾಧ್ಯಾಯರು ಅವರ ಪ್ರಶ್ನೆಯನ್ನು ನಿರೂಪಣೆ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಗಣೇಶ್ ಅವರ ಅವಧಾನದಲ್ಲಿ ಪ್ರಶ್ನೆ ಕೇಳುವುದು ಅನ್ನುವುದು ಒಂದು ಹಾಸ್ಯಾಸ್ಪದ. ಅದರಲ್ಲಿಯೂ ನೃತ್ಯದ ಮೂಲಕವೋ ನಾಟ್ಯದ ಮೂಲಕ ಪ್ರಶ್ನೆ ಕೇಳುವುದು ನನ್ನ ದೃಷ್ಟಿಯಲ್ಲಿ ಸಾಧ್ಯ ಇಲ್ಲ. ವಿವರಗಳನ್ನು ಕೊಡಬಹುದು. ಪ್ರಶ್ನೆ ಕೊಟ್ಟರೆ ವಿವರಗಳನ್ನು ಗಣೇಶ್ ಅವರು ಅತ್ಯಂತ ಚೆನ್ನಾಗಿ ಕಲಾವಿದನಿಗೆ ತಿಳಿ ಹೇಳುವವರು. ಕಲಾವಿದನಿಗೆ ಅಭಿನಯ ಮಾಡಲಿಕ್ಕೆ ಸಾಹಿತ್ಯ ಬೇಕು. ಗಣೇಶರ ಸಾಹಿತ್ಯಕ್ಕೆ ಕುಣಿದ ಅನುಭವ ನನ್ನದು. ಅವರ ಪದ್ಯಕ್ಕೆ ಕುಣಿದ ಮೇಲೆ ಕಲ್ಪನೆಯ ವಿಲಾಸ ಇನ್ಯಾವ ಪದ್ಯದಿಂದಲೂ ನನಗೆ ಇದುವರೆಗೆ ಸಿಗಲಿಲ್ಲ. ಇದು ನನ್ನ ಪಾಲಿಗೆ ಸವಾಲಷ್ಟೇ. ನನಗೆ ತಿಳಿದದ್ದನ್ನು ತೋಚಿದ್ದನ್ನು ವಿವರದ ಮೂಲಕ ತೋರ್ಪಡಿಸುತ್ತಾ ಪಾತ್ರದ ಒಳಗಿರುವ ಭಾವದ ವಿಲಾಸ ಅಥವಾ ಭಾವ ವೈವಿಧ್ಯವನ್ನು ಗಣೇಶ್ ಅವರು ಗಮನಿಸ್ತಾರೆ ಎನ್ನುವ ನಂಬಿಕೆ ನನ್ನದು. ಯಾಕೆಂದರೆ ಎಲ್ಲ ಕಾರ್ಯಕ್ರಮದಲ್ಲಿ ಸಾಹಿತ್ಯಕ್ಕೂ ಮೀರಿದ ಪಾತ್ರಕ್ಕೂ ಮೀರಿದ ವೈವಿಧ್ಯವನ್ನು ಗುರುತಿಸಿದಂತಹ ಒಬ್ಬ ಸಹೃದಯಿ ರಸಿಕರಾಗಿ ನನಗೆ ಕಂಡದ್ದು ಅವರೊಬ್ಬರೇ. ಅದಕ್ಕಾಗಿ ಅವರೆದುರಿಗೆ ಮಾಡೋದು ನನ್ನ ಪಾಲಿಗೆ ಸವಾಲು. ಇಲ್ಲಿ ಸಾಹಿತ್ಯವೂ ಇಲ್ಲದೇ ಇರೋದರಿಂದ ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡುತ್ತಾ ಗಣೇಶ್ ಅವರಿಗೆ
ಈ ವಿವರಗಳನ್ನು ಕೊಡುತ್ತಾ ನನ್ನ ದೃಶ್ಯವನ್ನು ಮುಗಿಸ್ತೀನಿ. ನಮಸ್ಕಾರ.
ಅತ್ಯದ್ಭುತವಾದ ಅಭಿನಯವನ್ನು ಮಾಡಿದ್ದಾರೆ. ಪರಮಪೂಜ್ಯರ ಕಾರ್ಯಾಂತರ ನಿರ್ಗಮನವೂ ಕೂಡ ಅಷ್ಟೇ ಅರ್ಥಪೂರ್ಣವಾಗಿದೆ. ಭೀಮ ವಿಜೃಂಭಣವನ್ನು ನೋಡಿದ ಮೇಲೆ ಅವರು ಸಭೆಯಿಂದ ತಮ್ಮ ಕಾರ್ಯೋತ್ತಿಷ್ಟವಾಗಿ ಹೊರಟಿದ್ದಾರೆ. ಮಂಟಪರ ತುಂಬ ಅದ್ಭುತವಾದ ಅಭಿನಯ ಎಲ್ಲರಿಗೂ ಸ್ಪಷ್ಟವಾಗ್ತಾ ಇದೆ. ಅದು ದುಶಾಸನ ಸಂಹಾರ ಮತ್ತು ದ್ರೌಪದಿಯ ವೇಣಿ ಸಂಹಾರ, ಅದರ ಬಗೆಗೆ ಪದ್ಯವನ್ನು ಹೇಳ್ತೀನಿ. ಸುಲಿಯುತ್ತುಂ ಕಳಚರ್ಮ ಮಂಪಗಡೆಯ, ಸುಲಿಯುತ್ತುಂ ಕಳಚರ್ಮ ಮಂಪಗಡೆಯ ಪಾಸೆಂಬಿನಂ, ಸುಲಿಯುತ್ತುಂ ಕಳಚರ್ಮ ಮಂಪಗಡೆಯ ಪಾಸೆಂಬಿನಂ ಪಲ್ಗಳಂ, ಸುಲಿಯುತ್ತುಂ ಕಳಚರ್ಮ ಮಂಪಗಡೆಯ ಪಾಸೆಂಬಿನಂ ಪಾಸೆಂಬಿನಂ ಪಲ್ಗಳಂ ಪಲ್ಗಳಂ ಪಲ್ಗಳಂ. ಮುಳಿದಿನ್ನಿರ್ಕುತೆ ಶಾರಿಯೆಂದು, ಮುಳಿದಿನ್ನಿರ್ಕುತೆ ಶಾರಿಯೆಂದು ವೆರಲಂ, ಮುಳಿದಿನ್ನಿರ್ಕುತೆ ಶಾರಿಯೆಂದು ವೆರಲಂ, ತಾನ್ ಶಾರಿಯೆಂದು ವೆರಳಂ, ತಾನ್ ಮಾಡೆ ದಾಳಂಗಳಂ, ತಾನ್ ಮಾಡೆ ದಾಳಂಗಳಂ, ತಾಮ್ ಮಾಡೆ ದಾಳಂಗಳಂ, ತಾಮ್ ಮಾಡೆ ದಾಳಂಗಳಂ, ತಾಮ್ ಮಾಡೆ ದಾಳಂಗಳಂ. ಆ ಭೀಮ ಏನು ಕೆಲಸವನ್ನು ಮಾಡ್ತಾ ಇದ್ದಾನೆ ಅನ್ನೋದನ್ನು ಆಶುಪದ್ವ ರೂಪವಾಗಿ ಹೇಳ್ತಾ ಇದ್ದಾನೆ. ತಾಮ್ಮಾಡೆ ದಾಳಂಗಳಂ, ತಾಮ್ಮಾಡೆ ದಾಳಂಗಳಂ. ಗಣೇಶರೇ, 4ನೇ ಸಾಲ ಪದ್ಯ ಮಾಡಬೇಕು. ಪೂರ್ತಿ ಪದ್ಯ. ತಾಮ್ಮಾಡೆ ದಾಳಂಗಳಂ. 4ನೇ ಸಾಲಿನ ಎಷ್ಟನೇದು ಹೇಳಿ, ಸಂಖ್ಯೆ ಹೇಳಿ ಮುಗಿಸೋಣ. 4ನೇ ಸಾಲಿನ 2ನೇ ಮನೆ. 4ನೇ ಸಾಲಿನ ನೀವು 2ನೇ ಬಾರಿ ಕೇಳಿದ್ರಲ್ಲ, 2ನೇ ಸಾಲಿನ 3ನೇ ಮನೆ, ಅದಕ್ಕೆ 1 ಹೆಚ್ಚು. ಸರಿ ಆಯ್ತಲ್ಲ? ಅಂದರೆ ಎಷ್ಟಾಯಿತು? 33. ತಾಮ್ಮಾಡೆ ದಾಳಂಗಳಂ, ತಾಮ್ಮಾಡೆ ದಾಳಂಗಳಂ, ತಾಮ್ಮಾಡೆ ದಾಳಂಗಳಂ. ನಲಿಯುತ್ತುಂ ನಲಿಯುತ್ತುಂ ನಲಿಯುತ್ತುಮ್ಮಿಗೆ ಕಣ್ಗಳಂ ಕಸಿಯುತ್ತುಂ, ನಲಿಯುತ್ತುಮ್ಮಿಗೆ ಕಣ್ಗಳಂ ಕಸಿಯುತ್ತುಂ, ನಲಿಯುತ್ತುಮ್ಮಿಗೆ ಕಣ್ಗಳಂ ಕಸಿಯುತ್ತುಂ, ಕಣ್ಗಳಂ ಕಸಿಯುತ್ತುಂ, ಕಣ್ಗಳಂ ಕಸಿಯುತ್ತುಂ, ನಲಿಯುತ್ತುಮ್ಮಿಗೆ ಕಣ್ಗಳಂ ಕಸಿಯುತ್ತುಂ, ಕಣ್ಗಳಂ ಕಸಿಯುತ್ತುಂ, ಕಣ್ಗಳಂ ಕಸಿಯುತ್ತುಂ, ಕಂಗಳಂ ಕಸಿಯುತ್ತುಂ. ಸ್ವೋದ್ಭೂತಿಯಂ ಸ್ವೋದ್ಭೂತಿಯಂ ಜ್ಞಾಪಿಸುತ್ತ, ಸ್ವೋದ್ಭೂತಿಯಂ ಜ್ಞಾಪಿಸುತ್ತಲರ್ಧಂ, ಸ್ವೋದ್ಭೂತಿಯಂ ಜ್ಞಾಪಿಸುತ್ತಲರ್ಧಂ. ಭೀಮನಿದು ಅಲರ್ಧಂ, ಭೀಮನಿದು ಅಲರ್ಧಂ, ಭೀಮನಿದು ಮಹಾನಲ ಜಯ, ಮಹಾನಲ ಜಯ ಅಲರ್ಧಂ, ಭೀಮನಿದು ಮಹಾನಲ ಜಯ. ಮೋದಕ್ಕೆ ಮೋದಕ್ಕೆ ಅಲರ್ಧಂ, ಮಹಾನಲ ಜಯ ಮೋದಕ್ಕೆ 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 ಮಹಾನಲಜಯ ಮೋದಕ್ಕೆ ಸ್ವಾದಂ ಕುಡಲ್, ಮೋದಕ್ಕೆ ಸ್ವಾದಂ ಕುಡಲ್. ಅವರ ಅಭಿನಯ ಮತ್ತು ವಿಸ್ತಾರವಾದದ್ದು. ಅದರ ಬಗೆಗೆ ಇನ್ನೊಂದು ಪದ್ಯವನ್ನು ಹೇಳ್ತೀನಿ. ಇದು ಮತ್ತೆ ಬಹುಕ್ರೀಡಿತ. ಇದಾದ ಮೇಲೆ ಮತ್ತೊಂದು ಪದ್ಯವನ್ನು ಆ ದ್ರೌಪದಿಯ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದಕ್ಕಾಗಿ ಹೇಳ್ತಾ ಇದ್ದೀನಿ. ದುಷ್ಟನ ಕರುಳಂ ಕಟ್ಟಿದ, ದುಷ್ಟನ ಕರುಳಂ ಕಟ್ಟಿದ ಶಿಷ್ಟತೆಯೇ ಸಲ್ಗುಮಲ್ತೆ ಸೌಗಂಧಿಕದಿಂ, ಶಿಷ್ಟತೆಯೇ ಸಲ್ಗುಮಲ್ತೆ ಸೌಗಂಧಿಕದಿಂ. ತುಷ್ಟಿಯ ನಿತ್ತುದು ಕಾಂತ, ತುಷ್ಟಿಯ ನಿತ್ತುದು ಕಾಂತ, ತುಷ್ಟಿಯ ನಿತ್ತುದು ಕಾಂತ. ದೃಷ್ಟಿಯ ನಾಂ ತಳಿವನಿ, ದೃಷ್ಟಿಯ ನಾಂ ತಳಿವನಿದಿಗೂ, ದೃಷ್ಟಿಯ ನಾಂ ತಳಿವನಿದಿಗೂ ತಿಲಕಮನಿಡುತುಂ, ತಿಲಕಮನಿಡುತುಂ. ದ್ರೌಪದಿ ಮತ್ತು ಭೀಮರ ಆ ವೀರ ವಿಜೃಂಭಣ, ರೌದ್ರ ಬೀಭತ್ಸ ಭಯಾನಕ ರಸಗಳ ಸಮಾಹಾರ, ದುಶ್ಯಾಸನ ಮಾಡಿದ ಅವಮಾನವನ್ನು ತಾಳಲಾಗದೆ 13 ವರ್ಷಗಳಿಗೂ ಹಿಂದೆ ಆದದ್ದನ್ನು ನೆನಪಿಸಿಕೊಂಡು ಭೀಮ ದುಶ್ಯಾಸನನ ತೋಳುಗಳನ್ನು ಕಿವಿಚಿ ಕತ್ತರಿಸಿ ಎದೆಗೂಡನ್ನು ಒಡೆದು ಬಿಸಿನೆತ್ತರನ್ನು ಮೊಗೆದು ತಾಯಿಯ ಹಾಲು, ಕಬ್ಬಿನ ಹಾಲು, ಜೇನುತುಪ್ಪ,
ಮತ್ತು ಅಮೃತಕ್ಕೂ ಈ ಒಂದು ಸ್ವಾದವಿಲ್ಲ ಅಂತ ಮೊಗೆಮೊಗೆದು ಕುಡಿತಾನೆ. ಅದು ಮೂಲ ಮಹಾಭಾರತದಲ್ಲಿ ಬರ್ತದೆ. ಇಲ್ಲಿ ಮಂಟಪರು ಮಾಡಿದ್ದು ನಾನು ಪದ್ಯದಲ್ಲಿ ಹೇಳಿದ್ದೀನಿ. ಮೊದಲು ಒಂದು ಚರ್ಮವನ್ನು ಸುಲಿದನಂತೆ. ಹೇಗೆಂದರೆ ನೀನು ಮಾಯೆಯ ದ್ಯೂತ ಕೇಳಿಯನ್ನು ಮಾಡಿಸಿದೆಯಲ್ಲ, ದ್ಯೂತದ ಹಾಸು, ಪಗಡೆಯ ಹಾಸು ನಿನ್ನ ಸುಲಿದ ಚರ್ಮ ಅಂತ ಹಾಸಿದ್ದಾನೆ. ಆಮೇಲೆ ನೀನು ಪಗಡೆಯ ದಾಳ, ಶಾರಿ ಅಂತ ಕರೀತಾರೆ, ಆ ದಾಳಗಳಿಗೆ ಬದಲಾಗಿ ನಿನ್ನ ಹಲ್ಲುಗಳನ್ನೇ ನಾನು ಉದುರಿಸ್ತೀನಿ. ಹಲ್ಲುಗಳು ಉದುರಿದ್ವಿಯಲ್ಲ, ಅವೇ ಈಗ ಪಗಡೆಯ ಶಾರಿಕೆ ಕಾಯಿಗಳು. ಇನ್ನು ಬೆರಳುಗಳನ್ನು ಕತ್ತರಿಸಿದೆ, ಅದನ್ನು ದಾಳಗಳನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅದಾದ ಮೇಲೆ ದ್ರೌಪದಿಯನ್ನು ಕರೆಸಿ ಅವಳಿಗೆ ಈ ದುಷ್ಟನ ಸಂಹಾರವಾಯಿತು ಅಂತ ಮುಡಿಗೆ ರಕ್ತವನ್ನು ಹಚ್ಚಿ ಕಟ್ಟಿಸಿದಾಗ ಅವಳು ಬಹಳ ಸಂತೋಷವಾಯಿತು. ಹಿಂದೆ ನೀನು ಯಾವ ಸೌಗಂಧಿಕ ಪುಷ್ಪವನ್ನು ತಂದಿಯಲ್ಲ, ಅದಕ್ಕಿಂತ ಮಿಗಿಲು ಈ ದುಷ್ಟನ ಕರುಳನ್ನು ನನ್ನ ಮುಡಿಗೆ ಕಟ್ಟಿಸಿದ್ದು, ಅದಕ್ಕಾಗಿ ಕಲ್ಯಾಣ ತಿಲಕವನ್ನು ಇಡ್ತೀನಿ ಅಂತ ಅವನ ರಕ್ತದಿಂದಲೇ ಅವಳು ತಿಲಕವನ್ನು ಇಡ್ತಾಳೆ ಅಂತಕ್ಕಂಥದ್ದು ಆ ಎರಡು ಪದ್ಯಗಳ ತಾತ್ಪರ್ಯ. ತುಂಬ ಅದ್ಭುತವಾದ ಅಭಿನಯವನ್ನು ಮಂಟಪರು ಕೊಟ್ಟಿದ್ದಾರೆ. ಮಹಾಭಾರತದ ವೀರೋಚಿತವಾದ ಸಂದರ್ಭವನ್ನು ಜ್ಞಾಪಿಸಿದ್ದಾರೆ. ಇನ್ನು ದತ್ತಪದದ ಕಡೆಗೆ ನಾವು ಹೊರಡೋಣ. ದಿವಾಕರ ಹೆಗಡೆಯವರು ಕೊಡಬೇಕಾಗಿ ಪ್ರಾರ್ಥನೆ. ಎಲ್ಲರಿಗೂ ನಮಸ್ಕಾರ. ಗಣೇಶರ ಬಗೆಗೆ ಬರೆದ 2 ಸಾಲನ್ನು ಹೇಳಿಕೊಂಡು ನನ್ನ ದತ್ತಪದವನ್ನು ಕೊಡ್ತೇನೆ. ಯಾವ ಮಣ್ಣಲ್ಲಿ ಮೂಡಿ ಬಂದಿತು ಶ್ರೀ ಗಣೇಶನ ಮೂರ್ತಿಯು, ಜೀವ ಪ್ರೀತಿಗೆ ತಾಯ ಮಮತೆಗೆ ಕಾಯಬಿಡಿದ ವಿಶೇಷವು, ದಿಣ್ಣೆ ಏರಿದ ನಿನ್ನ ಕಣ್ಣಿಗೆ ನೋಟದತಿ ವಿಸ್ತಾರವು, ದಿಣ್ಣ ಕಿವಿ ತಾನುಣ್ಣುವುದು ಸುಶ್ರಾವ್ಯ ಕಾವ್ಯ ರಹಸ್ಯವ, ಮಣ್ಣ ಮಾಯೆಯ ಮೀರಿ ಬೆಳಗುವ ಸೂರ್ಯಕೋಟಿ ಸಮಪ್ರಭ, ಬಣ್ಣಿಪೆನೆನ ಬೆಳ್ಳಿ ಬೆಟ್ಟದ ಭಾವರಸ ಸೌಭಾಗ್ಯವ. ಅವಧಾನಿಗಳೇ, ಯಾವುದಾದ್ರೂ ಒಂದು ಶಬ್ದ ಎತ್ಕೊಳ್ಬೇಕು ದತ್ತಪದಿಗೆ ಅಂತ ನೋಡಿದರೆ ಬಹುತೇಕ ಪದಗಳನ್ನು ಹೆಚ್ಚು ರೀತಿಯಲ್ಲಿ ಬಳಸಿದಾಗ ಅದರ ಮರ್ಯಾದೆ ವಿಸ್ತಾರ ಆಯಿತು ಅಂತಲೂ ಹೇಳ್ತೇವೆ. ಆದರೆ ಅನೇಕ ಶಬ್ದಗಳ ಮರ್ಯಾದೆ ಕಳೆದುಬಿಟ್ಟಿದ್ದೇವೆ ನಾವು. ರಾಮಾಯಣ ಅಂದ ತಕ್ಷಣ ಎಷ್ಟು ಒಳ್ಳೆ ಕಲ್ಪನೆ ಬರಬೇಕು, ಏನು ಮಾಡೋದು ಮಾರಾಯ ಒಂದು ದೊಡ್ಡ ರಾಮಾಯಣ ಅಂಥೇಳಿ ಅದನ್ನು ಹಾಗೆ ಮಾಡಿಟ್ಟಿದ್ದೇವೆ. ಮೊನ್ನೆ ಒಬ್ಬರ ಬಗ್ಗೆ, ಒಳ್ಳೆಯವ್ರ ಬಗ್ಗೆ ಮಾತಾಡ್ತಾ ಅವರು ಆದರ್ಶದವರಪ್ಪ ಅಂತ ಹೇಳಿದೆ. ಓಹೋ, ಆ ಲೀಸ್ಟ್ನಲ್ಲಿ ಅವ್ರ ಹೆಸರು ಬಂತಾ ಅಂತ ಕೇಳಿದರು. ಹೀಗಾಗಿದೆ. ಹಾಗಾಗಿ ಮತ್ತೆ ಬೇರೆ ಶಬ್ದ ಯಾಕೆ ಹುಡ್ಕೋಣ ಅಂತ 2G 3G ಕೋಲ್ಗೇಟ್ ಆದರ್ಶ ಇದನ್ನೇ ಇಟ್ಟುಕೊಂಡು ಇಷ್ಟೆಲ್ಲ ಆದರೂ ಇದು ಜಗತ್ತಿನ ಲೀಲೆ, ಕೃಷ್ಣನ ಲೀಲೆ ಅಂತಲೇ ಹೇಳಿದವರು ನಾವು. ಹಾಗಾಗಿ ಈ ಸರಮಾಲೆಯನ್ನೇ ಕೃಷ್ಣನ ಕೊರಳಿಗೆ ನಮೋ ಅಂತ ಹಾಕಿಬಿಟ್ರೆ ಹೇಗೆ? ಅವನು ವನಮಾಲೆಯನ್ನು ಸಂತೋಷವಾಗಿ ತೊಟ್ಟವನು, ಒಂದೊಂದು ಬೀಜದಲ್ಲೂ ವಿಷ ಇರತಕ್ಕಂಥ ಗುಂಜಾಮಣಿ ಮಾಲೆಯನ್ನು ತೊಟ್ಟವನು. ಹಾಗಾಗಿ ನೀವು ಕೊಡ್ತಕ್ಕಂಥ ವಿಷಮಾಲೆಯನ್ನು ಹಾಕ್ಕೊಳ್ಳೋದಕ್ಕೆ ಏನು ಕಷ್ಟಪಡೋದಿಲ್ಲ, ಕೊಡಿ, ಪರವಾಗಿಲ್ಲ. ಕೃಷ್ಣ ರಸಿಕ, ರಸಸ ಸರ್ವಸ್ವ, ಅವನಿಗೆ ಎಲ್ಲವೂ ಆಗುತ್ತದೆ. ಅವನು ನರಸಿಂಹನಾಗಿ ದೈತ್ಯನ ಕರುಳ ಮಾಲೆಯನ್ನೇ ಹಾಕ್ಕೊಂಡ ಅಲ್ವಾ, ಅವನಿಗೇನು ಚಿಂತೆ ಇಲ್ಲ. ಬೇಂದ್ರೆಯವರು ಹೇಳ್ತಾರೆ, ನರಸಿಂಹನ ಬಗದ ಮೇಲೆ ಮತ್ತೆ ಅದರಲ್ಲಿ ಮತ್ತೆ ಹುಡುಕ್ತಾ ಇದ್ದನಂತೆ. ಪ್ರಹ್ಲಾದನಿಗೆ ಚಿಂತೆ ಆಯ್ತಂತೆ, ಇಷ್ಟು ದುಷ್ಟನ ನನ್ನ ದೇವರು ಅಂತ. ಆದರೆ ಅವ್ರು ಹೇಳಿದ್ರಂತೆ, ಪ್ರಹ್ಲಾದನಂಥ ಮಗನನ್ನು ಕೊಟ್ಟಿದ್ದಾನಲ್ಲ, ಅಂಥ ಬೀಜ ಇನ್ನೂ ಇವನು ಹೊಟ್ಟೆಯಲ್ಲಿ ಇದೆಯಾ ಅಂತ ಹುಡುಕ್ತಾ ಇದ್ದೆ ಅಂತ. ಹಾಗೆ 2G 3G ಕೋಲ್ಗೇಟ್ ಆದರ್ಶ ಈ 4 ಶಬ್ದಗಳನ್ನು ಬೆಳೆಸಿ ಕೃಷ್ಣ ಸ್ತುತಿಯ ನಿಮಗೆ ನಮೋ ಅಂತ ಕೃಷ್ಣನ ಕೊರಳಿಗೆ ನಿನ್ನ ಲೀಲೆ ದೊಡ್ಡದಪ್ಪ ಅಂತ ಹೇಳಿ ಅವನಿಗೆ ಹಾಕೋದು. ಛಂದಸ್ಸು ನಿಮ್ಮ ಆಯ್ಕೆ. ಗಣೇಶರ ಒಂದು ಸೀರಿಯಸ್ ಪ್ರಶ್ನೆ. ಒಬ್ಬ ಕಲಾವಿದ ತನ್ನದಾದ ಅದ್ಭುತ ಪ್ರತಿಭೆಯನ್ನು ಪ್ರಕಟಿಸುವುದಕ್ಕೆ ಒಬ್ಬ ವಿದ್ವಾಂಸನಾದಂತಹ, ಕಲಾಸ್ವಾದಕನಾದಂತಹ ಒಬ್ಬ ವ್ಯಕ್ತಿಯೋ ಮತ್ತು ಒಳ್ಳೆಯ ಪ್ರೇಕ್ಷಕ ವರ್ಗರಿರುವುದರೊಂದಿಗೆ ಸಮರ್ಥವಾದಂತಹ ಹಿಮ್ಮೇಳು ದೊಡ್ಡದಾದಂಥ ಕೊಡುಗೆ ಕೊಡ್ತದೆ ಅನ್ನುವುದಕ್ಕೆ ಮಹೇಶರು ಸಾಕ್ಷಿ. ಏನು ಹೇಳ್ತೀರಿ ನೀವು? ಬಾಲಚಂದ್ರರು ಅದಕ್ಕೆ ಬಹಳ ಚೆನ್ನಾದ ಸಾಥ್ಯ ನೀಡಿದ್ದಾರೆ. ಜ್ಞಾಪಿಸಿದರೆ ತುಂಬ ಸಂತೋಷವಾಗುತ್ತದೆ. ವಿವಾದಿಯನ್ನು ಎಷ್ಟು ಚೆನ್ನಾಗಿ ಬಳಸಿದ್ದಾರೆ ಅಂದರೆ, ಆ ಒಂದು ವಿವಾದ, ಕೌರವರ ಪಾಂಡವರ ನಡುವೆ ನಡೆದಂಥ ವಿವಾದ, ಅದು ಬಾಹಾಬಾಹಿ, ಕಚಾಕಚಿ, ಕೇಶಾಕೇಶಿ, ದಂಡಾದಂಡಿ, ಕುಂತಾಕುಂತಿ, ಗದಾಗದಿ ವಿವಾದ. ಆ ಒಂದು ವಿವಾದವನ್ನು ಅಷ್ಟು ಚೆನ್ನಾಗಿ ವಿವಾದಿ ಸ್ವರಗಳನ್ನೇ ನಿರ್ವಾಹ ಮಾಡಿ ಬಹಳ ಚೆನ್ನಾಗಿ ಜೀವ ತುಂಬಿದ್ದಾರೆ. ಆ ಸಂಗೀತ ಇಲ್ಲದೇ ಇದ್ದರೆ ಅಷ್ಟು ಕಳೆ ಕಟ್ತಾ ಇರಲಿಲ್ಲ.
ಆ ಸಂಗೀತದಲ್ಲಿ ಅಭಿನಯವನ್ನು ತಂದಿದ್ದಾರೆ. ತುಂಬ ತುಂಬ ಅದ್ಭುತವಾದದ್ದು. 2G 3G ಕಾಲ್ಗೇಟ್ ಆದರ್ಶ ಚೌಪದಿಯನ್ನು ಹೇಳ್ತೀನಿ. ಅವಧಾನಗಳೇ, ನಮಗೆಲ್ಲ ಶ್ರಾದ್ದ ಮಾಡ್ತೀನಿ ಅಂತಂದ್ರಿ, ಬಹಳ ಸಂತೋಷ ಆಯಿತು. ಈಗ ಅದೇ ವಿಷಯವಾಗಿ ಯೋಚನೆ ಮಾಡ್ತಾ ಇದ್ದೆ, ಇದು ಒಳ್ಳೆ ಬಿಸ್ನೆಸ್ ಐಡಿಯಾ ಅಂತ ನನಗೆ ಅನ್ನಿಸ್ತು. ಈಗ ನೋಡಿ, ಬೆಂಗಳೂರಲ್ಲಿ ಏನಿದೆ, ಬೆಂಗಳೂರಲ್ಲಿ ಹಳ್ಳಿ ತಿಂಡಿ ಅಂತ ಇದೆ, ಹಳ್ಳಿ ಊಟ ಅಂತ ಇದೆ, ಅಜ್ಜಿ ಊಟ ಅಂತ ಇದೆ, ಶ್ರಾದ್ದದ ಊಟ ಅಂತ ಇಲ್ಲ. ನೀವಿಡ್ರಿ ಹೋಟ್ಲು ಭರ್ಜರಿಯಾಗಿ ಆಗುತ್ತೆ ನೋಡಿ. ಏನು ಮಾಡ್ಬೋದು ಅಂದರೆ, ಒಂದು ಆಫರು ಹೊಳಿತು ನನಗೆ. ತಂದೆ ಶ್ರಾದ್ದ ಮಾಡಿದ್ರೆ ತಾಯಿದು ಫ್ರೀ. ತುಂಬ ಚೆನ್ನಾಗಿದೆ. ಅರೆ 4-5 ಜನ ನಾವು ತಾಯಿಯಂದ್ರು ಅಂತ ಬಂದುಬಿಟ್ರೆ ಅವ್ರ ತಂದೆಯ ವ್ಯವಹಾರ ಹೇಗೋ ಏನೋ. ಎಚ್ಚರ ಎಚ್ಚರ ಎಚ್ಚರ. ಆಮೇಲೆ ಕಡೆಗೆ ನೀವು ಹೋಟೆಲ್ಗೆ ಶ್ರಾದ್ದ ಮಾಡಬೇಕಾಗುತ್ತೆ, ಲಾಭದಾಯಕವಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ಏನುಂಟು ಜೀವನಂ ಏನುಂಟು ಜೀವನ ಏನುಂಟು ಜೀವನ ವನಿ ಪೋಷಕ ದ್ರವ್ಯ ಏನುಂಟು ಜೀವನ ವನಿ ಪೋಷಕ ದ್ರವ್ಯಂ ಏನುಂಟು ಜೀವನ ವನಿ ಪೋಷಕ ದ್ರವ್ಯ ಏನುಂಟು ಜೀವನ ವನಿ ಪೋಷಕ ದ್ರವ್ಯ. ಶ್ರೀಕೃಷ್ಣ ನಿನ್ನ ವ್ಯಕ್ತಿತ್ವದಲ್ಲಿ, ನಿನ್ನ ಉಪದೇಶದಲ್ಲಿ, ನಿನ್ನ ನಡೆಯಲ್ಲಿ, ನುಡಿಯಲ್ಲಿ, ನಿಲುಮೆಯಲ್ಲಿ, ಚಲನೆಯಲ್ಲಿ, ವಲನೆಯಲ್ಲಿ ಪ್ರತಿಯೊಂದರೊಳಗೂ ಏನುಂಟು ಜೀವನ ವನಿ ಪೋಷಕ ದ್ರವ್ಯ. ಜೀವನ ಅನ್ನುವ ಕಾಡಿನ ಪೋಷಕ ದ್ರವ್ಯ. ಒಂದು ಕಾಡಿಗೆ ಪೋಷಕ ದ್ರವ್ಯಗಳು ಅದೆಷ್ಟು ಬೇಕಾಗುತ್ತವೆ, ಅದೆಲ್ಲ ನಿನ್ನಲ್ಲಿ ಇದೆ. ಏನುಂಟು ಜೀವನ ವನಿ ಪೋಷಕ ದ್ರವ್ಯಂ. ಅಲ್ಲಿಗೆ ಸಾಲು ಮುಗಿದಿದೆ. ಬೂಸ್ಟ್ ಬಗ್ಗೆ ಹೇಳ್ತಿದ್ದೀರಾ? ಬೂಸ್ಟ್ ಬಗ್ಗೆ ಹೇಳ್ತಿದ್ದೀರಾ? ಬೂಸ್ಟ್ ಇಸ್ ಅ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಬೂಸ್ಟೋ, ಜೀವನ ಕಾಂಪ್ಲಾನೋ ಯಾವುದು ಬೇಕಾದರೂ ಆಗ್ಬೋದು. ಆದರೆ ಕೃಷ್ಣ ಬೂಸ್ಟ್ ಮಾಡುವಂತೆ ಇನ್ಯಾವುದು ಬೂಸ್ಟ್ ಮಾಡೋಲ್ಲ. ಅವುಗಳಿಗೆಲ್ಲ ಬೂಸ್ಟ್ ಬಂದ್ಬಿಡುತ್ತೆ. ಎಕ್ಸ್ಪೈರಿ ಡೇಟ್ ಯಾವಾಗಲೂ ಆಗುತ್ತೆ. 5150 ವರ್ಷಗಳಿಂದಲೂ ಕೃಷ್ಣನ ವ್ಯಕ್ತಿತ್ವ ಬೂಸ್ಟ್ ಹಿಡಿಯದೆ ಉಳಿದಿದೆ. ಎಕ್ಸ್ಪೈರಿ ಡೇಟೇ ಅದಕ್ಕಿಲ್ಲ. ಅದಕ್ಕೇನು ಇನ್ಸ್ಪೈರಿ ಡೇಟೇ ಇರ್ತಕ್ಕಂಥದ್ದು. ಗಣೇಶರೇ, ಹಾಗಾದರೆ ಕಡೇ ಸಾಲಿನ ಒಂದೇ ಮನೆಗೆ ಬರುವನ? ಅವಶ್ಯವಾಗಿ ಬರೋಣ. ಕಡೇ ಸಾಲಿನ 1ನೇ ಮನೆ 36. ಈಗ ಶಂಕರವರ ಆಶುಕವಿತ್ವ. ಪ್ರೇಕ್ಷಕರಿಗೆ ನಮಸ್ಕಾರಗಳು, ಅವಧಾನಿಗೆ ನಮಸ್ಕಾರ. ವಿಷಯ ನಟರಾಜನ ಸ್ತುತಿ. ಆಹಾ. ಅನುಷ್ಠುಪ್ ಛಂದಸ್ನಲ್ಲಿ. ಆಹಾ. ಇದರ ಬಗೆಗೆ ನನಗೆ ತೋರುವಂತೆ ಅತ್ಯದ್ಭುತವಾದ 2 ಕವಿತೆಗಳನ್ನು ಕೇಳಿದ್ದೀನಿ ನಾನು ಸಂಸ್ಕೃತದಲ್ಲಿ. ಒಂದು ರಾಜಶೇಖರ ಹೇಳಿದ್ದು, ಜಯತ್ಯೇಕ ಪದಾಕ್ರಾಂತ ಸಮಸ್ತ ಭುವನತ್ರಯ ದ್ವಿತೀಯ ಪದವಿನ್ಯಾಸ ವ್ಯಾಕುಲಾಭಿನಯ ಶಿವ. ಒಂದು ಕಾಲಿಟ್ಟ ತಕ್ಷಣ 3 ಲೋಕವೂ ವ್ಯಾಪ್ತವಾಗಿ ಇನ್ನೊಂದು ಕಾಲಿಡೋದಕ್ಕೆ ಜಾಗವೇ ಇಲ್ಲದೆ ಒದ್ದಾಡಿಕೊಂಡು ಅಂತರಿಕ್ಷದಲ್ಲಿ ಆ ಕಾಲು ಎತ್ತಿಟ್ಬಿಟ್ಟ ಅವನು ನಟರಾಜ ಅಂತ. ತುಂಬ ಚೆನ್ನಾಗಿದೆ. ಮತ್ತೊಂದು ನಮ್ಮ ಶಂಕರೇ ಹೇಳಿರತಕ್ಕಂಥ ಭಾರಾವತಾರಸ್ತವದ ಒಂದು ಪದ್ಯದ ಭಾವ ಹೇಳ್ತೀನಿ. ಸ್ವಾಮಿ, ನೀನು ನಟರಾಜನಾಗಿ ಒಂಟಿ ಕಾಲಲ್ಲಿ ಗಟ್ಟಿಯಾಗಿ ಇಷ್ಟು ಕಾಲ ನಿಂತಿರೋಕ್ಕೆ ಕಾರಣ ಉಳಿದ ಆ ಕಾಲನ್ನು ನಾವೆಲ್ಲ ಗಟ್ಟಿಯಾಗಿ ಹಿಡ್ಕೊಂಡಿರೋದ್ರಿಂದ ಇಲ್ದೇ ಬಿದ್ದು ಬಿಡ್ತಾ ಇದ್ದೆ. ಅಂಥ ನಟರಾಜ ನೀನು ಅಂತ. ಅವಧಾನಗಳೇ, ಅರ್ಥವಾಯ್ತು ಏನು? ಈಗ ಅವರು ಕೇಜ್ರಿವಾಲ್ ಬಗ್ಗೆ ಪದ್ಯ ಕೇಳಿದ್ರಲ್ಲ, ಕೇಜ್ರಿವಾಲ್ ಬಗ್ಗೆ ಅವ್ರ ಪದ್ಯ ಕೇಳಿದ್ರಲ್ಲ, ಅವನಿಗಿಂತ ಮಹಾನಟ ಇದ್ದಾನ? ನಿಜ ನಿಜ. ಏನು ಮಾಡೋದು? ಶಿವನ ಕೈಯಲ್ಲಿರೋ ಜ್ವಾಲೆ ಈತನ ಕೈಯಲ್ಲಿರೋ ಪೊರಕೆಯನ್ನು ಸುಟ್ಟು ಬೂದಿ ಮಾಡಬೇಕಷ್ಟೆ. ನಟರಾಜ ಸ್ತುತಿಯಾಗಿ ಆಶುವಾಗಿ ಅನುಷ್ಠುಪ್ ಛಂದಸ್ಸಿನಲ್ಲಿ ಪದ್ಯವನ್ನು ಹೇಳಬೇಕು. ಗಣೇಶರೇ, ಅವನು ಅರವಿಂದ ಕೇಜ್ರಿವಾಲ್ ಅಂತ ಹೆಸರಿಟ್ಟಿದ್ದಾರೆ. ನಮ್ಮ ತುಳುವಿನಲ್ಲಿ ಕ್ರೇಜಿ ಹೇಳಿದರೆ ಅಂಡೆ ಪಿರ್ಕಿ ಅಂತ. ಹಾಗಾದ್ರೆ ನಾವು ಅರವಿಂದ ಕ್ರೇಜಿವಾಲ್ ಆಗಬೇಕಿತ್ತ ಅಂತ. ಏನು ಮಾಡೋದು? ಅಕ್ಷರಗಳು ಕೆಲವೊಮ್ಮೆ ಸ್ಪೂನರ್ಸಮ್ ಅಂತ ಒಂದು ನಿಯಮ ಇದೆ. ಆ ಪ್ರಕಾರ ಹೇಗೇಗೂ ಹಿಂದೆ ಮುಂದೆ ಆಗ್ಬಿಡುತ್ತೆ. ತಲೆ ಒಳಗೆ ಆಗಾದ್ಮೇಲೆ ಹೆಸರಲ್ಲಿ ಆಗದೆ ಇರುತ್ತ. ಕಾಂತೈಕ ಪ್ರೇಕ್ಷಣಾರ್ಥಂ ಯಃ
ಕಾಂತೈಕ ಪ್ರೇಕ್ಷಣಾರ್ಥಂ ಯಶ್ಚಕಾರ ನಟನಂ. ಕಾಂತಾ ಏಕ ಕಾಂತೈಕ ಪ್ರೇಕ್ಷಣಾರ್ಥಂ ಯಶ್ಚಕಾರ ನಟನಂ ಚಿರಂ. ಕಾಂತೈಕ ಪ್ರೇಕ್ಷಣಾರ್ಥಂ ಯಶ್ಚಕಾರ ನಟನಂ ಚಿರಂ. ಮೋದಯನ್ ಜಗತಿ ಕಾಂತಾ ಮೋದಯನ್ ಜಗತಿ ಕಾಂತಾಸ್ತಂ ಸ್ತುವೇ ನಟನಾಯಕಂ. ಮೋದಯನ್ ಜಗತಿ ಕಾಂತಾಸ್ತಂ ಸ್ತುವೇ ನಟನಾಯಕಂ. ಗಣೇಶರೇ, ಪೇಜಾವರ ಶ್ರೀಗಳವ್ರು ಹೋದರು, ಅದರಿಂದ ಈ ಪ್ರಶ್ನೆ ಕೇಳ್ಬೋದು. ನಾನು ಮೊನ್ನೆ ಮುಂಬೈಯಿಂದ ಬೆಂಗಳೂರಿಗೆ ಬರ್ತಾ ಇದ್ದೆ, ದಾರಿಯಲ್ಲಿ ಒಂದು ಬೋರ್ಡ್ ಕಂಡೆ, ಶ್ರೀಗಳ ಕಾಮರಸ ಕಾಲೇಜ ಅಂತ. ಅದು ಯಾವ ಶ್ರೀಗಳದ್ದು ಅಂತ? ಶ್ರೀಗಳ ಕಾಮರ್ಸ್ ಕಾಲೇಜು ಶ್ರೀಗಳ ಕಾಮರಸ ಕಾಲೇಜ್ ಆಗಿಬಿಟ್ಟಿದೆ. ಶ್ರೀ ಅಂತ ಹೇಳಿದ್ರೆ ಈ ಕಾಲದಲ್ಲಿ ಒಬ್ಬರೇ ಗೊತ್ತಾಗೋದು, ಆರ್ಟ್ಫುಲ್ ಲಿವಿಂಗ್ನವರು. ಯಾವ ಹೊತ್ತದಲ್ಲಿ ಯಾವ ಹಾವೋ ನನಗೇನು ಗೊತ್ತು. ಯಾವ ಮಹಾದೇವರ ಕಾಂತೈಕ ಪ್ರೇಕ್ಷಣಾರ್ಥಂ ಯಶ್ಚಕಾರ ನಟನಂ ಚಿರಂ. ಕಾಂತೈಕ ಪ್ರೇಕ್ಷಣಾರ್ಥಂ ಯಶ್ಚಕಾರ ನಟನಂ ಚಿರಂ. ಮೋದಯನ್ ಜಗತಿ ಕಾಂತಾಸ್ತಂಸ್ತುವೇ ನಟನಾಯಕಂ ಅಂತ ಹೇಳಿದ್ದೆ ಪದ್ಯ. ಯಾವ ಒಬ್ಬ ತನ್ನ ಹೆಂಡತಿಗಾಗಿ ಅವಳೊಬ್ಬಳು ನೋಡೋದಕ್ಕೆ ನಟರಾಜ ಬಹುಕಾಲ ಕುಣಿದನೋ, ಆ ಮೂಲಕವಾಗಿ ಜಗತ್ತಿನ ಹೆಂಗಸರಿಗೆಲ್ಲ ಸಂತೋಷವನ್ನು ಉಂಟು ಮಾಡಿದ್ನೋ, ನಮ್ಮ ಗಂಡಂದ್ರೆ ನಮ್ಮ ಕಣ್ಣೆದ್ರಿಗೆ ಹಾಕಿ ಕುಣಿತಾ ಇರಬೇಕು ಅಂತ. ಅಂಥ ನಟರಾಜನಿಗೆ ನಮಸ್ಕಾರ ಅಂತ. ನಟರಾಜ ಆನಂದ ತಾಂಡವ ಮಾಡಿದ್ದು ಯಾಕೆ ಅಂದರೆ ಪಾರ್ವತಿ ನೋಡಿ ಸಂತೋಷ ಪಡಲಿ ಅಂತ. ಕಾರಣ ಇಷ್ಟೇ, ಮೃದಂಗವನ್ನು ನುಡಿಸೋದಕ್ಕೆ ಮಹಾವಿಷ್ಣು, ವೇಣುವಾದನಕ್ಕೆ ಮಹೇಂದ್ರ, ವೀಣೆಗೆ ಶಾರದೆ, ತಾಲಕ್ಕೆ ಬ್ರಹ್ಮ, ತೂರ್ಯನಾದಕ್ಕೆ ಸ್ಕಂದ, ಸಹನರ್ತನಕ್ಕೆ ಗಣಪತಿ ಮೊದಲಾಗಿ ಸಮಸ್ತ ದೇವತೆಗಳು ಕೂಡ ಬೇರೆ ಬೇರೆ ಈ ಕುತುಪ ಅಂದರೆ ಆರ್ಕೆಸ್ಟ್ರಾದಲ್ಲಿ ಕೂತಾಗ ಭರತ ಮುನಿ ಅದನ್ನು ಲಿಪಿಬದ್ಧಗೊಳಿಸುವ ಕಾಲದಲ್ಲಿ, ತಂಡು ಅದಕ್ಕೆ ನಿರ್ದೇಶನ ಕೊಡ್ತಾ ಇದ್ದ ಕಾಲದಲ್ಲಿ ಒಬ್ಬ ದೇವಿ ಮಾತ್ರ ಪ್ರೇಕ್ಷಕಿಯಾಗಿದ್ಲು, ಇನ್ಯಾರು ಪ್ರತ್ಯೇಕವಾಗಿ ಏನೋ ಕೆಲಸ ಇಟ್ಟುಕೊಂಡೇ ಕೂತಿದ್ರು. ಹೀಗೆ ಹೆಂಡತಿಗೆ ಇಷ್ಟ ಆಗೋದೇನು ಅಂದರೆ ಗಂಡ ತನ್ನ ಮುಂದೆ ಕುಣಿತಾ ಇರಬೇಕು ಅಂತ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಅಂತ, ಗಂಡನು ಎದುರೊಳು ಕುಣಿಯುತ್ತಲಿದ್ದರೆ ನನಗದು ಕೋಟಿ ರೂಪಾಯಿ ಅಂತಲ್ಲ, ನನಗದು ಅಮೃತ ಪಿಪಾಯಿ ಅಂತ ಅನ್ಬೇಕು. ಹೀಗೆ ಅವಳು ಆ ಥರ ಅಂದ್ಕೋತಾಳೆ. ಈ ಕಾರಣದಿಂದ ನಟರಾಜ ಹಾಗೆ ತೋರ್ತಾನೆ ಅಂತ ಪದ್ಯ. ಇದೀಗ ನಮ್ಮ ನೀರ್ನಳ್ಳಿಯವರು ಚಿತ್ರ ಮುಗಿಸಿದ್ರೆ ಅವ್ರ ಚಿತ್ರವನ್ನೇ ನಾನು ಸವಾಲಾಗಿ ಕೊಡ್ತೀನಿ, ಇಲ್ಲ ನಮ್ಮ ನಿರುಪಮಾ ಅವರು ತಮ್ಮ ಸವಾಲನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಯಾವುದನ್ನು ಮಾಡೋದು? ಹಾಂ, ನಿರುಪಮಾ ಅವರ ನೃತ್ಯವನ್ನೇ ಸವಾಲಾಗಿ ಸ್ವೀಕರಿಸೋಣ.
ಮಂಟಪರ ಮಹಾಭಾರತದಿಂದ ನಾವು ನಿರುಪಮ ಅವರ ಮಹಾ ಕಾವ್ಯ ರಾಮಾಯಣದ ಕಡೆಗೆ ಬಂದ್ವಿ. ಅತ್ಯದ್ಭುತವಾಗಿ ಜಟಾಯುಸ್ಸು ಸೀತೆಯ ಸಂರಕ್ಷಣೆ ಮಾಡುವುದಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡ್ತಾ ಇದ್ದ ಸನ್ನಿವೇಶವನ್ನು ಕಂಡ್ವಿ. ತುಂಬ ಹೃದಯ ಸ್ಪರ್ಶಿಯಾದದ್ದು, ಅತ್ಯದ್ಭುತವಾದ ಆಂಗಿಕ ಸಾತ್ವಿಕಗಳು ವಿಜೃಂಭಿಸಿದವು ಅಲ್ಲಿ. ಮತ್ತು ಎಂದಿನಂತೆ ಆ ಸಂಗೀತವೂ ಕೂಡ ಅಷ್ಟೇ, ಯಾವುದೇ ಸಾಹಿತ್ಯದ ನೆರವಿಲ್ಲದೆಯೇ ಸ್ವಯಂ ಭಾವಗಳು ವಿಜೃಂಭಿಸಲು ಬೇಕಾದ ಅವಕಾಶ ಮಾಡಿಕೊಟ್ಟಿತ್ತು. ಕರುಣಕ್ಕೆ ವಿಯೋಗಿನಿ ಛಂದಸ್ಸನ್ನು ಬಳಸಬೇಕು ಅಂತ ಆದ್ಯರಾದ ಲಾಕ್ಷಣಿಕರ ಅನುಮತಿ. ಅದಕ್ಕಾಗಿ ವಿಯೋಗಿನಿ ಛಂದಸ್ಸಲ್ಲಿ ಪದ್ಯ ಹೇಳ್ತೀನಿ. ಸವಿತಿಂಡಿಯ ನುಯ್ವ ಪರ್ದು ಸವಿತಿಂಡಿಯ ನುಯ್ವ ಪರ್ದುವೋಲ್ ಸವಿತಿಂಡಿಯ ನುಯ್ವ ಪರ್ದುವೋಲ್. ಒಳ್ಳೆಯ ರುಚಿಯಾದ ತಿಂಡಿಯನ್ನು ಹದ್ದು ಲಪಟಾಯಿಸ್ಕೊಂಡು ಹೋಗುತ್ತೆ. ಸವಿತಿಂಡಿಯ ನುಯ್ವ ಪರ್ದುವೋಲ್ ಪರ್ದುವೋಲ್ ಜವದಿಂ ಸೀತೆಯ ನುಯ್ಯೆ ಜವದಿಂ ಸೀತೆಯ ನುಯ್ಯೆ ಜವದಿಂ ಸೀತೆಯ ನುಯ್ಯೆ ರಾವಣಂ ಜವದಿಂ ಸೀತೆಯ ನುಯ್ಯೆ ರಾವಣಂ ಜವದಿಂ ಸೀತೆಯ ನುಯ್ಯೆ ರಾವಣಂ ಸೀತೆಯ ನುಯ್ಯೆ ರಾವಣಂ. ಕವಿಯಲ್ ಕೆಶರಂಗಳ್ ಒಮ್ಮೆಲೆ ಕವಿಯಲ್ ಕೆಶರಂಗಳೊಮ್ಮೆಲೆ ಕವಿಯಲ್ ಕೆಶರಂಗಳೊಮ್ಮೆಯೇ ಕವಿಯಲ್ ಕೆಶರಂಗಳೊಮ್ಮೆಯೇ ಕವಿಯಲ್ ಕೆಶರಂಗಳೊಮ್ಮೆಯೇ. ನವೆದಂ ಪರ್ದೆ ಜಟಾಯು ಭಾವಿಸಲ್ ನವೆದಂ ಪರ್ದೆ ಜಟಾಯು ಭಾವಿಸಲ್. ಸವಿಯಾದ ತಿಂಡಿಯನ್ನು ಹದ್ದು ಎತ್ಕೊಂಡು ಹೋಗುತ್ತೆ, ಕಾಗೆ ಎತ್ಕೊಂಡು ಹೋಗುತ್ತೆ. ಸೀತೆಯನ್ನು ಒಂದು ರುಚಿಕಟ್ಟಾದ ತಿಂಡಿ ಕಾಗೆ ಹದ್ದುಗಳು ಹಾರಿಸಿಕೊಂಡು ಹೋಗುವಂತೆ ರಾವಣ ಲಪಟಾಯಿಸಿಕೊಂಡು ಹೋದ. ಆದರೆ ತನ್ನ ಪ್ರಾಣ ಪಕ್ಷಿಯನ್ನೇ ಅವನ ಬಾಣ ಪಂಜರಕ್ಕೆ ಸೆರೆಯಿಟ್ಟು ಕೊಟ್ಟಂಥದ್ದು, ಅದನ್ನು ತುಂಬ ಅದ್ಭುತವಾಗಿ ಅಭಿನಯಿಸಿ ತೋರಿಸಿದ್ರು. ಅದನ್ನು ಮಾಡಿಸಿಕೊಟ್ಟ ಜಟಾಯು ಒಬ್ಬ ಹದ್ದ. ಜಟಾಯು ಹದ್ದೇ ಆಗೋದಕ್ಕೆ ಸಾಧ್ಯವ ಅಂತ. ಯಾಕೆಂದರೆ ಸಾಮಾನ್ಯವಾಗಿ ನಾವು ಯಾವುದೋ ಒಂದು ಕೆಟ್ಟ ವರ್ಗಕ್ಕೆ ಸೇರಿದವರು, ಇವರು ದುಷ್ಟರು, ಇವರು ನಮಗೆ ಒಳ್ಳೆಯವರಲ್ಲ ಅಂತ ಬ್ರ್ಯಾಂಡ್ ಮಾಡ್ತೀವಿ. ಹದ್ದುಗಳದು ಪಕ್ಷಿಗಳನ್ನು, ಬೇರೆ ಆಹಾರ ಪದಾರ್ಥಗಳನ್ನ ಲಪಟಾಯಿಸ್ತಕ್ಕಂಥದ್ದೇ ಅವುಗಳ ದೃಷ್ಟಿ ಅಂತ. ಆದರೆ ರಾವಣ ಭೂಸುರೋತ್ತಮ, ವಿಶ್ರವಸ್ಸಿನ ಅಂಥ ಮಹಾ ತಪಸ್ವಿಯ ಮಗನಾಗಿ ಹುಟ್ಟಿದಂಥ, ವೇದಾದಿಗಳನ್ನು ಅಭ್ಯಾಸ ಮಾಡಿದಂಥವನು. 10 ತಲೆಗಳಲ್ಲಿ 4 ತಲೆಯಲ್ಲಿ ನಿರಂತರವಾಗಿ ವೇದ ಹೇಳಿ, ಇನ್ನು 6 ತಲೆಗಳಲ್ಲಿ ವೇದಾಂಗಗಳನ್ನು ಹೇಳಿ ವೇದ ವ್ಯಾಖ್ಯಾನ ಮಾಡಬಲ್ಲವನಾಗಿದ್ದ ಅಂತ ಗೊತ್ತಾಗುತ್ತದೆ. ಅವನಿಗೆ ಪ್ರತಿ ದಿವಸ ವೇದಾಧ್ಯಯನ ಮಾಡಿಸೋದಕ್ಕೆ ಬ್ರಹ್ಮ ಬರ್ತಾ ಇದ್ದ, ಮತ್ತು ವೇದಾಂತಾದಿ ಶಾಸ್ತ್ರಗಳನ್ನು ಬೋಧೆ ಮಾಡೋದಕ್ಕೆ ಬೃಹಸ್ಪತಿ ಬರ್ತಾ ಇದ್ದ, ವೀಣೆಯನ್ನು ಕಲಿಸೋದಕ್ಕೋಸ್ಕರವಾಗಿ ನಾರದ ಬರ್ತಾ ಇದ್ದ, ವೋಕಲ್ ಮ್ಯೂಸಿಕ್ ಕಂಠ ಸಂಗೀತಕ್ಕಾಗಿ ತುಂಬೂರು ಬರ್ತಾ ಇದ್ದ ಅಂತ ಹನುಮನ್ ನಾಟಕದಲ್ಲಿ ಬರ್ತದೆ. ಬ್ರಹ್ಮನ್ ಅಧ್ಯಯನಸ್ಯ ನೈಷ ಸಮಯಸ್ತೂಷ್ಣೀಂ ಬಹಿಸ್ತೀಯತಾಂ ಅಲ್ಪಂ ಜಲ್ಪ ಬೃಹಸ್ಪತೆ ಜಡಮತೆ ನೈಷಾ ಸಭಾ ವಜ್ರಿಣಃ ವೀಣಾಂ ಸಂಹರ ನಾರದ ಸ್ತುತಿಕತಾ ಲಾಪೈರಲಂ ತುಂಬುರೋ ಸೀತಾರಲ್ಲಕ ಭಲ್ಲ ಭಗ್ನ ಹೃದಯ ಸ್ವಸ್ಥೋನ ಲಂಕೇಶ್ವರ. ಬ್ರಹ್ಮ, ಇವತ್ತು ರಾವಣನಿಗೆ ಅಧ್ಯಯನಕ್ಕೆ ಟೈಮ್ ಇಲ್ಲ. ಬೃಹಸ್ಪತಿ, ಬಾಯಿ ಮುಚ್ಕೋ, ತೆಪ್ಪಕ್ಕೆ ಕೂತ್ಕೋ, ಇದೇನು ಇಂದ್ರನ ಸಭೆ ಅಂದ್ಕೊಂಡ್ಯಾ ಗಲಾಟೆ ಮಾಡೋದಕ್ಕೆ? ಇವತ್ತವನು ವೇದಾಂತಾದಿಗಳನ್ನು ವ್ಯಾಖ್ಯಾನ ಮಾಡಿಸೋದಕ್ಕೆ ಇಷ್ಟಪಡೋಲ್ಲ. ವೀಣೆನ ಗೌ ಸಾಕಿ ಸಂಹಾರ ಮಾಡು ನಾರದ, ಹೊಗಳುವಂಥ ಹಾಡುಗಳನ್ನು ನಿಲ್ಲಿಸೋ ತುಂಬುರು. ಇವತ್ತು ರಾವಣನಿಗೆ ಸೀತೆ ಮೇಲೆ ಮನಸ್ಸು ಹೋಗಿದೆ, ತೆಪ್ಪಗಿರಿ ಅಂತ ರಾವಣನ ಬಾಗಲ್ ಕಾಯುವಂಥ ಪ್ರಹರಿ ಹೇಳ್ತಾ ಇದ್ದಾನೆ ಅಂತ ಬರ್ತದೆ ಹನುಮನ್ ನಾಟಕದಲ್ಲಿ. ಇಂಥವನು ರಾವಣ. ಅವನು ಹದ್ದಿನ ಕೆಲಸ ಮಾಡ್ದ. ಆದರೆ ಹದ್ದು ಎಂಥ ದೊಡ್ಡ ಕೆಲಸವನ್ನು ಮಾಡ್ತು ಅಂತಂದರೆ, ಒಬ್ಬ ಸಾಧ್ವಿಯ ಶೀಲಕ್ಕಾಗಿ ತನ್ನ ಪ್ರಾಣ ಪಕ್ಷಿಯನ್ನು ಅವನ ಬಾಣ ಪಂಜರಕ್ಕೆ ಸೆರೆ ಮಾಡಿಸೋಕ್ಕೆ ಒಪ್ಪಿತು. ಅವನ ಚಂದ್ರಹಾಸ ಅನ್ನುವ ಭಯಂಕರವಾದ ಖಡ್ಗದ ಎದುರು ರಾಹುವಿನಂತೆ ನಿಂತು ಅವನ ತಡೆಯಲು ನೋಡಿತು ಅಂತಂದರೆ ತುಂಬ ದೊಡ್ಡದಾದ ಬಲಿದಾನವನ್ನು ಮಾಡಿದ್ದು. ಅದು ನಮಗೆ ಮರೆಯಾಯ್ತಲ್ಲ. ತಿರ್ಯಕ್ ಜಂತುಗಳಾಗಿದ್ದರೂ ಕೂಡ ಅವುಗಳು ತೋರಿಸಿದ ಒಂದು ಪ್ರೀತಿ ವಿಶ್ವಾಸಗಳು ಎಷ್ಟು ದೊಡ್ಡದಾದದ್ದು. ಹಾಗಾಗಿ ನಾವು ಯಾವುದೋ ಒಂದು ರೂಪ ಮಾತ್ರದಿಂದ ಇವರು ನೀಚರು, ಇವರು ದುಷ್ಟರು, ಇವರು ಶಿಷ್ಟರು, ಇವರು ಉತ್ಕೃಷ್ಟರು ಅಂತ ಅಂದುಕೊಳ್ಳಬಾರದು ಅನ್ನೋದು ಪದ್ಯ ತಾತ್ಪರ್ಯ. ಇನ್ನು ನೀರ್ನಹಳ್ಳಿಯವರ ಚಿತ್ರ ಸ್ವಯಂ ವೇದ್ಯವಾಗಿದೆ, ಅದ್ಭುತವಾಗಿದೆ. ಮಹಾವಿಷ್ಣು ಚಕ್ರಪ್ರಯೋಗ ಮಾಡೋಕ್ಕೆ ನೋಡ್ತಾ ಇದ್ದಾನೆ, ಅದು ಯಾರಿಗೆ ಅಂತ ಅನ್ನೋದನ್ನು ಕಾಣೋಣ. ಅದೀಗ ಸಾಂಗತ್ಯವೇ ಇಲ್ಲದ ಒಂದು ಸಂದರ್ಭ ಬಂದಿದ್ದ ಭಾರತದ ಬಗ್ಗೆ ಸಾಂಗತ್ಯದಲ್ಲಿ ಪದ್ಯವನ್ನು ಹೇಳ್ತೀನಿ. ಗಣೇಶರೇ, ನಿಮಗೆ ಒಳ್ಳೆ ಸಂಗೀತ ಜ್ಞಾನ ಎಲ್ಲ ಉಂಟು ನಿಮಗೆ. ನೀವು ಕಾಪಿ ಕುಡಿದು ತೋಡಿಗಿಳಿದು ಕಲ್ಯಾಣಿಲಿ ಮುಳುಗ್ಲಿಕ್ಕೆ ಗೊತ್ತುಂಟ ನಿಮಗೆ? ಖಂಡಿತ ಗೊತ್ತು. ನನ್ನ ಅವಧಾನ ಹಾಗಾಗದಿದ್ರೆ ಸಾಕು ಅಷ್ಟೇ.
ಕಾಪಿ ರಾಗದಲ್ಲಿ ಶುರು ಮಾಡಿ ಅದು ಭಾಷಾಂಗ ರಾಗ, ತುಂಬ ಒಳ್ಳೆಯ ವಕ್ರ ಸಂಚಾರಗಳಿರ್ತಕ್ಕಂಥ ಹಿಂದೂಸ್ತಾನಿ ರಾಗ ಅನ್ನೋದನ್ನು ಮರೆತು ರುಜುರಮ್ಯವಾದಂಥ ಸ್ಥಿರಧೀರವಾದ ಮೇಳಕರ್ತ ರಾಗ ಹನುಮತೋಡಿಗೆ ಹೋಗಿ ಆಮೇಲೆ ಪ್ರತಿಮಧ್ಯಮ ರಾಗವಾದಂಥ ಕಲ್ಯಾಣಿಯಲ್ಲಿ ಮುಗಿತಾಯ ಮಾಡಿದ್ರಲ್ಲ. ಇವರು ಸಂಗೀತ ಏನು ಮಾಡೋದು, ಮಹಾಕೋಲಾಹಲ. ಅವ್ರನ್ನ ಸ್ವರ ಮಾರ್ಜಾಲ, ತಾಳ ಬೇತಾಳ ಅಂತ ಬಿರುದು ಕೊಟ್ಟು ಗೌರವಿಸ್ಬೋದು ಅಂತ ಅನಿಸುತ್ತೆ. ಹಾಗಾದರೆ 1ನೇ ಸಾಲಿನ 4ನೇ ಮನೆ ಹೇಳ್ತೀರಾ? ಹೇಳೋಣ. 31 ಸಾಂಗತ್ಯದಲ್ಲಿ ಪದ್ಯವನ್ನು ಹೇಳ್ತೀನಿ. ಭ್ರಷ್ಟಾಸೂರನ ಕೊಲ್ಲೆ, ಭ್ರಷ್ಟಾಸೂರನ ಕೊಲ್ಲೆ, ಭ್ರಷ್ಟಾಸೂರನ ಕೊಲ್ಲೆ ಭಾರತ ದೇಶದಿ, ಭ್ರಷ್ಟಾಸೂರನ ಕೊಲ್ಲೆ, ಭ್ರಷ್ಟಾಸೂರನ ಕೊಲ್ಲೆ ಭಾರತ ದೇಶದಿ, ಕಷ್ಟವ ಶ್ರೀ ಕಷ್ಟವ ಕಷ್ಟವ ಕಷ್ಟ ಕಷ್ಟವು ನಾರಾಯಣನಿಗೂ, ಕಷ್ಟವು ನಾರಾಯಣನಿಗೂ, ಕಷ್ಟವು ಕಷ್ಟವು ನಾರಾಯಣನಿಗೂ. ಶಿಷ್ಟ ಚಕ್ರವನೆಮ್ಮಿ, ಶಿಷ್ಟ ಚಕ್ರವನಮ್ಮಿ ಪೋಗೆ ಲಂಚವ ಕೊಂಡು, ಶಿಷ್ಟ ಚಕ್ರವನೆಮ್ಮಿ ಪೋಗೆ ಶಿಷ್ಟ ಚಕ್ರವನೆಮ್ಮಿ ಸಾಗೆ ಲಂಚವ ಕೊಂಡು, ಶಿಷ್ಟ ಚಕ್ರವನೆಮ್ಮಿ ಸಾಗೆ ಲಂಚವ ಕೊಂಡು ನಷ್ಟವ ಮಾಡಿದುದಲ್ತೆ. ಭ್ರಷ್ಟಾಚಾರ ಅನ್ನುವ ರಾಕ್ಷಸನನ್ನು ನಮ್ಮ ದೇಶದಿಂದ ನಿರ್ಮೂಲನೆ ಮಾಡಬೇಕು ಅಂತ ನಾರಾಯಣ ಪ್ರಯತ್ನಪಟ್ಟು ಚಕ್ರ ಪ್ರಯೋಗ ಮಾಡಿದ್ರೆ ಚಕ್ರವೂ ಲಂಚವನ್ನು ತಗೊಂಡ ಕಾರಣ ಏನೂ ಮಾಡೋಕ್ಕಾಗಲಿಲ್ಲ ಪಾಪ. ಅದು ಕೂಡ ಹಾಗೆ ಕಂಗಾಲಾಗಿ ಕೂತು ಬಿಟ್ಟಿದೆ ಅಂತ ಪದ್ಯದ ತಾತ್ಪರ್ಯ. ಇನ್ನೀಗ ಕೇದಿಲಾಯರ ಕಾವ್ಯವಾಚನದ ಕಡೆಗೆ ಹೋಗೋಣ. ಗಣೇಶ್ರೇ, 4ನೇ ಸಾಲಿನ 4ನೇ ಮನೆ. ಹಾಂ 38. ಕಾಲುಂಗುರ ನೆವವೇ ಬಾಲಾಮಣಿ, ಕಾಲುಂಗುರ ನೆವವೇ, ಕಾಲುಂಗುರ ನೆವ ಲೋಲಾಂಗ ಕಾಯಿತ ವಲ್ಲಿ ತೋರಣಗುಚ್ಛ ಆಲಿಂಗ್ಯವಾಯಿತೆ, ಕಾಲುಂಗುರ ನೆವ ಲೋಲಾಂಗ ಕಾಯಿತ ವಲ್ಲಿ ತೋರಣಗುಚ್ಛ ಆಲಿಂಗ್ಯವಾಯಿತೆ, ಕಾಲುಂಗುರ ನೆವವೇ ಬಾಲಾಮಣಿ, ಕಾಲುಂಗುರ ನೆವವೇ. ಚಾರುವಾಮಾಂಭಿಗೆ ಚಾರೆಯುಂಗುರವನು ಧಾರೈಸೆ ಪಿಡಿದರೆ ನೀರ ನೀನೊಲಿದು, ಚಾರುವಾಮಾಂಭಿಗೆ ಚಾರೆಯುಂಗುರವನು ಧಾರೈಸೆ ಪಿಡಿದರೆ ನೀರ ನೀನೊಲಿದು, ಒರಡಿಗಿನ ನಿಂತು ವೀರ ವ್ಯಾಯಾಮವ, ಒರಡಿಗಿನ ನಿಂತು ವೀರ ವ್ಯಾಯಾಮವ ತೋರುವ ತುರವೇನೆ ನಾದೇ ಶಿರೋಮಣಿ, ಒರಡಿಗಿನ ನಿಂತು ವೀರ ವ್ಯಾಯಾಮವ ತೋರುವ ತುರವೇನೆ ನಾರಿ ಶಿರೋಮಣಿ, ಕಾಲುಂಗುರ ನೆವವೇ ಬಾಲಾಮಣಿ, ಕಾಲುಂಗುರ ನೆವವೇ. ರಾಖೇಂದು ಮುಖಿ ನಿನ್ನಿ ಏಕಪಾದದ ತಪ, ನಾಕವಾಸಿಗಳ ಆರಾಧಿಪ ಪರಿಯೇ, ಬಾಲಾಮಣಿ ರಾಖೇಂದು ಮುಖಿ ನಿನ್ನಿ ಏಕಪಾದದ ತಪ,
ಲೋಕದ ಬೇಗೆಯ ಪಾಗಿಪುದದು ನಮ್ಮ ಶ್ರೀ ಕೇಶವೇಶನ ಕೃಪೆಯ ಸಾಧಿಪುತ್ತೇನೆ. ಲೋಕದ ಬೇಗೆಯ ಪಾಗಿಪುದದು ನಮ್ಮ ಶ್ರೀ ಕೇಶವೇಶನ ಕೃಪೆಯ ಸಾಧಿಪುತ್ತೇನೆ. ಕಾಲುಂಗುರ ನೆವವೇ ಬಾಲಾಮಣಿ ಕಾಲುಂಗುರ ನೆವ ಲೋಲಾಂಗ ಕಾಯಿತ ವಲ್ಲಿ ತೋರಣ ಗುಚ್ಚ ಆಲಿಂಗ್ಯವಾಯಿತ. ಕಾಲುಂಗುರ ನೆವವೇ ಬಾಲಾಮಣಿ ಕಾಲುಂಗುರ 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 ನವವೇ. ಗೀತವಿದೆ ನೆವವೇ ಅಂತಃಪುರ ಗೀತವಿದೆ ನೆವವೇ ಅಂತಃಪುರ ಗೀತವಿದೆ ನೆವವೇ. ಸುಸ್ಫೀತ ಮನೋಜ್ಞ ವಿನೂತ್ನ ಗಾಯನಕ್ಕಿಂತೂ ಸುಸ್ಫೀತ ಮನೋಜ್ಞ ವಿನೂತ್ನ ಗಾಯನಕ್ಕಿಂತೂ ಗೀತವಿದೆ ನೆವವೇ ಅಂತಃಪುರ ಗೀತವಿದೆ ನೆವವೇ. ಚನ್ನಕೇಶವನ ದೇವಾಲಯ ದ್ವಾರದಿ ಚನ್ನಕೇಶವನ ದೇವಾಲಯ ದ್ವಾರದಿ ಸನ್ನುತ ಕಾಲುಂಗುರದ ಸುಂದರಿ ಸನ್ನುತ ಕಾಲುಂಗುರದ ಸುಂದರಿ. ಚೆನ್ನೆಯೊಲಾಡಿರೆ ಚೆನ್ನೆಯೊಲಾಡಿರೆ ನಿಮ್ಮಿ ಗಾಯನ ರೀತಿ ಚೆನ್ನೆಯೊಲಾಡಿರೆ ನಿಮ್ಮಿ ಗಾಯನ ಕೀರ್ತಿ ನಿಮ್ಮಿ ಗಾಯನ ಕೀರ್ತಿ. ಮನ್ನಿಸೆ ನಾನಾರು ಮನ್ನಿಸೆ ನಾನಾರು ಕೆದಿಲಾಯದೆ ಮನ್ನಿಸೆ ನಾನಾರು ಕೆದಿಲಾಯದೆ. ರಾಗದೇವತೆಗಳನ್ನು ಕಾಡಿಸುವ ರಾಗದೇವತೆಗಳನ್ನು ಜೋಡಿಸುವ ರಾಗದೇವತೆಗಳನ್ನು ಜೋಡಿಸುವ ಸುಸ್ವರಾಶ್ವಕಿದು ಲಾಯವೇ. ರಾಗದೇವತೆಗಳನ್ನು ಜೋಡಿಸುವ ಸುಸ್ವರಾಶ್ವಕಿದು ಲಾಯವೇ. ಸುವಿದಾಯವೇ ರಸಲೀಲೆಯೇ ಅವಲೀಲೆಯೇ ತವಲೀಲೆಯಂತು ಬಗೆಯಲ್ಕೆ ಪೇಳಿದು ಗುಂಡಪ್ಪನವರಲ್ತೆ ಗುಂಡಪ್ಪನವರಲ್ತೆ ಕೊಂಡಾಡಿದರು ತಾನಿದೆ. ಇಲ್ಲೊಂದು ಸ್ವಾರಸ್ಯವನ್ನು ಎಲ್ಲರೂ ಗಮನಿಸಬೇಕು. ತುಂಬ ಅವಧಾನಗಳಿಗೆ ಬಂದಿರೋರಿಗೆ ಗೊತ್ತಾಗುತ್ತೆ ಏನು ಇಲ್ಲಿ ಪ್ರಸಂಗ ಏನು ಅಂತ ಹೇಳಿಬಿಟ್ಟು. ಅವರು ಕಾವ್ಯ ವಾಚನ ಮಾಡಿದಾಗ ಅದರ ಆಕಾರವನ್ನು ಹೇಳಬೇಕು ಮತ್ತು ಅದರ ಸ್ವಾರಸ್ಯವನ್ನು ಹೇಳಬೇಕು. ಇದು ದಿಸ್ ಆರ್ ದಿ ರಿಕ್ವೈರ್ಮೆಂಟ್ಸ್ ಇನ್ ದಿ ಅವಧಾನ ಪ್ರೋಗ್ರಾಮ್. ಗಣೇಶರು ನಮಗೆ ಬೋನಸ್ ಕೊಡ್ತಾರೆ ಅದರಲ್ಲೆಲ್ಲನೂ. ಏನಂತ ಹೇಳಿದ್ರೆ ಅವರು ಕೊಡಬೇಕಾದ ಉತ್ತರವನ್ನು ಪದ್ಯ ರೂಪದಲ್ಲಿ ಕೊಡ್ತಾರೆ ಒಂದು. ಎರಡನೇದು ಮೂಲ ಯಾವ ವೃತ್ತದಲ್ಲಿದೆಯೋ ಅದೇ ವೃತ್ತದಲ್ಲಿ ಆನ್ ದಿ ಸ್ಪಾಟ್ ಪದ್ಯವನ್ನು ಕಂಪೋಸ್ ಮಾಡಿ ಕೊಡ್ತಾರೆ. ಮತ್ತು ಮೂರನೇದು ಕ್ಲೈಮ್ಯಾಕ್ಸ್ ಅಂತ ಹೇಳಿದ್ರೆ ಅವರು ಯಾವ ರಾಗದಲ್ಲಿ ಹಾಡೋರು ಅದೇ ರಾಗದಲ್ಲೇ ಹಾಡೇನೆ ಆ ಉತ್ತರವನ್ನು ಕೊಡುವಂಥದ್ದು. ಇದು ಅತ್ಯಸಾಧಾರಣವಾದದ್ದು, ಅತ್ಯದ್ಭುತವಾದಂಥದ್ದು. ಇಲ್ಲಿ ಆ ಕ್ಷಣದಲ್ಲಿ ಸ್ಫೂರ್ತವಾಗಿ ಬರುವಂಥದ್ದು. ಇದು ಮನೇಲಿ ಕೂತ್ಕೊಂಡು ಒಂದು ಮಾಡ್ಕೊಂಬ ಪದ್ಯ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟಪಟ್ಟು ಮಾಡ್ಕೊಂಡು ಬರ್ಬೋದು. ಬೇಕಾದರೆ ಅದು ಯಾವ ರಾಗ ಅಂತ ಒಬ್ಬರ ಹತ್ರ ಕೇಳಿ ತಿಳ್ಕೊಂಡು ಸ್ವಲ್ಪ ಹೇಳಿಸ್ಕೊಂಡು ಅದು ಮಾಡ್ಕೊಂಡು ಬರ್ಬೋದು. ಸ್ವತಃ ಸಂಗೀತಜ್ಞರಾದಂತಹ ಗಣೇಶರು ಅದನ್ನು ಅದೇ ವೃತ್ತದಲ್ಲಿ ಅದೇ ರಾಗದಲ್ಲಿ ಪ್ರಶ್ನೆಗೆ ಉತ್ತರ ರೂಪವಾಗಿ ಸಂದರ್ಭ ಔಚಿತ್ಯವನ್ನು ಮೂಲದ ಸ್ವಾರಸ್ಯವನ್ನು ಇಷ್ಟನ್ನು ತಿಳಿಸಿಕೊಡುವಂತಹ ಗಾನವನ್ನು ಮಾಡಿರುವಂಥದ್ದು ನಮಗೆ ಬಹಳ ಸಂತೋಷವಾದಂಥ ವಿಷಯ. ಕೆದಿಲಾಯರ ಕಂಠಶ್ರೀ ಸಪ್ತಸ್ವರಗಳ ರಥಾಶ್ವಗಳಿಗೆ ಲಾಯ ಅಂತಲೇ ಹೇಳಿದೆ. ಈ ಅಂತಃಪುರ ಗೀತದ ಪದ್ಯ ಅಲ್ಲಿ ಅಂತಃಪುರ ಗೀತ ಡಿ ವಿ ಜಿಯವರ ರಸಜ್ಞ ಮನೋಜ್ಞವಾದ ಪ್ರಜ್ಞೆಯಿಂದ ನಿರ್ಮಿತವಾದಂಥ ಒಂದು ಅತಿ ಲೋಕ ಮನೋಹರವಾದ ಕಾವ್ಯ. ಅಲ್ಲಿ ಚೆನ್ನಕೇಶವನ ದೇವಸ್ಥಾನದ ಮದನಿಕಾ ವಿಗ್ರಹಗಳು ಅವು ಎಂಥವರು? ಮದನಿಕೆಯರ್ ಮಧು ಕರ್ಣಿಕೆಯರ್, ಮದನಿಕೆಯರ್ ವಿಧು ವದನಿಕೆಯರ್, ಮದನಿಕೆಯರ್ ಗುಣ ಭಣನಿಕೆಯರ್ ಅಂತ ಮದನಿಕೆಯರ್ ಸ್ಮರ ಸದನಿಕೆಯರ್ ಅಂತ ಬಗೆಬಗೆಯಲ್ಲಿ ಮದನಿಕೆಯನ್ನು ಕೊಂಡಾಡ್ತಾರೆ. ಆ ಮದನಿಕಾ ವಿಗ್ರಹಗಳು ಬ್ರ್ಯಾಕೆಟ್ ಸ್ಕಲ್ಪ್ಚರ್ಸ್ ಅಂತ ಕರೀತಾರೆ. ಅವು ಸಾಲಭುಂಜಿಕೆಯರು, ಸುರಸುಂದರಿಯರು ಅಂತೆಲ್ಲ ಬೇರೆ ಬೇರೆ ಹೆಸರುಗಳಿಂದ ಕೀರ್ತಿಸಲ್ಪಟ್ಟಂಥವರು. ಅಲ್ಲಿ ಒಂದು ಸುಂದರಿ ಕಾಲಿಗೆ ಉಂಗುರವನ್ನು ಹಾಕ್ಕೊಳ್ತಾ ಇರುವಂತೆ ಇದೆ.
ಹಿಂದೋಳ ರಾಗದ ಆದಿತಾಳದಲ್ಲಿ ಆ ರಚನೆಯನ್ನು ಡಿ ವಿ ಜಿಯವರು ಮಾಡಿದ್ದಾರೆ. ಅದನ್ನೇ ಇವರು ಹಾಡಿದ್ದು. ಅದಕ್ಕೆ ಕಾಲುಂಗುರ ನೆವವೇ, ನಿನ್ನ ಒನಪು ವಯ್ಯಾರಗಳನ್ನು ತೋರಿಸೋದಕ್ಕೆ ನಿನಗೆ ಕಾಲುಂಗುರ ಒಂದು ನೆವವಾಯ್ತಾ? ಒಂದು ಕೈಯಲ್ಲಿ ಕಾಲುಂಗುರ ತಗೊಂಡು ಒಂಟಿ ಕಾಲು ನಿಂತು ಅದನ್ನು ಕಾಲಿಗೆ ಹಾಕ್ಕೊಳ್ಳುವಾಗ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ವ್ಯಾಲಿಂಗವಾಯಿತೆ, ನಿನಗೆ ಆಲಂಬನೆಗೆ ಬೇಕಾಯಿತೆ ಒಂದು ಸುಂದರವಾದ ಮರದ ಕೊಂಬೆ. ಆ ಮರದ ಕೊಂಬೆಗೆ ನೀನು ಬಳ್ಳಿಯಂತೆ ಸುತ್ತಕೊಂಡಿದೆಯಲ್ಲ, ಅದು ಮತ್ತೂ ಚೆನ್ನಾಗಿದೆ, ಚಂದುಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಈ ಅಂತಃಪುರ ಗೀತವೇ ನೆವವಾಯಿತಾ ನಿಮ್ಮ ಗೀತ ಸ್ವಾರಸ್ಯವನ್ನು ತೋರ್ಪಡಿಸೋದಕ್ಕೆ, ಈ ಒಂದು ನಾದದ ಜಗತ್ತನ್ನು ನೀವು ನೆವವಾಗಿ ತಗೊಂಡು ಸಂಮೋದದ ಜಗತ್ತನ್ನು ಸೃಷ್ಟಿ ಮಾಡ್ತಾ ಇದ್ದೀರಲ್ಲ, ಇದೇನು ಸುಂದರವಾದಂಥದ್ದು ಅಂತ ವಿನೋದವಾಗಿ ಅವ್ರನ್ನ ಪ್ರಶ್ನೆ ಮಾಡುವಂತೆಯೇ ಉತ್ತರವನ್ನು ಕೊಟ್ಟಿದ್ದಾಯಿತು. ನಮ್ಮ ದೇವಸ್ಥಾನಗಳು ನಮ್ಮ ಸಾಂಸ್ಕೃತಿಕ ವಸ್ತು ಸಂಗ್ರಹಾಲಯಗಳು, ಸಜೀವ ಸಂಗ್ರಹಾಲಯಗಳು. ಚೆನ್ನಕೇಶವ ದೇವಸ್ಥಾನವನ್ನೊಂದು ನೋಡಿದ್ರೆ ಗೊತ್ತಾಗುತ್ತೆ. ಡಿ ವಿ ಜಿಯವರು ಹೇಳ್ತಾರೆ, ಮೊದಲಿಗೆ ದೇವಸ್ಥಾನದ ಜಗತಿಯ ಮೇಲೆ ನಿಂತಿರ್ತಕ್ಕಂಥದ್ದು ಆ ಆನೆಗಳ, ಕುದುರೆಗಳ, ಮೊಸಳೆಗಳ, ಬಳ್ಳಿಗಳ, ಹಂಸಗಳ ಹಾಗೂ ಸುಂದರವಾದಂತಹ ಬೇರೆ ಬೇರೆ ವಿನ್ಯಾಸಗಳ ಪಟ್ಟಿಕೆ ಉಂಟು. ಈ ಮುಖ್ಯವಾದದ್ದು ಈ ಜಗತಿಯ ಪಟ್ಟಿಕೆಗಳಲ್ಲಿ ಆನೆ, ಕುದುರೆ ಮತ್ತು ಸಿಂಹಗಳು ಸ್ಥಳಚರಗಳನ್ನು, ಹಂಸ ಖೇಚರವನ್ನು, ಮೊಸಳೆ ಜಲಚರವನ್ನು ಮತ್ತು ಇವೆಲ್ಲ ಪ್ರಾಣಿ ಪ್ರಪಂಚವನ್ನು ತೋರಿಸಿದ್ರೆ, ಬಳ್ಳಿಯ ಜಾಲಂಧರ ಸಸ್ಯ ಪ್ರಪಂಚವನ್ನು ತೋರಿಸಿ ಈ ಒಂದು ಸ್ಥಾವರ ಜಂಗಮಾತ್ಮಕವಾದ ತಿರ್ಯಗ್ಲೋಕ ಏನು ಅಂತ, ಅಧೋಲೋಕವನ್ನು ಏನು ಅಂತ ತೋರ್ಪಡಿಸುತ್ತದೆ. ಅದಾದ ಮೇಲೆ ದೇವತಾ ಮೂರ್ತಿಗಳು, ಬ್ರಹ್ಮ ಶಾರದೆಯರು, ರುದ್ರ ಶರ್ವಾಣಿಯರು, ನಾರಾಯಣ ಲಕ್ಷ್ಮಿಯರು, ನರಸಿಂಹ ಮೊದಲಾಗಿ ಬೇರೆ ಬೇರೆ ದೇವತಾ ಮೂರ್ತಿಗಳು. ಅದು ದೇವ ಪ್ರಪಂಚ. ಕೆಳಗಿನದು ಜೀವ ಪ್ರಪಂಚ, ಮಧ್ಯದ್ದು ದೇವ ಪ್ರಪಂಚ. ಅಲ್ಲಿ ರಾಮಾಯಣ ಮಹಾಭಾರತಾದಿಗಳ ಕಥನ ಶಿಲ್ಪಗಳು ಕೂಡ ಬರುತ್ತವೆ. ಅದಾದ ಮೇಲೆ ಈ ಮದನಿಕಾ ವಿಗ್ರಹಗಳು ಲಿಂಟಲ್ ಲೆವೆಲ್ ಅಂತ ಏನು ಹೇಳ್ತಾರೆ ಅಲ್ಲಿ ಬರ್ತವೆ. ವಲಭಿ ಪ್ರಾಂತ ಅಂತ ಶಿಲ್ಪಶಾಸ್ತ್ರದಲ್ಲಿ ಬರ್ತದೆ. ಅದನ್ನು ಭಾವಪ್ರಪಂಚ ಅಂತ ಕರೀತಾರೆ. ಅಲ್ಲಿ ಶೃಂಗಾರಾದಿ ನವರಸಗಳನ್ನು ಉಕ್ಕಿಸುವಂತೆ ಒಂದು ಕಡೆ ಮುಖರ ಮುಗ್ಧೆ ಕನ್ನಡಿ ನೋಡ್ಕೊಳ್ತಾ ಇರ್ತಕ್ಕಂಥ ತರುಣಿ, ಇನ್ನೊಬ್ಬಳು ಶುಕಭಾಷಿಣಿ ಗಿಣಿಯ ಜೊತೆಗೆ ಮಾತಾಡ್ತಾ ಇರೋವಳು, ಇನ್ನೊಬ್ಬಳು ಕಪಿಕುಪಿತೆ ಕೋತಿಯ ಮೇಲೆ ಮುನಿಸಿ ಮಾಡಿಕೊಂಡವಳು, ಇನ್ನೊಬ್ಬಳು ಕೀಶರುಷ್ಟೆ ಕಪಿಯಿಂದಾಗಿ ಕೋಪಗೊಂಡವಳು, ಮತ್ತೊಬ್ಬಳು ನೀಲಾಂಬರಿ ಚೇಳು ವಸ್ತ್ರದಲ್ಲಿ ಹೋಯಿತು ಅಂತ ವಸ್ತ್ರವನ್ನೇ ಕೊಡವಿ ನಿಂತಂಥವಳು, ಮತ್ತೊಬ್ಬಳು ಪುಂಬಿಡಂಬಿನಿ ಗಂಡಿನ ವೇಷ ಹಾಕ್ಕೊಂಡಿರ್ತಕ್ಕಂಥವಳು, ಇನ್ನೊಬ್ಬಳು ಸೊಗಸಾಗಿರ್ತಕ್ಕಂಥ ಲೈವಾದ್ಯವನ್ನು ನುಡಿಸ್ಕೊಂಡು ಕುಣಿತಾ ಇದ್ದಾಳೆ ಮುರಜಾ ಮೋದೆ, ಮತ್ತೊಬ್ಬಳು ಕೈಯನ್ನು ಬಹಳ ಸುಂದರವಾಗಿ ಅರ್ಧರೇಚಿತ ಹಸ್ತ ಮಾಡಿದ್ದಾಳೆ ಸ್ವರ್ಗಹಸ್ತೆ ಅಂತ, ಸ್ವರ್ಗವನ್ನು ತೋರ್ಪಡಿಸುವಂಥ ರೀತಿಯಲ್ಲಿ ಇದೆ ಅಂತ. ಹೀಗೆ ಒಂದೊಂದು ಸುಂದರಿಯರಿಗೆ ಒಂದೊಂದು ಹೆಸರು ಕೊಟ್ಟು ಅದನ್ನು ಸ್ವಾಗತಿಸಿ ಅದರ ಮೇಲೆ ಹಾಡಿ, ಈ ವನಪು ವಯ್ಯಾರಗಳು ಯಾಕಮ್ಮ ನಮ್ಮ ಚೆನ್ನಕೇಶವನಿಗೆ ನೀವು ಒಲಿಯಿರಿ. ಅಲ್ಲಿ ಒಬ್ಬಳು ಬೇಡತಿ ತುಂಬ ಸುಂದರಿಯಾಗಿ ಬಂದುಬಿಟ್ಟಿದ್ದಾಳೆ, ಅದಕ್ಕೆ ರಸಿಕ ಶಬರಿ ಅಂತ ಹೆಸರಿಟ್ಟಿದ್ದಾರೆ. ಆ ಶಬರಿ ಪಾಪ ಡಬರಿ ಇದರಲ್ಲಿ ಕೊಬ್ಬರಿ ಗಿಟಕನ್ನು ಇಟ್ಟುಕೊಂಡು ಕಾಯ್ತಾ ಇದ್ಲು ಅಂತ ಟಿಪಿ ಕೈಲಾಸಂ ಗೇಲಿ ಮಾಡಿದ್ರು. ಅಭಿನವ ಅವತಾರಿಯಾದ ಶಬರಿಯೇನೆ ನೀನು ಬಾಲೆ ಅಂತ ಹೇಳ್ತಾರೆ. ಈ ರೀತಿ ಶಿಲ್ಪಕ್ಕೆ ಸಾಹಿತ್ಯವನ್ನು ಹೊಂದಿಸಿ ಅದನ್ನು ಗೀತ ನೃತ್ಯಗಳಿಂದ ಆಮೋದ್ಯವಾಗಿ ಮಾಡಿದಂಥದ್ದು ಮತ್ತೆಲ್ಲೂ ಕಾಣುವಂಥದ್ದಲ್ಲ. ಅದು ಡಿ ವಿ ಜಿಯವರು ಮಾಡಿದ್ದು. ಅದರ ಒಂದು ಝಲಕ್ಕನ್ನು ಅವರು ತುಂಬ ಅದ್ಭುತವಾಗಿ ತೋರಿಸಿದರು ಅನ್ನುವುದರಲ್ಲಿ ಪ್ರಥಮಾವರ್ತವಾಗಿ ದ್ವಿತೀಯಾವರ್ತದ ನಿಷೇಧಾಕ್ಷರಕ್ಕೆ ಮತ್ತೆ ನಾವು ಬರ್ತಾ ಇದ್ದೀವಿ. ಭಾಪು ಕಾಂತಂ ಭಾಪು ಕಾಂತಂ ದೇಶದೀಪಂ ನಮೋಖ್ಯ ಅಂತ ಹೇಳಿದ್ದೆ. ಪ್ರಥಮಾವರ್ತ ಇನ್ನೂ ಮುಗ್ದಿಲ್ಲ. ನಾನು ಸ್ವಲ್ಪ ಹೇಳಬೇಕಾಗ್ತಿದೆ. ಏನಂತ ಹೇಳಿದ್ರೆ, ಕೆದಿಲಾಯ ಅವರು ಕೊಟ್ಟಂತಹ ಒಂದು ಇದಕ್ಕೆ ಅದೊಂದು ಸಮಸ್ಯೆ, ಇದು ಯಾವ ಆಕಾರ ಹೇಳಬೇಕು ಅಂತ ಹೇಳಿಬಿಟ್ಟು. ಇಂತಹ ಒಂದು ಸಂದರ್ಭದಲ್ಲಿ ಹೌ ಗಣೇಶ್ ಟೇಕ್ಸ್ ಆಫ್, ನಮಗೆ ಈ ಬೇಲೂರು ಹಳೆಬೀಡಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ ನಮ್ಮನ್ನು. ಹಿ ಗಿವ್ಸ್ ಎ ಫುಲ್ ವಿಜುವಲ್ ಆಗಿ ಒಂದು ವರ್ಬಲ್ ವಿಜುವಲ್ ಡಿಸ್ಪ್ಲೇ, ನಮಗೆ ಅದನ್ನು ಒಂದು ಶಿಲ್ಪದ ಒಂದು ಸಂದರ್ಶನ ಮಾಡಿಕೊಡ್ತಾರೆ. ನಮಗೆ ಡಿ ವಿ ಜಿಯವರಲ್ಲಿಗೇ ಆ ಪರಂಪರೆ ಕಟ್ಟಾಗೋಯ್ತಲ್ಲ ಅಂತ ತುಂಬ ದುಃಖ ಆಗುತ್ತೆ. ಏನಂದರೆ ನಮ್ಮ ಶಿಲ್ಪ ನಮ್ಮ ಕಲೆ ಇವುಗಳನ್ನು ನೋಡಿ ಸಂತೋಷಿಸುವಂಥ ಬುದ್ಧಿಯೇ ಹೊಟ್ಟೋಯ್ತಲ್ಲ ಅಂತ ಅಂದ್ಬಿಟ್ಟು. ನಮ್ಮ ಕನ್ನಡ ಎಮ್ ಎ ಮಾಡಿರುವಂಥವ್ರು, ಇಂಗ್ಲೀಷ್ ಎಮ್ ಎ ಮಾಡಿರುವಂಥವ್ರು, ಇವುಗಳ ಮೂತಿಗಳನ್ನು ನೋಡಿದ್ರೆ ನಮ್ಮ 5,000 ವರ್ಷಕ್ಕಿಂತಲೂ ಹಿರಿದಾದಂತಹ ದೊಡ್ಡ ಹೆರಿಟೇಜು, ದೇ ಆರ್ ಕಟ್ ಆಫ್, ಟೋಟಲಿ ಕಟ್ ಆಫ್. ಅಷ್ಟೇ ಅಲ್ಲ, ಅದ್ರ ಬಗ್ಗೆ ಆವರ್ಷನ್, ಅಷ್ಟೇ ಅಲ್ಲ ಅದ್ರ ಬಗ್ಗೆ ದ್ವೇಷ ತಿರಸ್ಕಾರಗಳು, ಇದನ್ನು ತುಂಬಿಸ್ಕೊಂಡಿರುವಂಥವ್ರು ಕನ್ನಡ ಎಮ್ ಎಗಳು ಮತ್ತು ಇಂಗ್ಲೀಷ್ ಎಮ್ ಎಗಳು, ಇದನ್ನು ಮಾಡಿರುವಂಥವ್ರು, ಇದನ್ನು ಸೋಷಿಯಾಲಜಿ ಓದಿರುವಂಥವ್ರು, BA ಓದಿರುವಂಥವ್ರು, ಇವರದೆಲ್ಲರೂ ನೋಡಿದ್ರೆ ಎಂತಹ ನತದೃಷ್ಟರು. ನಮ್ಮ ಎಷ್ಟು ದೊಡ್ಡ ಸಂಸ್ಕೃತಿ, ಎಷ್ಟು ವಿಪುಲವಾದಂತಹ ಆಸ್ತಿಯನ್ನು ನಮ್ಮ ಪೂರ್ವಿಕರು ನಮಗೆ ಬಿಟ್ಟು ಹೋಗಿದ್ದಾರೆ. ಅದನ್ನು ಡಿ ವಿ ಜಿಯವರು ನಮ್ಮ ಕಣ್ಣು ತೆರೆಸಿದ್ರು. ನೋಡಿ, ಡಾಕ್ಟರ್ ಶಿವರಾಮಮೂರ್ತಿ ಅಂತ ಹೇಳಿಬಿಟ್ಟು ಅವರು ಭಾರತೀಯ ಶಿಲ್ಪಕ್ಕೆ ಸಂಸ್ಕೃತ ಕಾವ್ಯಗಳಿಂದ ಎಲ್ಲೆಲ್ಲಿ ಇದಕ್ಕೆ ಆಕರಗಳಿದೆ ಅಂತ ಎಲ್ಲ ತೆಗೆದು ತೋರಿಸಿದ್ರು.
ಅನ್ಫಾರ್ಚುನೇಟ್ಲಿ ಅದು ಯಾವುದೂ ಪ್ರಚಾರದಲ್ಲಿಲ್ಲ. ಅದು ತುಂಬ ದೊಡ್ಡ ಕೆಲಸವನ್ನು ಮಾಡೋದು. ನಮ್ಮ ಶಿಲ್ಪಗಳಿಗೆಲ್ಲ ಅದಕ್ಕೂ ಕೂಡ ಮೂಲ ಆಕರಗಳು ಏನಿದೆ ಅದರ ವರ್ಣನೆ ಮಾಡುವಂತಹದ್ದು, ಆ ಪ್ರಸಂಗಗಳು ಇದನ್ನೆಲ್ಲ ತುಂಬ ಚೆನ್ನಾಗಿ ತೆಗೆದು ತೋರಿಸಿದ್ದಾರೆ ಅವರು. ಅದನ್ನು ನಿಜವಾಗ್ಲೂ ನೋಡಬೇಕು. ನಮ್ಮ ಶಿಲ್ಪಕಲೆಯ ವೈಭವವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಡಿ ವಿ ಜಿಯವರು ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವುಗಳಿಗೆ ತಾವೇ ಸ್ವತಃ ಕವಿತಾ ರಚನೆಯನ್ನು ಮಾಡಿ ಅವುಗಳ ಸೌಂದರ್ಯವನ್ನು ಬೆರಗನ್ನು ತೋರಿಸ್ಕೊಟ್ರು. ಕೆದಲಾಯನವರು ಅದಕ್ಕೆ ಜೀವ ತುಂಬುವಂತೆ ಸುಶ್ರಾವ್ಯವಾಗಿ ಅದನ್ನು ಗಾನದಲ್ಲೇ ಅಳವಡಿಸಿ ಅದನ್ನು ತೋರಿಸ್ಕೊಟ್ರು. ಗಣೇಶ್ ಅವರು ಅದರ ಪೂರ್ತಿ ಹಿನ್ನೆಲೆಯನ್ನು, ಅದರ ವೈಭವವನ್ನು, ಅದರ ಸೌಂದರ್ಯವನ್ನು, ಸ್ವಾರಸ್ಯವನ್ನು ಇಷ್ಟನ್ನು ಕೂಡ ನಮಗೆ ಇಲ್ಲಿ ತಂದುಕೊಟ್ಟಿದ್ದಾರೆ. ಅವಧಾನ ಕಾರ್ಯಕ್ರಮದಲ್ಲಿ ಬರೀ ಚಮತ್ಕಾರ, ಬರೀ ಒಬ್ಬರ ಅಸಾಧಾರಣ ಏನೋ ಒಂದು ವಿಸ್ಮಯಕಾರಕವಂತಹ ವಿಷಯ ಅಂತ ಬರೀ ಅಷ್ಟು ಮಾತ್ರವಲ್ಲದೇ ಇಷ್ಟೊಂದು ನಮಗೆ ಸಾಂಸ್ಕೃತಿಕವಾದ ಸ್ವಾರಸ್ಯವೂ ವಿಶೇಷವಾಗಿ ಇದೆಲ್ಲ ಕಳೆದು ಹೋಗ್ತಾ ಲುಪ್ತವಾಗಿ ಹೋಗ್ತಾ ಇರುವಂಥ ಸನ್ನಿವೇಶದಲ್ಲಿ ಒದಗಿಸ್ಕೊಡುವಂತಹ ಗಣೇಶರಿಗೆ ನಾವೆಲ್ಲರೂ ಕೂಡ ತುಂಬ ಕೃತಜ್ಞರಾಗಿರಬೇಕು. ಗುಣೀಚ ಗುಣರಾಜ್ಗೀಚ ಸರಳೋ ವಿರಲೋ ಜನ. ಸಂಸ್ಕೃತಿಗಳು ಅವ್ರು ಹೇಳಿದ್ದೊಂದು ಬಹಳ ಒಳ್ಳೆಯ ಸುಭಾಷಿತ ಏನಂತಂದರೆ, ಯಾರು ಗುಣಶಾಲಿಗಳಲ್ಲವೋ ಅವ್ರಿಗೆ ಮತ್ತೊಬ್ಬರಲ್ಲಿರೋ ಗುಣ ಗೊತ್ತಾಗೋದಿಲ್ವಂತೆ. ನಾ ಗುಣಿ ಗುಣಿನಂ ವೇತ್ತಿ. ಆದರೆ ಗುಣಶಾಲಿಗಳು ಎಷ್ಟೋ ಸಾರ್ತಿ ಮತ್ತೊಬ್ಬ ಗುಣಶಾಲಿಯನ್ನು ಕಂಡರೆ ಅಸೂಯೆ ಪಡ್ತಾರೆ. ಗುಣಿ ಗುಣಿಷು ಮತ್ಸರಿ. ಸ್ವತಃ ಗುಣಶಾಲಿಯಾಗಿದ್ದು ಇನ್ನೊಬ್ಬರಿರುವಂತಹ ಗುಣವನ್ನು ಪ್ರೀತಿಸುವಂಥವನು ಗುಣೀಚ ಗುಣರಾಗೀಚ. ಆ ತರಹ ಇರುವಂತಹ ಸರಳ ಜನ ವಿರಳ ಅಂತ, ವಿರಳ ಸರಳೋ ಜನ ಅನ್ನುವಂಥ ಅದ್ಭುತವಾದ ಅದನ್ನು ಮಾತ್ರ ಅವ್ರು ಬಿಟ್ಬಿಟ್ರು. ಹಾಗಾದರೆ ಗಣೇಶರ 2ನೇ ಸಾಲಿನ 4ನೇ ಮನೆ ತುಂಬಿಸುವನ. ಆಗಲಿ. ನನ್ನ ಇಲ್ಲಿ ಬರಮಾಡಿದಂತಹ ಜಯರಾಮಾಚಾರ್ಯರಿಗೆ ನಾನು ತುಂಬ ಕೃತಜ್ಞ. ಯಾಕೆಂದರೆ ಈ ಥರ ವಿಷಯಗಳನ್ನು ಕೇಳುವಂಥದ್ದು ಇನ್ನೂ ಒಂದೆರಡು ಸಂದರ್ಭಗಳಲ್ಲಿ ಯಾರೋ ಹೀಗೆ ಅಪ್ರಸ್ತುತವರು ಇನ್ಯಾರೋ ಪ್ರಶ್ನೆ ಕೇಳಿದ್ದಕ್ಕೆ ಭಾರತದ ಮೆಟಲರ್ಜಿಕಲ್ ವೆಲ್ತ್, ಇವರು ಫೀಲ್ಡ್ ಮೆಟಲರ್ಜಿ, ಆದರೆ ನಮ್ಮ ಪಾರಂಪರಿಕವಾಗಿ ಬಂದಿರುವಂತಹದ್ದು ಅದರ ಸೌಂದರ್ಯವೇನು, ಅದರ ಗ್ರೇಟ್ನೆಸ್ ಏನು, ಅದರ ಡೆಪ್ತ್ ಏನು, ಅದರ ನೈಸಿಟೀಸ್ ಏನು, ಇದನ್ನೆಲ್ಲ ಕೂಡ ಒಂದ್ಸಲ ಗಣೇಶರು ತುಂಬ ಚೆನ್ನಾಗಿ ತೋರಿಸ್ಕೊಟ್ರು. ಹೀಗೆ ವಿಜ್ಞಾನದ ವೈಭವವನ್ನು ಕೂಡ ಗಣೇಶರು ಅನಾಯಾಸವಾಗಿ, ಅದಕ್ಕೇನೋ ಒಂದು ಪ್ರಿಪ್ರೇಷನ್ ಮಾಡ್ಕೊಂಡು ಬರಬೇಕು ಅಂತ ಏನಿಲ್ಲ ಅವರಿಗೆ, ಅಷ್ಟು ಸ್ಪಾಂಟೇನಿಯಸ್ ಆಗಿ ಅವರು ತೋರಿಸಬಲ್ಲರು. ಈ ವಿಷಯಗಳಿಲ್ಲ ನಮಗೆ ಒಂಥರ ಇಷ್ಟೊಂದು ಕಲ್ಚರಲ್ ನೋಟ್ಸ್ ಕೊಡುವಂತಹದ್ದು 10 ಪುಸ್ತಕ ಹುಡುಗರು ಸಿಗದೇ ಇರುವಂಥ ವಿಷಯವನ್ನು ಗಣೇಶರು ಸ್ಪಾಂಟೇನಿಯಸ್ ಆಗಿ ನಮಗೆ ಹೇಳಿಕೊಡೋದ್ರಿಂದ ನಾವೆಲ್ಲರೂ ಕೂಡ ಅವ್ರಿಗೆ ತುಂಬ 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 ಕೃತಜ್ಞರಾಗಿದ್ದೀವಿ. 51 ಭಾಪು ಕಾಂತಂ ದೇಶದೀಪಂ ನಮೋಖ್ಯ ಅಂತ ಹೇಳಿದ್ದೆ. ಏನೋ ಖ್ಯಾ ಬಂದಮೇಲೆ ಏನೋ ಖ್ಯಾತಿ ಏನೋ ತರ್ಬೋದು ಸುಮಾರು. ತಕಾರಕ್ಕೆ ನಿಷೇಧ. 36 ಅಲ್ಲ, ನೀವು 51 ಅಂದರೆ ನಿಮ್ಮ ವಯಸ್ಸು 51, ನಂದು 36. ತೊಂದರೆ ಇಲ್ಲ. 16 ಅಲಂಕರಿಯ ರಚನೆ 36 ಅಂತ ರನ್ನ ಹೇಳ್ತಾನೆ. ಶಾಸ್ತ್ರಗಳ ಪ್ರಕಾರ ಸುಂದರಿಗೆ 16 ಬಗೆಯ ಅಲಂಕಾರ ಅಂತೆ. ಗಂಡಸರೇ ನಿಮ್ಮ ಜೋಬಿಗೆ ಭದ್ರ ಭದ್ರ ಭದ್ರ. ಆದರೆ ಕಾವ್ಯ ಸುಂದರಿಗೆ 36 ಅಲಂಕಾರಗಳು ಇರುತ್ತವೆ ಅಂತ ರನ್ನ ಹೇಳ್ತಾನೆ. ನೀವು ನಿಮ್ಮ ಹೆಂಡತಿಗೆ 36 ಮಾಡಿಸ್ಕೊಡ್ತೀರೇನೋ ಪಾಪ, ಹೇಳಿ ಕೇಳಿ ಆಕೆ ಶಿಲ್ಪ ಸುಂದರಿ ಈ ಸಭೆಯಲ್ಲಿ ಇಲ್ಲ, ಯೋಚನೆ ಮಾಡಬೇಡಿ. ಅರೆ ನಾರ್ದನ್ ಕೆಲಸ ಮಾಡೋಕೆ ನನಗೇನು ಕಷ್ಟ ಇಲ್ಲ. ನನ್ನ ಪರ್ಸ್ಗೆ ತಂದ್ರಲ್ಲ. ಈಗ ತಕಾರ ನಿಷೇಧ ಮಾಡಿದ್ದಾರೆ. ನಮೋಖ್ಯ ಗಣೇಶರೇ, ಅಷ್ಟಾವಧಾನಿಗಳು ಅಲ್ಪಸಂಖ್ಯಾತರು, ಅದರಲ್ಲಿಯೂ ಮದುವೆ ಆಗದ ಅಷ್ಟಾವಧಾನಿಗಳು ಅತ್ಯಲ್ಪ ಸಂಖ್ಯಾತರು. ನಮ್ಮ ಸಿದ್ದರಾಮಯ್ಯ ಒಂದು ಶಾದಿ ಭಾಗ್ಯ ಅಂತ ಒಂದು ಯೋಜನೆ ಉಂಟು. ಒಂದು ತಮ್ಮ ಪರವಾಗಿ ಅಪ್ಲಿಕೇಶನ್ ಹಾಕೋಣ. ನನ್ನ ಪರವಾಗಿ ಹಾಕಿ ನೀವು ಲಾಭ ಪಡೀಬಹುದು, ಚಿಂತೆ ಇಲ್ಲ, ನಾನೇನು ಅಡ್ಡ ಬರೋದಿಲ್ಲ. ಅಲ್ಲ, ಪ್ರಾಯಶಃ ಅವರ ಮೋರ್ ಇಂಪಾರ್ಟೆಂಟ್ ಕ್ರೈಟೀರಿಯನ್ ಅಹಿಂದ ಕ್ರೈಟೀರಿಯನ್ ಫೇಲ್ ಆಗಿಬಿಡ್ತಾರೆ ಇವರು. ಅಂದರೆ ಅಹಿಂದದೊಳಗೆ ಅಲ್ಪಸಂಖ್ಯಾತರು ಅಕಾರದಲ್ಲೇ ಇದೀವಲ್ಲ ಅಂತ ಹೇಳಿಬಿಟ್ಟಿದ್ವಿ. ನಾವೆಷ್ಟು ಅಲ್ಪಸಂಖ್ಯಾತರಾದರೂ ಅವರ ಗಣನೆಗೆ ಬರೋದಿಲ್ಲ, ಬಿಡಿ, ಚಿಂತೆ ಇಲ್ಲ. ನಿಷಿದ್ಧ. ನಮೋಖ್ಯ, ನಮೋಗೆ ಖ್ಯಾತೆ ಬೇಡ ಅಂತ ತಕಾರ ನಿಷಿದ್ಧ ಮಾಡಿದ್ರು. ನೀವು ಮಾಡಕ್ಕೆ ಹೋಗಬೇಡಿ, ನಮೋಗೆ ಖ್ಯಾತೆ ಮಾಡಬೇಡಿ. ನಮೋಖ್ಯ.
ರಹಸ್ಯ ಏನು ಅಂದರೆ ಸಂಸ್ಕೃತದಲ್ಲಿ ಖ್ಯಾ ಅಂತ ಆದಮೇಲೆ ಬರುವಂಥ ತುಂಬ ಅಕ್ಷರಗಳಿಲ್ಲ, ವೆರಿ ಲಿಮಿಟೆಡ್ ವೊಕ್ಯಾಬ್ಯುಲರಿ. ಆದ್ದರಿಂದ ಅವ್ರು ಯಾವುದನ್ನು ಮೋಸ್ಟ್ ಪ್ರಾಬಬಲ್ ಹೇಳ್ಬೋದೋ ಅದನ್ನೇ ಹಿಡಿದು ಬ್ರೇಕ್ ಹಾಕ್ಬಿಟ್ಟಿದ್ದೀನಿ ನಾನು ಇವಾಗ. ಬೇಕಾದಷ್ಟು ಇಲ್ಲದೆ ಇದ್ರೂ ಕೆಲವೊಂದಾದರೂ ಇದೆ. ಎಸ್ಕೇಪ್ ರೂಟ್ಸ್ ಇದೆ. ಛಂದಶಾಸ್ತ್ರದ ಒಂದು ನಿಯಮ ಬೇರೆ ಇದೆ. ಆ ನಿಯಮ ಏನಂದರೆ 14 ಅಕ್ಷರಗಳ ಕೆಳಗಿರ್ತಕ್ಕಂಥ ಛಂದಸ್ಸುಗಳಲ್ಲಿ ಪಾದಾಂತಯತಿಯ ನಿರ್ಬಂಧ ಇಲ್ಲ ಅಂತ. ಹೀಗಾಗಿ ಬಹಳ ಈಸಿಯಾಗಿ ದಾಟ್ಕೊಳ್ಬೋದು, ಏನು ಕಷ್ಟ ಇಲ್ಲ. ನಮೋಖ್ಯಾ ಪಾ ಪಾ ತಕಾರಕ್ಕೆ ನಿಷೇಧ. ಹಾಂ. ಭಾಪು ಕಾಂತಂ ದೇಶದೀಪಂ ನಮೋಖ್ಯಾ ಥಂ ಅರ್ಥಂ ಖ್ಯಾ ಪಾರ್ಥಂ ಖ್ಯಾ ಪಾರ್ಥಂ ಪಾರ್ಥಂ ಪಾರ್ಥ. ಗಣೇಶರೇ, ಎರಡನೇ ಸಾಲಿನ ಎರಡನೇ ಮನೆಯಲ್ಲಿ ಯಾರನ್ನು ಕೂತ್ಕೊಳ್ಸುವ? ಎರಡನೇ ಸಾಲಿನ ಎರಡನೇ ಮನೆಯಲ್ಲಿ ಏನು ಕಷ್ಟಪಡಬೇಕಾಗಿಲ್ಲ. ನೀವು 44 ಇಟ್ಕೊಂಡ್ರೆ ಸಾಕಾಗುತ್ತೆ. ಮುಖ್ಯ ಪಾರ್ಥಂ ತಂದಿದ್ದಾರೆ ಹೇಳಿದರೆ ಅರ್ಜುನ ಏನು ಬರಲ್ಲ ಇಲ್ಲಿ. ಅದು ಹಿಂದೆ ಸವರ್ಣ ದೀರ್ಘ ಮಾಡ್ಕೊಂಡು ಅಪಾರ್ಥಂ ಅಂತ ಏನೋ ಮಾಡ್ಕೊಂಡಿದ್ದಾರೆ ಇವರು. ಆಯಿತು. ಆಮೇಲೆ ಲಕಾರಕ್ಕೆ ನಿಷೇಧ. ಭಾಪು ಕಾಂತಂ ದೇಶದೀಪಂ ನಮೋಖ್ಯಾ ಪಾರ್ಥಂ. ಅವಧಾನಿಗಳೇ, ಈ ಮಂಗಳೂರು ಜನ ಬೆಂಗಳೂರವ್ರಿಗೆ ತುಂಬ ಕನ್ಫ್ಯೂಸ್ ಮಾಡ್ತಾರೆ. ನಿಮ್ಮ ಹತ್ರ ಒಂದು ದೂರು ಕೊಡೋಣ ಅಂತ ಇದ್ದೀನಿ ನಾನು. ಹಾಗೆ ಒಂದು ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಏನಂದರೆ ಬರೀ ಕನ್ಫ್ಯೂಷನ್ ಮಾಡೋದು. ನಿಮ್ಮ ತಂದೆ ಹೆಸರು ಹೇಗೆ? ಹೇಗೆ ಅಂದರೆ ಏನು ಹೇಗೆ? ಅದು ಹಾಗೆ ಅಷ್ಟೇ, ನನಗೆ ಗೊತ್ತಿಲ್ಲ, ಅದಕ್ಕೆ ಏನು ಹೇಳಬೇಕು. ಇನ್ನೊಂದು, ಅವನು ನನಗೆ ಭಾವ ಬೀಳ್ತಾನೆ. ಅವನು ನನಗೆ ಭಾವ ಬೀಳ್ತಾನೆ. ಬೀಳ್ತಾನೆ ಅಂದರೆ ನಮ್ಮ ಭಾವ ಯಾಕೆ ಬೀಳಬೇಕು? ಆಯಿತು ಅಲ್ಲ, ಅದೆಲ್ಲ ಇರಲಿ, ಸಹಿಸ್ಕೊಂಡೆ, ಆಯ್ತು ಬಿಡಿ ಅಂತ. ಇನ್ನೊಂದು ಕೇಳಿದ್ರು, ಇದು ಅಕ್ಷಮ್ಯ ಅನ್ನಿಸ್ತು. ಗಣೇಶರು ಬಹಳ ಹಾಳಾಗಿದ್ದಾರೆ ಅಲ್ವಾ? ನೀವು ಇದಕ್ಕೆಲ್ಲ ಮಂಡೆ ಬಿಸಿ ಮಾಡ್ಕೊಳ್ಬೇಡಿ. ನೀವು ಅದಕ್ಕೆಲ್ಲ ಮಂಡೆ ಬಿಸಿ ಮಾಡಿಕೊಂಡ್ರೆ ಅಂಡೆ ಪಿರಿಕಿ ಆಗ್ತೀರಿ, ಗೊತ್ತುಂಟು. ಬಾಪು ಕಾಂತಂ ದೇಶದೀಪಂ ನಮೋಖ್ಯಾ ಪಾರ್ಥಂ ಹೇಳಿದ್ದೆ. ಆಮೇಲೆ ನಿಷೇಧ. ನಿಷಿದ್ಧ. ಏನು ವಾ ಅಂತಂದರೆ ಇಲ್ಲಿ 2 ಗುರು ಬರಬೇಕು, ಒಂದೇ ಅಂತಂದರೆ ಆಗುತ್ತದು. ದಕಾರಕ್ಕೆ ನಿಷೇಧ. ಅರ್ಯಂ ವರ್ಯಂ ನೋಡಿ, ರ್ಯಂ ಅಂತ ವರ್ಣೀಯಂ ವರ್ಯಂ. ಮತ್ತೆ ದಕಾರಕ್ಕೆ ನಿಷೇಧ. ದಕಾರ ಮ. ಮಾ ಇಂದ ತುಂಬ ಶುರುವಾಗುತ್ತೆ ಪದಗಳು. ಅದು ಏನು ಅಲ್ಲಿ ಬ್ರೇಕ್ ಹಾಕೋದೇ ಬಹಳ ಕಷ್ಟ. ಏನೋ ಇದು ಮಧ್ಯದಲ್ಲಿದ್ದಾರೆ. ಸರಿ, ದಕಾರಕ್ಕೆ ನಿಷೇಧ. ನ್ಯೇ ನ್ಯೇ ಏನೋ ಮನೋ ಅಂತ ಏನೋ ಹೇಳ್ತಾರೆ ಅನ್ಕೊಂಡು ಮಕಾರಕ್ಕೆ ನಿಷೇಧ ಮಾಡೋಣ ಅಂತ ಅನ್ಕೊಂಡೆ. ಒಂದು ನಿಮಿಷ. ಅಲ್ಲ, ಗುರುವಿಗೆ ಅಲ್ಲಿ ನೀವು ಇನ್ನೊಂದು ಮುಂದೆ ಸ್ವರಾದಿ ತಂದ್ರೆ ಬಚಾವ್ ಆಗ್ಬೋದು. ಪಾರ್ಥಂಬರ್ಯಂ ಪಾರ್ಥಂಬರ್ಯಂ. ಈಗ ನಿಷೇಧ ಏನು? ಮಕಾರ ಆದಮೇಲೆ ನಿಷೇಧ ಏನು ಹೇಳಿದ್ರಿ? ಧಕಾರ ನಿಷೇಧ. ಧಕಾರ ಹೇಳಿದ್ರಿ. ಹೌದಾನಿಗಳೇ, ಸರಿಗೆ ಹೇಳಿ. ನಾನು ಪಂದ್ಯ ಕಟ್ಟಿದ್ದೀನಿ, ನೀವು ನಿಷೇಧಾಕ್ಷರ ಗೆಲ್ತೀರ ಅಂತ. ಸರಿಗೆ ಹೇಳಿ, ನೀವೇನು ಬಿಟ್ರಲ್ಲ. ನೀವು ಪಂದ್ಯ ಬೇರೆ ಕಟ್ಟಿ ಇಲ್ಲಿ ಬಂದುಬಿಟ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಸ್ವಲ್ಪ ಪಂದ್ಯಕ್ಕೆ ಉತ್ಸಾಹ ಬರುವಂತೆ ಚೀರ್ಗಲ್ಸನ್ನು ಇಟ್ಕೊಳ್ಳಿ, ಚೆನ್ನಾಗಾಗುತ್ತೆ. ನಮಗೆ ಎಷ್ಟು ಅವಧಾನ ಅಂತ ಹೇಳಿದ್ರೆ, ನೀವು ಏನು ನಿಷೇಧ ಹೇಳಿದ್ರಿ ಅಂದರೆ ಒಂದು ನಿಮಿಷ ಗಮನಿಸ್ಕೊಂಡು ಹೇಳಬೇಕಾಗ್ತೀವಿ. ನಮಗೆ ಅದೇ ಅಷ್ಟು ಬೇಗ ಮರ್ತೋಗಿರುತ್ತೆ. ಹಾಂ, ಧಕಾರ ನಿಷೇಧ ಮಾಡಿದೆ. ಪಾರ್ಥಂ ವರ್ಯಂ. ಗಣೇಶರ 5ನೇ ಸಾಲಿನ 4ನೇ ಮನೆಗಳಲ್ಲಿ ಎಷ್ಟು ಜನರಿಗೆ ಹಾಸಿಗೆ ಹಾಸಬಹುದು? 5ನೇ ಸಾಲಿನ 5ನೇ ಸಾಲಿನ 4ನೇ ಮನೆಯಲ್ಲಿ ಎಷ್ಟು ಜನರಿಗೆ ಹಾಸಿಗೆ ಹಾಸಬಹುದು? 40 ಜನಕ್ಕೆ ಹಾಸ್ಬೋದು.
40 ಜನದ ಜೊತೆ ಮಲ್ಕೋತೀರಾ? ಹರಿ ಅವ್ರು ಮಲಗ್ತಾರಂತೆ, ಹಾಸಿಗೆ ಕೊಟ್ಟಿರೋದು ಅಷ್ಟೇ ನನ್ನ ಪಾಡು. ಅವ್ರು ಮಲಗ್ತಾರೆ, ನೀವು ಹಾಸಿಗೆ ಕೊಡ್ತೀರಾ? ನೀವು ನೋಡಿ 3ನೇ ಸಾಲಿನ 3ನೇ ಮನೆಗೆ ಬನ್ನಿ, ಅತಿ ಹೆಚ್ಚು ಜನರ ಜೊತೆ ಮಲಗ್ಬೋದು. ಈ ಬಂಧದಲ್ಲಿ 3ನೇ ಸಾಲಿನ 5ನೇ ಮನೆಗೆ ಬನ್ನಿ. ಪಾರ್ಥಂ ವರ್ಯಂ ಮನ್ ಮಾ ಹೇಳಿದ್ದಾರೆ. ಮನ್ ಮನೋ ಬರಬಹುದು, ನಕಾರಕ್ಕೆ ನಕಾರ. ಹಿ ಮನ್ಮಹಿ ಮನ್ಮಹಿ ಪಾರ್ಥಂ ವರ್ಯಂ ಮನ್ಮಹಿ 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 ಹಿ ಹಕಾರ ಮನ್ಮಹಿ ಪಾರ್ಥಂ ವರ್ಯಂ ಮನ್ಮಹಿ. ಏನು ಮನ್ಮಹಿ ವರ್ಯಂ ಬಂದಾಗಿದೆ, ಮಾನನೀಯಂ ಹಾಕಿದ್ರೆ ಪಾದಪೂರ್ಣ ಆಗುತ್ತೆ. ಸರಿ, ಮಕಾರಕ್ಕೆ ನಿಷೇಧ. ಇಷ್ಟಂ ಮನ್ಮಹಿ ಇಷ್ಟಂ, ಅದು ನಮಗೆ ಊಹೆ ಮಾಡೋದಕ್ಕೆ ಕಷ್ಟಂ ಆಗುತ್ತೆ. ಅದು ಗಣೇಶರೇ, 1ನೇ ಸಾಲಿನ 1ನೇ ಮನೆಯಲ್ಲಿ ಎಷ್ಟು ಸಂಖ್ಯೆ ಹಾಕುವ? ಆಹಾ, 1ನೇ ಸಾಲಿನ 2ನೇ ಮನೆ ಹೇಳಿದ್ದೀನಲ್ಲ, ಅದಕ್ಕೆ ಕೇವಲ 12 ಸೇರಿಸಿ ಸಾಕು. ಕೇವಲ 12 ಸೇರಿಸಿ ಸಾಕು. ವಕಾರಕ್ಕೆ ನಿಷೇಧ. ಪಾರ್ಥಂ ವರ್ಯಂ ಮನ್ಮಹೀಷ್ಟಂ, ಮುಂದೆ ನಿಷೇಧ. ಮನ್ಮಹೀಷ್ಟಂ. ಅವಧಾನಿಗಳೇ, ಕಳೆದ ಸತಿ ಅವರು ಮಕಾರ ನಿಷೇಧ ಅಂದರು, ಈ ಸತಿನೂ ಮಕಾರ ನಿಷೇಧ ಅಂದಿದ್ರೆ ಮಮಕಾರ ನಿಷೇಧ ಆಗ್ಬಿಟ್ಟಿರೋದ ಅಂತ. ಎಲ್ಲರೂ ಮಾಡಬೇಕಾದದ್ದು ಅದೇ. ಅಹಂಕಾರಕ್ಕಿಂತ ಮಮಕಾರ ಬಹಳ ಕೆಟ್ಟದ್ದು. ಹಾಗಾಗಿ ಮಮಕಾರ ನಿಷೇಧ ಮಾಡಲೇಬೇಕು. ಏನು ಮಾಡೋದು, ಬಹಳ ಕಷ್ಟವಾಗಿದೆ. ರಾ ಬಂದರೆ ಇನ್ನೇನು ರವಿ ಏನಾರು ತರ್ಬೋದು. ವಕಾರಕ್ಕೆ ನಿಷೇಧ. ಮೇ ಪಾರ್ಥಂ ವರ್ಯಂ ಮನ್ಮಹೀಷ್ಟಂ ರಮೇ. ಯೋಚನೆ ಮಾಡಿದೆ ನಾನು, ಈ ರಮಾನ್ ಯಾಕೆ ಬರ್ತಾಳೆ ಇಲ್ಲಿ ಅಂತಂದ್ಬಿಟ್ಟು ಅದು ಬಿಟ್ಟೆ ಕ್ರಿಯಾಪದ ಹೇಳಿದ್ರಿ ನೀವು. ಇನ್ನೇನು ರಮೇ ಬಂದಮೇಲೆ ಇಲ್ಲ ಕ್ರಿಯಾಪದ ಮಾಡಬೇಕು, ಅಥವಾ ಇನ್ನೇನೋ ಶಕಾರ ತರಬೇಕು. ಶಕಾರಕ್ಕೆ ನಿಷೇಧ. ಗೆಸ್ ಮಾಡಿದೆ ಪಾರ್ಥಂ ವರ್ಯಂ ಮನ್ಮಹೀಷ್ಟಂ ರಮೇಹಂ. ಸಾಲು ಮುಗೀತು. ನಿಷೇಧ ಅಕ್ಷರವಾದ ಮೇಲೆ ಭಯಂಕರವಾದ ಸಮಸ್ಯೆ. ಆ ಸಮಸ್ಯೆಯ ಮೊದಲನೇ ಸಾಲು ಅಕುಟಿಲ ಚಿತ್ತಂ ಚಿತ್ತನ ದುರ್ವಂ. ಅಕುಟಿಲ ಚಿತ್ತನ ದುರ್ವಂ. ಅಕುಟಿಲ ಚಿತ್ತನ ದುರ್ವಂ. ನಿಕಟಸ್ಥಿತಮಪ್ಪ 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 ನಾಗಲಿಂಗದ ತರುವಂ. ನಿಕಟಸ್ಥಿತಮಪ್ಪ ನಾಗಲಿಂಗದ ತರುವಂ. ನಿಮಗೆ ಬೇಕಾದ ಒಂದು ಪದ ಇಲ್ಲಿದೆ, ಹುಡ್ಕೊಳ್ಳಿ. ನಿಕಟಸ್ಥಿತಮಪ್ಪ ನಾಗಲಿಂಗದ ತರುವಂ. ಅವಧಾನಿಗಳೇ, ನಿಕಟ ಸ್ಥಿತ ಆಗಿರ್ಬೇಕಲ್ಲ ವಾಸನೆ ನೋಡಕ್ಕೆ? ವಾಸನೆ ನೋಡಕ್ಕೆ ನಿಕಟ ಸ್ಥಿತ ಆಗಿರ್ಬೇಕು ಅಂತ ಹೇಳ್ತಾ ಇದ್ದೀನಿ. ಖಂಡಿತ ಖಂಡಿತ. ಈ ಮಂಗಳೂರು, ಈ ಉಡುಪಿಗೆ ಬಂದು ನೀವು ಎಷ್ಟು ಬೆವರಿದ್ದೀರಾ ಅಂತ ನೋಡೋದಕ್ಕೆ ನಿಕಟಸ್ಥಿತನಾಗಬೇಕು. ನನಗೆ ಗೊತ್ತಾಗುತ್ತೆ, ಜಯರಾಮಾಚಾರ್ಯರಿಗೆ ಗೊತ್ತಾಗುತ್ತೆ. ನಿಕಟಸ್ಥಿತಮಪ್ಪ ನಾಗಲಿಂಗದ ತರುವಂ. ಸಾಲು ಮುಗಿದಿದೆ. ಇನ್ನು 3G ಬರಬೇಕಾಗಿದೆ ತಮಗೆ. ಏನುಂಟು ಜೀವನವನೀ ಪೋಷಕ ದ್ರವ್ಯ. ಏನುಂಟು ಜೀವನವನೀ ಪೋಷಕ ದ್ರವ್ಯಂ. ಆನರಿಯೇ ಆನರಿಯೇ ಆನರಿಯೇ